ನೀವು ಮುಟ್ಟಿದ್ರೆ ಸಾಕು ನಿಮ್ಗಿರೋ ಈ ಬಯೋಲಾಜಿಕಲ್ ಫ್ಲೂಯಿಡ್ ಬೆವರ ಏನೋ ಕೈದು ಇಲ್ಲಿ ಟಚ್ ಆದ್ರೆ ಇಡೀ ನಿಮ್ದು DNA ಪ್ರೊಫೈಲ್ ಅದ್ರಲ್ಲಿ ಸಿಗುತ್ತೆ. ಏನೋ ಒಂದು ಸಿಗರೇಟ್ ಸೇದ್ದ ಬಿಟ್ಟ ಅಷ್ಟೇ ಸಾಕು ಅವನನ್ನು ಕಂಡುಹಿಡಿಲಿಕ್ಕೆ. ಆ ಬಡ್ ಮೇಲಿರೋ ಲಿಪ್ಪಿಗೆ ಟಚ್ ಆಗಿರೋ ಸಲೈವಾದಿಂದ ಅವನದು ಕಂಪ್ಲೀಟ್ DNA ಪ್ರೊಫೈಲ್ ಸಿಗುತ್ತೆ. ಅವನೇ ಹೌದಂತ ಯಾವಾಗ ಬೇಕಾದ್ರೂ ಕಂಡುಹಿಡಿಬಹುದು. ನಾಗಪ್ಪ ಕೇಸು ಕಂಪ್ಲೀಟ್ ಡಿಕಂಪೋಸ್ಡ್ ಬಾಡಿ ಮೇಲೆ ಎಷ್ಟು ದಿನದಿಂದ ಸಾಯಿಸಿದ್ದು ವೀರಪ್ಪ ಅಂತ ಗೊತ್ತಿಲ್ಲ. ಆವಾಗ ಎಂಟಮಾಲಜಿ ಸ್ಟಡಿಗೆ ಆ ಹುಳುಗಳನ್ನೆಲ್ಲ ಕಲೆಕ್ಟ್ ಮಾಡಿ ತಂದು ಆವಾಗ ನಮ್ಮಲ್ಲಿ ಇರ್ಲಿಲ್ಲ ಅದು ಎಂಟಮಾಲಜಿ. ಮಧ್ಯಪ್ರದೇಶಕ್ಕೆ ಕಳಿಸಿ ಅಲ್ಲಿಂದ ತಗೊಂಡ್ವಿ ನಿರ್ಭಯ ಕೇಸಲ್ಲಿ. ನಮ್ಮ ಕರ್ನಾಟಕ ಧಾರವಾಡ SDM ಕಾಲೇಜು ಓಡಂಟಾಲಜಿ ಅವರು ಮಾಡಿಕೊಟ್ರು. ಪುಟ್ಪತ್ರಿ ಹತ್ರ ರೀಚ್ ಆಗುವಷ್ಟೊತ್ತಿಗೆ ರಾತ್ರಿ 3 ಟೈರ್ AC ಹೋಗಿ ಬೆಂಕಿ ಹತ್ಕೊಡುತ್ತೆ. 26 ಜನ ಕಂಪ್ಲೀಟ್ ಬರ್ನ್ ಆಗ್ಬಿಡ್ತಾರೆ. ಯಾವ ಬಾಡಿ ಯಾರಿಗಂತ ಕೊಡೋದು? ವರ್ಲ್ಡ್ ಟ್ರೇಡ್ ಸೆಂಟರ್ ಅಲ್ಲಿ ಆದಾಗ 3000 ಜನ ಅವ್ರು ಫುಲ್ DNA ಮಾಡೇ ಯಾರ್ಯಾರು ಯಾವ ಬಾಡಿ ಅಂತ ಐಡೆಂಟಿಫೈ ಮಾಡಿದ್ದು. IPL ಮ್ಯಾಚಸ್ ನಡೆಯುವಾಗ ಸ್ಟೇಡಿಯಂ ಹತ್ರ ಇಟ್ಟಿರೋ 5 ಬಾಂಬ್ಗಳಲ್ಲಿ 2 ಬ್ಲಾಸ್ಟ್ ಆದವು, 3 ಹಾಗೆ ಇದ್ದು. ಬಾಂಬ್ ಸ್ಕ್ವಾಡ್ನವ್ರು ಬಂದು ಓಪನ್ ಮಾಡಬೇಕಾಗಿತ್ತು. ಏನು ವಿದೌಟ್ ಎನಿ ಸೇಫ್ಟಿ ಇದಿಲ್ದೇನೆ ಅದನ್ನ ನಿಧಾನಕ್ಕೆ ಓಪನ್ ಮಾಡ್ಬಿಟ್ರು. ಒಂದು ಬಾಂಬಲ್ಲಿ ಏನೋ 1-2 ಕೂದಲುಗಳಿದ್ದು ಎಕ್ಸಾಕ್ಟ್ ಮ್ಯಾಚ್ ಆಯ್ತು. ಹೈ ಎಂಡ್ ಕಾರು ಫುಟ್ಪಾತ್ ಮೇಲೆ ಇದ್ದವರಿಗೆ 2-3 ಜನರಿಗೆ ಹೊಡೆದು ಬಿಡುತ್ತೆ, ಒಂದು ಡೆತ್ ಆಗುತ್ತೆ. ಐ ವಾಸ್ ನಾಟ್ ಡ್ರೈವಿಂಗ್ ದ ಕಾರ್, ನನ್ನ ಡ್ರೈವರ್ ಇದ್ದ ಅಂತ. ಆ ಏರ್ ಬ್ಯಾಗ್ ಓಪನ್ ಆದಾಗ ಅದ್ರ ಮೇಲೆ ಬ್ಲಡ್ ಸ್ಟೇನ್ ಇರುತ್ತೆ. ದ ಓನರ್ ಹೂ ಈಸ್ ಹ್ಯಾವಿಂಗ್ ಅವ್ರು ಇದಕ್ಕೆ ಪಕ್ಕಾ ಮ್ಯಾಚ್ ಆಗುತ್ತೆ. ಸೈಬರ್ ಕ್ರೈಮ್ ಅನ್ನೋದು ಒಂದು ವರ್ಡೇ ಕೇಳಿರ್ಲಿಲ್ಲ 10 ವರ್ಷದಿಂದ. ಬೆಳಗಾಗ್ಲಿಕ್ಕೆ ಪೇಪರಲ್ಲಿ ಸೈಬರ್ ಕ್ರೈಮ್ ಅನ್ನೋ ವರ್ಡ್ ಇಲ್ಲದೆ ಪೇಪರೇ ಇಲ್ಲ. ನಮಸ್ತೆ ಸ್ನೇಹಿತರೆ, ಕಲಾ ಮಾಧ್ಯಮದ ವೀಕ್ಷಕರಿಗೆಲ್ಲರಿಗೂ ಸ್ವಾಗತ. ನಮ್ಮ ನಾಯಕ್ ಸರ್ ಅವರ ಮನೆಗೆ. ಪೂರ್ತಿ ಹೆಸರು ವಿಶ್ವನಾಥ್ ಗಣಪತಿ ನಾಯಕ್ ಅವರು. ನಮ್ಮ ಫೋರೆನ್ಸಿಕ್ ಅಂದ್ರೆ ನ್ಯಾಯ ವಿಜ್ಞಾನ ಶಾಖೆ ಅದು. ಅಂದ್ರೆ ನಮ್ಮ ತನಿಖೆಗೆ ಬಹಳ ಹೆಲ್ಪ್ ಮಾಡ್ತದ. ಅಂದ್ರೆ ಪ್ರಕರಣಗಳ ಪತ್ತೆ ಮಾಡೋಕೆ ಅಥವಾ ಯಾವುದೋ ಒಂದು ಅಸಹಜ ಅಪರಾಧಗಳ ಪತ್ತೆಗೆ ಬಹಳ ಪ್ರಮುಖವಾದಂತಹ ಒಂದು ಅಂಗ ಅದು ನ್ಯಾಯ ವಿಜ್ಞಾನ ಶಾಖೆ ಅಥವಾ ಫೋರೆನ್ಸಿಕ್ ಅಂತ ಕರೀತಾರೆ. ಉದಾಹರಣೆಗೆ ಈ ಸಾಕ್ಷಿಗಳನ್ನ ಹುಡುಕ್ತಿದ್ರು ನೀವು. ಅಂದ್ರೆ ಸಾಕ್ಷಿಗಳು, ಭೌತಿಕ ಸಾಕ್ಷಿಗಳು ಕೊಟ್ಟರು ಅದು ಅನಾಲಿಸಿಸ್ ಮಾಡಿ ಈ ಅಪರಾಧಕ್ಕೆ ಅದು ಹೇಗೆ ಲಿಂಕ್ ಮಾಡ್ಲಿಕ್ಕೆ ಆಗುತ್ತೆ, ಅದಕ್ಕೆ ಹೇಗೆ ಇದು ಕಾರಣ ಆಗಿದೆ ಅಂತ ಅನ್ನೋದನ್ನ ಹುಡುಕೋಕೆ ಸಾಧ್ಯ ಇದೆ. ಅದ್ರ ಬಹಳ ಅಪರೂಪದ ಒಂದು ಪ್ರೊಫೆಷನ್ ನಮ್ಮ ವಿಶ್ವನಾಥ್ ಗಣಪತಿ ನಾಯಕ್ ಅವ್ರದ್ದು. ಸುಮಾರು 35 ವರ್ಷಗಳ ಸುದೀರ್ಘವಾದ ಅನುಭವ ಈಗ ನನ್ನ ಜೊತೆ ಹಂಚ್ಕೊಳ್ಳೋಕೆ ಅಂತಿದ್ದಾರೆ. ಮೊಟ್ಟ ಮೊದಲು ನಾನು ಧನ್ಯವಾದ ಹೇಳ್ತೀನಿ ಸರ್. ನಿಮ್ಗೆ ನಾನು ಭಾಳ ಒಂದು 6 ತಿಂಗಳಿಂದ ಕರೆ ಮಾಡಿ ತೊಂದರೆ ಕೊಡ್ತಿದ್ದೆ, ಕ್ಷಮಿಸಿ. ಎಸ್, ಬನ್ನಿ ಸರ್, ಕತೆ ಕೇಳೋಣ. ನಾನು ಹುಟ್ಟಿ ಬೆಳೆದಿರೋದು ಉತ್ತರ ಕನ್ನಡ ಜಿಲ್ಲೆ ಸಿರ್ಸಿಯಲ್ಲಿ. ಒಂದು ಮಧ್ಯಮ ವ್ಯಾಪಾರಸ್ಥ ಕುಟುಂಬದಲ್ಲಿ ಹುಟ್ಟಿದ್ದು. ನನ್ನ BSc ವರೆಗೆ ಸೈನ್ಸ್ ಗ್ರ್ಯಾಜುಯೇಷನ್ ಸಿರ್ಸಿಯಲ್ಲಿ ಆಯಿತು. ನಂತರ ಮಾಸ್ಟರ್ ಡಿಗ್ರಿ MSc ಇನ್ ಕೆಮಿಸ್ಟ್ರಿ ಗುಲ್ಬರ್ಗಾ ಯೂನಿವರ್ಸಿಟಿಯಲ್ಲಿ ಮುಗಿಸಿದೆ. ಅದಾದಮೇಲೆ ಈ ಫಾರೆನ್ಸಿಕ್ ಇದರಲ್ಲಿ ಪೋಸ್ಟ್ಗಳು ಕಾಲ್ ಮಾಡಿದಾಗ KPSCಯಲ್ಲಿ ಅಪ್ಲೈ ಮಾಡಿ ಇದಕ್ಕೆ ಸೆಲೆಕ್ಷನ್ ಆಗಿ 1985 ಜಾಯ್ನ್ ಆದೆ, ಅಕ್ಟೋಬರ್ ತಿಂಗಳಲ್ಲಿ. ಅದು ಜಾಯ್ನ್ ಆದ ನಂತರ ಫರ್ದರ್ ಮತ್ತೆ ಪೋಸ್ಟ್ ಗ್ರ್ಯಾಜುಯೇಟ್ ಡಿಪ್ಲೊಮಾ ಇನ್ ಫಾರೆನ್ಸಿಕ್ ಕೆಮಿಸ್ಟ್ರಿ ಟಾಕ್ಸಿಕಾಲಜಿ NICFS ನ್ಯೂ ಡೆಲ್ಲಿಯಲ್ಲಿ ಒಂದು ಡಿಪ್ಲೊಮಾ ಕೋರ್ಸ್ ಕೂಡ ಮಾಡಿದೆ. ಅದರ ನಂತರ ಅಗೇನ್ ನಮ್ಮ ಫಾರೆನ್ಸಿಕ್ ಲ್ಯಾಬಲ್ಲಿ ಆ್ಯಸ್ ಎ ಸೈಂಟಿಫಿಕ್ ಅಸಿಸ್ಟೆಂಟ್ ವೈಜ್ಞಾನಿಕ ಸಹಾಯಕನಾಗಿ ವೃತ್ತಿಯಲ್ಲಿ ತೊಡಗಿಸ್ಕೊಂಡು ಮೊದಲು ಇದು ಏನು ನ್ಯಾಯವಿಜ್ಞಾನ ಅಂದರೆ ಫಾರೆನ್ಸಿಕ್ ಸೈನ್ಸ್, ನ್ಯಾಯವಿಜ್ಞಾನ ಪ್ರಯೋಗಾಲಯದಲ್ಲಿ ಏನು ಕೆಲಸ ಇದೆ ಅಂತಲೇ ಗೊತ್ತಿರಲಿಲ್ಲ. ಯಾವಾಗ ಅದ್ರ ಒಳಗಡೆ ವೈಜ್ಞಾನಿಕ ಸಹಾಯಕನಾಗಿ ಜಾಯ್ನ್ ಆದ್ನೋ ಅಲ್ಲಿ ಬರುವ ನಾವು ಯಾಕೆ ಅನಾಲಿಸಿಸ್ ಮಾಡಬೇಕು ಸ್ಯಾಂಪಲ್ಗಳನ್ನು, ಹೇಗೆ ಅದು ಇನ್ವೆಸ್ಟಿಗೇಷನ್ಗೆ ಹೆಲ್ಪ್ ಆಗುತ್ತೆ, ಅದರಲ್ಲಿ ಇರೋ ವಿವಿಧ ವಿಭಾಗಗಳು ಯಾವುದು. ಸೊ ಪ್ರತಿಯೊಂದು ವಿಭಾಗದಲ್ಲೂ ನಮಗೆ ರೊಟೇಷನ್ ಮೇಲೆ ಅನುಭವ ಆಗಲಿಕ್ಕೆ ನಮಗೆ ಪ್ರತಿಯೊಂದು ವಿಭಾಗದಲ್ಲೂ ಚೇಂಜ್ ಮಾಡ್ತಾ ಇದ್ದಾಗ ಒಂದೊಂದು ವಿಭಾಗದ ವರ್ಕು ಒಂದೊಂದು ಥರ, ಅದು ಹೇಗೆ ಇನ್ವೆಸ್ಟಿಗೇಷನ್ಗೆ ಹೆಲ್ಪ್ ಆಗುತ್ತೆ. ಆವಾಗ ಐ ಹ್ಯಾವ್ ಗಾಟ್ ಸಮ್ ಇಂಟ್ರೆಸ್ಟ್ ಇನ್ ದಿಸ್ ಫೀಲ್ಡ್. ಇದ್ರ ಬಗ್ಗೆ ಕುಲಂಕಷವಾಗಿ ಆವಾಗ ನಾನು ಸ್ಟಡಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಹೇಗೆ ವರ್ಕ್ ಮಾಡಬೇಕು, ಇದರಲ್ಲಿ ನನ್ನನ್ನು ಹೇಗೆ ತೊಡಗಿಸ್ಕೊಳ್ಬೇಕು ಅಂತ ಹೇಳಿ ಒಂಥರ ಇಂಟ್ರೆಸ್ಟ್ ಡೆವಲಪ್ ಆದಾಗೆ ಪ್ರತಿಯೊಂದು ಕೇಸ್ಗಳು ನಮಗೆ ಒಂಥರ ಹೊಸ ಕೇಸ್ಗಳು. ಈ ಫಾರೆನ್ಸಿಕ್ ಇದರಲ್ಲಿ ಎಷ್ಟೇ ವರ್ಷ ಯಾರೇ ಕೆಲಸ ಮಾಡಲಿ ಒಂದು ಕೇಸ್ ಇದ್ದಿದ್ದ ಥರ ಇನ್ನೊಂದು ಕೇಸ್ ಇರಲ್ಲ. ಎಷ್ಟೇ 1000 ಗಟ್ಟಲೆ ಕೇಸ್ ಮಾಡಲಿ ಪ್ರತಿಯೊಂದು ಕೇಸು ಡಿಫ್ರೆಂಟ್ ಆಗಿರುತ್ತೆ. ಸೊ ಪ್ರತಿಯೊಂದು ಸಲವೂ ನಮ್ಮನ್ನು ತೊಡಗಿಸ್ಕೊಂಡು ನಮ್ಮ ಕಮಿಟ್ಮೆಂಟ್ ಅಂತ ಏನು ಹೇಳ್ತೀವಿ ಅದನ್ನು ತೊಡಗಿಸ್ಕೊಂಡ್ರೆ ವಿ ವಿಲ್ ಗೆಟ್ ದ ನಾಲೆಜ್. ನೆಕ್ಸ್ಟ್ ಏನಾದರೂ ಒಂದು ಕಾಂಪ್ಲಿಕೇಟೆಡ್ ಕೇಸ್ ಬಂದಾಗ ಹೌ ವಿ ಹ್ಯಾವ್ ಟು ವರ್ಕ್ ಅನ್ನೋದು ಗೊತ್ತಾಗುತ್ತೆ. ಸೊ ಆ ಥರ ಬೆಳೆದು ನಂದು ಈ ಒಂದು ಫಾರೆನ್ಸಿಕ್ ಸೈನ್ಸ್ ಇದರಲ್ಲಿ ನಾನು ಮ್ಯಾಕ್ಸಿಮಮ್ ಕೆಲಸ ಮಾಡಿರೋದು ವಿಷವಿಜ್ಞಾನ ವಿಭಾಗದಲ್ಲಿ. ಅದನ್ನು ಟಾಕ್ಸಿಕಾಲಜಿ ಅಂತ ಹೇಳ್ತೀವಿ. ವಿಷವಿಜ್ಞಾನ ವಿಭಾಗ, ವಿಷವನ್ನು ಮತ್ತು ಡ್ರಗ್ಸ್ಗಳನ್ನು ಕಂಡುಹಿಡಿಯೋದು.
ಸೊ ಈ ಥರ ಯಾವುದಾದ್ರೂ ಅನ್ಯಾಚುರಲ್ ಡೆತ್ ಆದಾಗ ಏನಾದರೂ ವಿಷ ತೊಗೊಂಡಿದ್ನ, ಯಾವ ಥರ ವಿಷ ತೊಗೊಂಡಿರ್ಬೋದು, ಎಷ್ಟು ಪ್ರಮಾಣದಲ್ಲಿ ತೊಗೊಂಡಿರ್ಬೋದು, ಅದನ್ನು ಅನಾಲಿಸಿಸ್ ಮಾಡೋ ಒಂದು ವಿಭಾಗ. ಅದರಲ್ಲಿ ಸುಮಾರು 28 ವರ್ಷ ನಾನು ಕೆಲಸ ಮಾಡಿದ್ದೀನಿ. ಟಾಕ್ಸಿಕಾಲಜಿಲಿ ವಿವಿಧ ಹುದ್ದೆಗಳಲ್ಲಿ ವೈಜ್ಞಾನಿಕ ಸಹಾಯಕನಾಗಿ, ವೈಜ್ಞಾನಿಕ ಅಧಿಕಾರಿಯಾಗಿ ಪ್ರಮೋಷನ್ ಆಯಿತು. ಅಲ್ಲಿಂದ ಅಸಿಸ್ಟೆಂಟ್ ಡೈರೆಕ್ಟ್ರು, ಸಹಾಯಕ ನಿರ್ದೇಶಕನಾಗಿ ಪ್ರಮೋಷನ್ ಆಯಿತು. ಅದರ ನಂತರ ಡೆಪ್ಟಿ ಡೈರೆಕ್ಟರ್ ಆದಮೇಲೆ DNA ವಿಭಾಗಕ್ಕೆ ನನ್ನನ್ನು ನಿಯೋಜಿಸಿದ್ರು. DNA ವಿಭಾಗದಲ್ಲಿ ಕೆಲಸ ಮಾಡಬೇಕಾಯಿತು. ಅದಲ್ಲದೆ ನಮ್ಮ ಬ್ಯಾಂಗ್ಳೂರಲ್ಲದೆ ನಮ್ಮ ಪ್ರಾದೇಶಿಕ ವಿಧಿವಿಜ್ಞಾನ ಪ್ರಯೋಗಾಲಯಗಳು ಇವೆ. ಸೊ ಮೈಸೂರು, ಬೆಳಗಾವಿ ಈ ಥರ ನಮ್ಮ ಪ್ರಾದೇಶಿಕ ವಿಧಿವಿಜ್ಞಾನ ವಿಭಾಗದಲ್ಲೂ ಕೂಡ ಕೆಲಸ ನಿರ್ವಹಿಸಿ ಮತ್ತೆ ಇಲ್ಲಿ 2014ರಿಂದ ಬೆಂಗಳೂರಿಗೆ ವಾಪಸ್ ಬಂದು ಬೆಂಗಳೂರಲ್ಲಿ ಡೆಪ್ಟಿ ಡೈರೆಕ್ಟ್ರು, ಉಪನಿರ್ದೇಶಕನಾಗಿ ಕೆಲಸ ನಿರ್ವಹಿಸಿದೆ. DNA ವಿಭಾಗದಲ್ಲಿ. ಹಾಂ. ಅದರ ನಂತರ ಮಧ್ಯದಲ್ಲಿ ಒಂದು 6 ತಿಂಗಳು ಇಡೀ ಫಾರೆನ್ಸಿಕ್ ಲ್ಯಾಬ್ನ ನಿರ್ದೇಶಕನಾಗಿ, ಪ್ರಭಾರ ನಿರ್ದೇಶಕನಾಗಿ ಕೆಲಸ ನಿರ್ವಹಿಸೋ ಒಂದು ಸಮಯ ಬಂತು. ಸೊ 6 ತಿಂಗಳು ಇಡೀ ಫಾರೆನ್ಸಿಕ್ ಲ್ಯಾಬಿಗೆ ನಿರ್ದೇಶಕನಾಗಿ ಕೂಡ ಕೆಲಸ ನಿರ್ವಹಿಸಿ 2019 ಆಗಸ್ಟಲ್ಲಿ ನನ್ನ ವಯೋನಿವೃತ್ತಿ ಒಂದು. ಈಗ ಫಾರೆನ್ಸಿಕ್ ಫೀಲ್ಡ್ ಈಗಲೂ ಕೂಡ ಅದನ್ನು ಒಂದು ಹಾಬಿಯಾಗಿ ಇಟ್ಕೊಂಡು ಈಗ ಅನಾಲಿಸಿಸ್ ಮಾಡದೇ ಇರ್ಬೋದು, ಆದರೆ ನನಗೆ ಈ ಒಂದು ನನ್ನ 34 ವರ್ಷದಲ್ಲಿ ಬಂದಿರೋ ಒಂದು ಅನುಭವವನ್ನು ಹೊಸದಾಗಿ ಸೇರಿರುವ ಪೊಲೀಸ್ ಆಫೀಸರ್ಸ್, ಇನ್ವೆಸ್ಟಿಗೇಟಿಂಗ್ ಆಫೀಸರ್ಸ್, ಅವರು ಹೊಸದಾಗಿಂದ ರಿಕ್ರೂಟ್ ಆದಮೇಲೆ ಪೊಲೀಸ್ ಅಕಾಡೆಮಿಯಲ್ಲಿ ಅವರಿಗೆ ಫಾರೆನ್ಸಿಕ್ ಸೈನ್ಸ್ ಬಗ್ಗೆ ಕ್ಲಾಸ್ ತೊಗೊಳ್ಳಿಕ್ಕೆ ಈಗ ರೆಗ್ಯುಲರ್ ನನ್ನನ್ನು ನಾನು ತೊಡಗಿಸ್ಕೊಂಡಿದ್ದೀನಿ. ಈ ಥರ ಈಗ ಫಾರೆನ್ಸಿಕ್ ಇದರಲ್ಲಿ ಇಲ್ಲಿವರೆಗೆ ನಾನು ಪಡೆದುಕೊಂಡಿರುವ ಒಂದು ಅನುಭವವನ್ನು ಅವರು ಇನ್ವೆಸ್ಟಿಗೇಷನ್ ಆಫೀಸರ್ಗೆ ಹೇಗೆ ಫಾರೆನ್ಸಿಕ್ ಫೀಲ್ಡನ್ನು ನಿಮ್ಮ ಇನ್ವೆಸ್ಟಿಗೇಷನಲ್ಲಿ ಯೂಸ್ ಮಾಡ್ಕೊಳ್ಬೇಕು ಅನ್ನೋ ಒಂದು ತಿಳುವಳಿಕೆ ನೀಡೋ ಸಲುವಾಗಿ ರೆಗ್ಯುಲರ್ ಅವರ ಪೊಲೀಸ್ ಅಕಾಡೆಮಿ ಮೈಸೂರಾಗಲಿ, ಪೊಲೀಸ್ ಟ್ರೈನಿಂಗ್ ಕಾಲೇಜ್ ಗುಲ್ಬರ್ಗ ಆಗಲಿ, ಅದಲ್ಲದೆ ಕೆಲವೊಂದು ಕಡೆ ರಿಫ್ರೆಷಿಂಗ್ ಕೋರ್ಸಸ್ ಅಂತ ಮಾಡ್ತಾರೆ ಪೊಲೀಸ್ ಆಫೀಸರ್ಸಿಗೆ, ಅಲ್ಲಾಗಲಿ ಕ್ಲಾಸ್ಗಳು ತೊಗೊಳ್ತಾ ಇದ್ದೀನಿ. ಸೊ ಈ ಥರ ನನ್ನ ನಿವೃತ್ತಿ ಜೀವನವನ್ನು ನಡೆಸ್ತಾ ಇದ್ದೀನಿ. ಇಲ್ಲ, ಕೆಲವೊಬ್ಬ ಪೊಲೀಸ್ ಆಫೀಸರ್ ಕೆಲವೊಂದು ಇದ್ದಾಗ ಕಾಂಟ್ಯಾಕ್ಟ್ ಮಾಡಿ, ಸರ್ ಈ ಥರ ಆಗಿದೆ, ಹೇಗೆ ಇದರಲ್ಲಿ ಇದು ಮಾಡ್ಬೋದು, ಅಥವಾ ಫಾರೆನ್ಸಿಕ್ ಫೀಲ್ಡಲ್ಲಿ ಯಾವ್ಯಾವ ಸ್ಯಾಂಪಲ್ನ ಕಳಿಸ್ಬೋದು, ಹೇಗೆ ಇದರಿಂದ ಮಾಹಿತಿಯನ್ನು ಪಡ್ಕೊಳ್ಬೋದು, ಹೇಗೆ ಕಳಿಸ್ಬೇಕು ಫಾರೆನ್ಸಿಕ್ ಲ್ಯಾಬ್ಗೆ, ಈ ಥರದ ಮಾಹಿತಿಗಳನ್ನು ಫೋನ್ ಮುಖಾಂತರ ಆಗಲಿ ಅಥವಾ ಕಾಂಟ್ಯಾಕ್ಟ್ ಮಾಡಿ ಆಗಲಿ ಅದನ್ನು ತಿಳ್ಕೊಳ್ತಾರೆ. ಅವರಿಗೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಕನ್ನಡದಲ್ಲಿ ನ್ಯಾಯ ವಿಜ್ಞಾನ ಹೇಳ್ತೀವಿ, ಇಲ್ಲ ವಿಧಿವಿಜ್ಞಾನ ಅಂತ ಹೇಳ್ತೀವಿ. ಈಗ ನೋಡಿ, ಫಾರೆನ್ಸಿಕ್ ಅಂದರೆ ಜನರಲ್ ಪಬ್ಲಿಕ್ ತಾವೆಲ್ಲರೂ ಈಗ ತಿಳ್ಕೊಂಡಿರ್ಬೋದು. ಟಿವಿಯಲ್ಲಿ ಎಷ್ಟೋ TV ಸೀರಿಯಲ್ಗಳಲ್ಲಾಗಲಿ, ಯಾವುದಾದ್ರೂ ಮಾಧ್ಯಮ ಇದರಲ್ಲಾಗಲಿ ಫಾರೆನ್ಸಿಕ್ ಸೈನ್ಸ್ ಬಗ್ಗೆ ಆವಾಗ ಬರ್ತಾ ಇರುತ್ತೆ. ಈ ಕೆಲವೊಂದು ಸೆನ್ಸೇಷನಲ್ ಕೇಸಸ್ಸು, ಹೈ ಪ್ರೊಫೈಲ್ ಕೇಸ್ಗಳಾದಾಗ ಏನೋ ಫಾರೆನ್ಸಿಕ್ ಸೈನ್ಸ್ನವರು ಅದನ್ನೆಲ್ಲ ಕಂಡುಹಿಡಿದು ಬಿಡ್ತಾರೆ ಅನ್ನೋ ಥರ ಮಾಧ್ಯಮಗಳು ಅದನ್ನು ಪ್ರೊಜೆಕ್ಟ್ ಮಾಡ್ತಾ ಇರ್ತಾರೆ. ಫಾರೆನ್ಸಿಕ್ ಸೈನ್ಸಿಗೆ ಹೋಗಿದೆ, ಅವ್ರು ಕಂಡುಹಿಡಿದು ಬಿಡ್ತಾರೆ, ಅವರಿಂದ ರಿಪೋರ್ಟಿಗೆ ಕಾಯ್ತಾ ಇದ್ದೀವಿ, ಈ ಥರ ಒಂಥರ ಫ್ಯಾಸಿನೇಟಿಂಗ್ ಸೈನ್ಸ್ ಅನ್ನೋ ಥರ ಅದನ್ನು ಪ್ರೊಜೆಕ್ಟ್ ಮಾಡಿಬಿಡ್ತಾರೆ. ಆದರೆ ಜನರಲ್ ತಾವು ತಿಳ್ಕೊಳ್ಬೇಕಾಗಿದ್ದು ಈ ಫಾರೆನ್ಸಿಕ್ ಸೈನ್ಸ್ ಅಂದರೆ ಏನು, ಫಾರೆನ್ಸಿಕ್ ಸೈಂಟಿಸ್ಟು ಏನು ಮಾಡ್ತಾರೆ, ಅವ್ರು ಮಾಡಬೇಕಾದ್ರೆ ಯಾವ ವಿಜ್ಞಾನದ ವಿಧಾನಗಳನ್ನು ಅಳವಡಿಸ್ಕೊಂಡು ಈ ಥರ ಅನಾಲಿಸಿಸ್ಸು ಫಾರೆನ್ಸಿಕ್ ಸೈನ್ಸಲ್ಲಿ ನಡೆಯುತ್ತೆ ಅನ್ನೋದು ತಿಳ್ಕೊಳ್ಬೇಕಾಗತ್ತೆ. ಫಾರೆನ್ಸಿಕ್ ಈ ಒಂದು ವರ್ಡ್ ಇದೆ ಅಲ್ಲ, ಫಾರೆನ್ಸಿಕ್ ಸೈನ್ಸ್ ಅನ್ನೋದು ಏನು ಹೇಳ್ತೀವಿ, ಇದು ಒಂದು ಇಂಗ್ಲೀಷ್, ಫಾರೆನ್ಸಿಕ್ ಅನ್ನೋದು ಇಂಗ್ಲೀಷದ್ದಲ್ಲ, ಇದು ಒಂದು ಲ್ಯಾಟಿನ್ ವರ್ಡ್ ಫಾರೆನ್ಸಿಸ್ ಅನ್ನೋದು. ಅದು ಎಲ್ಲಿಂದ ಬಂತು? ಒಂದು ಈ ಓಪನ್ ಫೋರಮಲ್ಲಿ ಡಿಸ್ಕಷನ್ ಮಾಡೋದಕ್ಕೆ ಹಿಂದಿನ ರೋಮನ್ ಇದರಲ್ಲಿ ಏನಾಗಿತ್ತಂದರೆ, ಯಾವುದಾದ್ರೂ ಕ್ರೈಮ್ ಆದಾಗ ವಾದ ಪ್ರತಿವಾದಗಳು ಪ್ರೆಸೆಂಟ್ ಮಾಡಬೇಕಾಗಿತ್ತು ಓಪನ್ ಫೋರ್ಮಲ್ಲಿ. ಕೋರ್ಟಲ್ಲ, ಅದು ಪಬ್ಲಿಕ್ಕಲ್ಲಿ ಅದನ್ನು ವಾದ ಪ್ರತಿವಾದ ನಡೆಯೋದು. ಯಾರು ಚೆನ್ನಾಗಿ ಅದನ್ನು ಪ್ರೆಸೆಂಟ್ ಮಾಡ್ತಾರೆ ಅದು ಕೇಸು ಅವ್ರ ಕಡೆ ಆದಂಗೆ. ಸೊ ಆ ಥರ ಡಿಸ್ಕಷನ್ ನಡೆಯೋದು. ಆ ಒಂದು ವರ್ಡ್ ಫಾರೆನ್ಸಿಸ್ ಬೇಸ್ ಮೇಲೆ ಈ ಫಾರೆನ್ಸಿಕ್ ಅನ್ನೋ ವರ್ಡ್ ಬಂತು. ಅದು ಇಂಗ್ಲೀಷಿಗೆ ಫಾರೆನ್ಸಿಕ್ ಅಂತ ತಿಳ್ಕೊಳ್ತೀವಿ. ಕನ್ನಡದಲ್ಲಿ ಏನು ಹೇಳ್ತೀವಿ ಆಗಿದ್ರೆ ಅದನ್ನು ನ್ಯಾಯ ವಿಜ್ಞಾನ ಅಂತ ಹೇಳ್ತೀವಿ, ಇಲ್ಲ ವಿಧಿವಿಜ್ಞಾನ ಅಂತ ಹೇಳ್ತೀವಿ. ಇದೊಂಥರ ವಿಜ್ಞಾನದಲ್ಲಿ ಒಂದು ಏನು ನಾವು ಮಹತ್ತರವಾದ ಬದಲಾವಣೆಗಳಾಗ್ತಾ ಇದ್ದಂಗೆ ಇದು ನಮ್ಮ ಫಾರೆನ್ಸಿಕ್ ಕೂಡ ಅಪ್ಲೈ ಆಗ್ತಾ ಬಂತು. ಈಗ ಫಾರೆನ್ಸಿಕ್ ಇನ್ವೆಸ್ಟಿಗೇಷನ್ ಅನ್ನೋದರಲ್ಲಿ 2 ಭಾಗ ಅಂತ ಹೇಳ್ಬೋದು. ಒಂದು ಫಾರೆನ್ಸಿಕ್ ಸೈನ್ಸು, ಇನ್ನೊಂದು ಫಾರೆನ್ಸಿಕ್ ಮೆಡಿಸಿನ್. 2 ಫಾರೆನ್ಸಿಕ್ ಇನ್ವೆಸ್ಟಿಗೇಷನಿಗೆ ಬರುತ್ತೆ. ಫಾರೆನ್ಸಿಕ್ ಸೈನ್ಸ್ ಅಂದರೆ ಅಪ್ಲಿಕೇಶನ್ ಆಫ್ ಸೈನ್ಸ್ ಟು ಲಾ.
ಸೊ ಲಾ ಒಂದು ಕ್ರೈಮ್ ಇನ್ವೆಸ್ಟಿಗೇಷನ್ಗೆ ಸೈನ್ಸ್ ವಿಜ್ಞಾನದ ವಿವಿಧ ಯಾವುದೇ ವಿಭಾಗದವನ್ನು ಅಪ್ಲೈ ಮಾಡಿ ಅದನ್ನು ಇನ್ವೆಸ್ಟಿಗೇಷನ್ಗೆ ಹೆಲ್ಪ್ ಮಾಡೋದು ಫಾರೆನ್ಸಿಕ್ ಸೈನ್ಸ್. ಹಾಗಿದ್ರೆ ಫಾರೆನ್ಸಿಕ್ ಮೆಡಿಸಿನ್ ಅಂದರೆ ಏನು? ಫಾರೆನ್ಸಿಕ್ ಮೆಡಿಸಿನ್ ಅಂದರೆ ಈ ಮೆಡಿಕಲ್ ನಾಲೆಜನ್ನು ಇನ್ವೆಸ್ಟಿಗೇಷನ್ ಪರ್ಪಸ್ಸಿಗೆ ಅಪ್ಲೈ ಮಾಡೋದು. ಸೊ ಅದನ್ನು ಫಾರೆನ್ಸಿಕ್ ಮೆಡಿಸಿನ್ ಅಂತ ಹೇಳ್ತೀವಿ. ಸೊ ಫಾರೆನ್ಸಿಕ್ ಮೆಡಿಸಿನ್ನು ಮೆಡಿಕಲ್ ಕಾಲೇಜಲ್ಲಿ ಓದಿರೋ MBBS ಇವರು ಫಾರೆನ್ಸಿಕ್ ಮೆಡಿಸಿನ್ನಲ್ಲಿ ವರ್ಕ್ ಮಾಡ್ತಾರೆ. ಸೈನ್ಸ್ ಬ್ಯಾಕ್ಗ್ರೌಂಡ್ ಇದ್ದು ವರ್ಕ್ ಮಾಡೋದು ಫಾರೆನ್ಸಿಕ್ ಸೈನ್ಸ್ ಲ್ಯಾಬಲ್ಲಿ, ಅದು ಅನಾಲಿಸಿಸ್ ಆಗುತ್ತೆ ಸ್ಯಾಂಪಲ್ಗಳು. ಸೊ ದೀಸ್ ಆರ್ ದ ಟು. ಈ ಎರಡು ಫಾರೆನ್ಸಿಕ್ ಇನ್ವೆಸ್ಟಿಗೇಷನನ್ನು ಈ ಇನ್ವೆಸ್ಟಿಗೇಟಿಂಗ್ ಆಫೀಸರ್ಸ್ ಯಾವ ಥರ ಅದನ್ನು ಯೂಸ್ ಮಾಡ್ತಾರೆ, ಎಷ್ಟು ಎಫೆಕ್ಟಿವ್ ಆಗಿ ಯೂಸ್ ಮಾಡ್ತಾರೆ, ಅಷ್ಟು ಚೆನ್ನಾಗಿ ಇನ್ವೆಸ್ಟಿಗೇಷನ್ ಆಗುತ್ತೆ. ಇವೆರಡು ಫೀಲ್ಡು, ಫಾರೆನ್ಸಿಕ್ ಸೈನ್ಸ್ ಆಗಲಿ ಫಾರೆನ್ಸಿಕ್ ಮೆಡಿಸಿನ್ ಆಗಲಿ, ಅವರು ಪ್ರತಿಯೊಂದು ಭೌತಿಕ ಅವರಿಗೆ ಸಿಕ್ಕಿರೋ ಒಂದು ಎವಿಡೆನ್ಸಸ್ಸನ್ನು ಏನು ಹೇಳ್ತೀವಿ ಫಿಸಿಕಲ್ ಎವಿಡೆನ್ಸ್ ಅಂತ, ಭೌತಿಕ ಕುರುಹುಗಳನ್ನು ಯಾವ ಥರ ಅದನ್ನು ಫಾರೆನ್ಸಿಕ್ ಸೈನ್ಸಿಗೆ ಕಳಿಸಾಗಲಿ ಫಾರೆನ್ಸಿಕ್ ಮೆಡಿಸಿನ್ನವರಾಗಲಿ ಪ್ರಾಪರ್ ಆದ ಯಾವುದಕ್ಕೆ ಅದನ್ನು ಕಳಿಸಿ ಅವರಿಂದ ಇನ್ಫಾರ್ಮೇಷನ್ ತೊಗೊಳ್ತೀರಿ ಅಷ್ಟು ಚೆನ್ನಾಗಿ ಇನ್ವೆಸ್ಟಿಗೇಷನ್ ಮಾಡ್ಬೋದು. ಕೇಸ್ ಸಾಲ್ವ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಅವರಿಗೆ ಅದ್ರ ಬಗ್ಗೆ ಕಂಪ್ಲೀಟ್ ನಾಲೆಜ್ ಇರಬೇಕು ಇನ್ವೆಸ್ಟಿಗೇಟಿಂಗ್ ಆಫೀಸರ್ಗೆ. ಇದೊಂದು ಸಿಕ್ಕದಾಗಿ ಇದು ಎಲ್ಲೆಲ್ಲಿ ಕಳಿಸ್ಬೇಕು, ಏನು ಅನಾಲಿಸಿಸ್ ಮಾಡಿ ಏನು ನನಗೆ ರಿಪೋರ್ಟ್ ತೊಗೊಳ್ಬೇಕು, ಅದ್ರ ಮೇಲೆ ಇನ್ವೆಸ್ಟಿಗೇಷನ್ಗೆ ಅವರಿಗೆ ಹೆಲ್ಪ್ ಆಗುತ್ತೆ. ಆದ್ದರಿಂದ ಫಾರೆನ್ಸಿಕ್ ಸೈನ್ಸ್ ಈ ವಿಜ್ಞಾನದ ತಿರುವುಗಳು ಅಂತ ಹೇಳ್ತೀವಲ್ಲ, ಹೊಸ ಹೊಸ ಇನ್ವೆನ್ಷನ್ ಆದಂಗೆ ಹೊಸದು, ಆ ಥರ ಇದೇ ಥರ ಫಾರೆನ್ಸಿಕ್ ಸೈನ್ಸ್ ಕೂಡ ಹೊಸ ಹೊಸ ವಿಜ್ಞಾನಗಳು ಹೊಸ ಇನ್ವೆನ್ಷನ್ಸ್ ಬಂದಂಗೆ ಅದನ್ನು ಅಪ್ಲೈ ಮಾಡಿಕೊಂಡು ಇದು ಕೂಡ ಬೆಳೀತಾ ಇದೆ, ದಾಪುಗಾಲಾಗ್ತಾ ಇದೆ ಅಂತ ಹೇಳ್ಬೋದು ನಾವು. ಈ ಏನು ಹೇಳ್ತೀವಿ ಅಂದರೆ ಫಾರೆನ್ಸಿಕ್ ಇನ್ವೆಸ್ಟಿಗೇಷನ್ ನಾವು ಫಾರೆನ್ಸಿಕ್ ಸೈನ್ಸ್ನವರು ಏನು ಮಾಡ್ತೀವಿ ಅದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ವಿ ಆರ್ ಅನಲೈಸಿಂಗ್ ದ ಸ್ಯಾಂಪಲ್ಸ್, ಅದ್ರ ಮೇಲೆ ಇನ್ವೆಸ್ಟಿಗೇಷನ್ ನಿಂತಿರುತ್ತೆ. ಅದ್ರ ಮೇಲೆ ಜುಡಿಷರಿ ಇದರಲ್ಲಿ ಅವರು ಪ್ರೆಸೆಂಟ್ ಮಾಡಿದಾಗ ಕೋರ್ಟಲ್ಲಿ ಒಬ್ಬನ ಲೈಫ್ ಆ್ಯಂಡ್ ಡೆತ್ ಕ್ವೆಶ್ಚನ್ ಇರುತ್ತೆ. ಸೊ ನಾವು ಮಾಡೋದ್ರಲ್ಲಿ ಏನಾದರೂ ತಪ್ಪಾಗಿಬಿಟ್ರೆ ಒಬ್ಬನ ಲೈಫ್ ಆ್ಯಂಡ್ ಡೆತ್ ಜೊತೆ ನಾವು ಆಟ ಆಡ್ದಂಗೆ ಆಗುತ್ತೆ ಫಾರೆನ್ಸಿಕ್ ಸೈನ್ಸಲ್ಲಿ ವರ್ಕ್ ಮಾಡೋರು. ಅದರಿಂದ ವಿ ಆರ್ ಒಬ್ಬರದ್ದು ಕರಿಯರೇ ಲಾಸ್ ಆಗೋ ಚಾನ್ಸಸ್ಸು. ಯಾಕಂದರೆ ಸಮ್ಟೈಮ್ಸು ಎಷ್ಟೋ ಕಂಪನಿಗಳಿಂದ ಈ ಅವ್ರ ಸ್ಯಾಂಪಲ್ಲು ರ್ಯಾಂಡಮ್ ಆಗಿ ಟೆಸ್ಟಿಗೆ ಬರುತ್ತೆ. ಕೆಲವೊಂದು ಈ ಪಬ್ಲಿಕ್ ಸೆಕ್ಟರ್ ಕಂಪ್ನಿಗಳಾಗಲಿ ಅಥವಾ ಮಲ್ಟಿನ್ಯಾಷನಲ್ ಕಂಪ್ನಿಗಳಾಗಲಿ ಎಂಪ್ಲಾಯೀಸ್ದನ್ನು ಅವಾಗ ಚೆಕ್ ಮಾಡಿಸ್ತಾ ಇರ್ತಾರೆ, ಏನಾದರೂ ಡ್ರಗ್ ಯೂಸ್ ಮಾಡ್ತಾರಾ ಎಂಪ್ಲಾಯೀಸು. ಸೊ ನಾವೇನಾದರೂ ಕೊಟ್ಟಿದ್ದ ರಿಪೋರ್ಟು ರಾಂಗ್ ಆಯಿತು ಅಂದರೆ ಅವ್ನ ಲೈಫ್ ಜೊತೆ ನಾವು ಆಟ ಆಡ್ದಂಗೆ. ಸೊ ಅವ್ನ ಕೆಲಸನೇ ಹೋಗುತ್ತೆ. ಒಬ್ಬ ಸ್ಪೋರ್ಟ್ಸ್ ಒಂದು ನಿಮ್ಗೆ ಗೊತ್ತು, ಅವನೇನಾದರೂ ಉದ್ದೀಪನ ಮದ್ದು ತೊಗೊಂಡಿದ್ದಾನ ಅಂತ ಟೆಸ್ಟಿಗೆ ಬಾಡೋದು ಅಂಥದ್ದು ಕೂಡ ಫಾರೆನ್ಸಿಕ್ ಲ್ಯಾಬಿಗೆ ಬರುತ್ತೆ. ಆವಾಗ ಒಬ್ಬ ಸ್ಪೋರ್ಟ್ಸ್ ಪರ್ಸನನ್ನು ಲೈಫೇ ಚೇಂಜ್ ಆಗೋ ಚಾನ್ಸಸ್ ಇದೆ ತಪ್ಪಾಗಿಬಿಟ್ರೆ ಏನಾದರೂ. ಸೊ ಸಿವಿಲ್ ಮ್ಯಾಟರ್ಸ್ ತೊಗೊಂಡ್ರೆ ಎಷ್ಟೋ ಡಾಕ್ಯುಮೆಂಟ್ಗಳು ಫೋರ್ಜ್ಡ್ ಆಗಿದೆ ಅಂತಾರೆ, ಅವ್ರದ್ದು ಪ್ರಾಪರ್ಟಿ ಇರುತ್ತೆ ಅದ್ರ ಮೇಲೆ, ಸೊ ಫೋರ್ಜ್ ಡಾಕ್ಯುಮೆಂಟ್ ಅನ್ನತ್ತೆ. ಸೊ ಸಿವಿಲ್ ಕೋರ್ಟಲ್ಲಿ ಅವನದು ಪ್ರಾಪರ್ಟಿದು ಹೆಚ್ಚು ಕಡಿಮೆ ಆಗೋ ಚಾನ್ಸಸ್ ಇದೆ. ಅದರಿಂದ ಈ ಅನಾಲಿಸಿಸ್ ಏನಿದೆ ಇಟ್ ಶುಡ್ ಬಿ ವೆರಿ ಅಕ್ಯುರೇಟ್. ಅದರಲ್ಲಿ ಏನಾದರೂ ತಪ್ಪುಗಳಾದರೆ ಅದರ ಕಾನ್ಸಿಕ್ವೆನ್ಸಸ್ ತುಂಬ ಡೇಂಜರಸ್. ಸೊ ಆದ್ದರಿಂದ ಒಬ್ಬರ ಲೈಫ್ ಜೊತೆನೇ ನಾವು ಆಟ ಆಡುವಂಥ ಇದು ಇದ್ದಾಗ ವಿ ಶುಡ್ ಬಿ ವೆರಿ ಕೇರ್ಫುಲ್ ಹೂ ಆರ್ ವರ್ಕಿಂಗ್ ಇನ್ ಫಾರೆನ್ಸಿಕ್ ಮೆಡಿಸಿನ್ ಆ್ಯಸ್ ವೆಲ್ ಆ್ಯಸ್ ಇನ್ ಫಾರೆನ್ಸಿಕ್ ಸೈನ್ಸ್. ಸೊ ಆದ್ದರಿಂದ ಈ ಒಂದು ಫಾರೆನ್ಸಿಕ್ ಫೀಲ್ಡಲ್ಲಿ ಏನು ಇದಂದರೆ ಲಾಸ್ಟ್ 5 to 6 ಡಿಕೇಡ್ಸ್ 50 to 60 ಇಯರ್ಸ್ ಅಂತ ತೊಗೊಂಡ್ರೆ ಸೈನ್ಸು ತುಂಬ ಫಾಸ್ಟಾಗಿ ಡೆವಲಪ್ ಆಗ್ತಾ ಇದೆ. ಹೊಸ ಇನ್ವೆನ್ಷನ್ಸು ಹೊಸ ವಿಭಾಗಗಳು ಬರ್ತಾ ಇವೆ. ಸೊ ಈ ಥರ ಬಂದಾಗ ಕ್ರೈಮ್ಸು ಕೂಡ ಅದೇ ಥರ ಹೊಸ ಥರ ಆಗುತ್ತೆ. ಇವತ್ತಾಗಿದ್ದ ಥರದ ಕ್ರೈಮು ನಾಳೆ ಇರಲ್ಲ. ಹೊಸ ಇನ್ವೆನ್ಷನ್ ಆಗ್ತಾ ಇದ್ದಂಗೆ ಕ್ರಿಮಿನಲ್ಸ್ ವಿಲ್ ಟೇಕ್ ದಟ್ ಒನ್ ಫಸ್ಟ್. ಸೊ ದೇ ವಿಲ್ ಯೂಸ್ ದಟ್ ನ್ಯೂ ಇನ್ವೆನ್ಷನ್ ಫಾರ್ ಮೇಕಿಂಗ್ ದ ನ್ಯೂ ಟೈಪ್ ಆಫ್ ಕ್ರೈಮ್. ಅಷ್ಟು ಬಳಸುವಾಗ ನಾವು ಅದಾದಮೇಲೆ ಇನ್ವೆಸ್ಟಿಗೇಟಿಂಗ್ ಆಫೀಸರ್ಸ್ ಆಗಲಿ ಫಾರೆನ್ಸಿಕ್ ಸೈನ್ಸನ್ನವರಾಗಲಿ ಎಚ್ಚೆತ್ಕೊಳ್ತೀವಿ, ಈ ಥರ ಒಂದು ಹೊಸ ಕ್ರೈಮ್ ಆಯ್ತಲ್ಲ, ಯಾಕಾಯ್ತಿದ್ದು, ಹೇಗಾಯಿತು, ಹೇಗೆ ಕಂಡುಹಿಡಿಬೇಕು ಅಂತ ಆವಾಗ ನಾವು ಅಪ್ಡೇಟ್ ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಅದರಿಂದ ಕ್ರಿಮಿನಲ್ಸ್ ಆರ್ ವೆರಿ ಇಂಟೆಲಿಜೆಂಟ್. ಒಂದೇ ಥಿಂಗ್ ವೆರಿ ಜೀನಿಯಸ್ಸು ಇರ್ತಾರೆ, ಬಟ್ ಏನಂದರೆ ರೈಟ್ ಡೈರೆಕ್ಷನಲ್ಲಿ ಹೋಗದೇ ಇರೋದ್ರಿಂದ ಕ್ರಿಮಿನಲ್ ಆಗಿರ್ತಾರೆ. ಜೀನಿಯಸ್ ಇರ್ತಾರೆ,
ಅವ್ರು ಹೇಗೆ ಮಾಡಿದರು ಅಂತ ನಮ್ಗೆ ಕಂಡುಹಿಡಿಲಿಕ್ಕೆ ನಮಗೆ ಎಷ್ಟೋ ಟೈಮ್ ಬೇಕು. ಸೊ ಈ ಥರದ್ದು ಒಂದು ಆಗ್ತಾ ಇದ್ದಾಗ ಯಾವ ಥರ ಈ ಹೊಸ ಹೊಸ ಇನ್ವೆನ್ಷನ್ಗಳು ಆಗಿ ಇನ್ವೆಸ್ಟಿಗೇಟಿಂಗ್ ಆಫೀಸರ್ಗೆ ಮತ್ತು ನಮ್ಮ ಫಾರೆನ್ಸಿಕ್ ಸೈನ್ಸ್ನವರಿಗೆ ಹೊಸ ಹೊಸ ಟೂಲ್ಸ್ ಸಿಗ್ತಾ ಇರುತ್ತೆ ಇನ್ವೆಸ್ಟಿಗೇಷನ್ಗೆ. ನಾವು ಆದಷ್ಟು ಬೇಗ ಅದನ್ನು ಅಡಾಪ್ಟ್ ಮಾಡ್ಕೊಳ್ಬೇಕು. ನಾವು ಅದರಲ್ಲಿ ಡಿಲೇ ಮಾಡಿದ್ರೆ ಅಲ್ಲಿ ಆಗಲೇ ಅದನ್ನು ಯೂಸ್ ಮಾಡ್ಕೊಂಡು ಎಷ್ಟೋ ಹೊಸ ಥರ ಕ್ರೈಮ್ಗಳು ಆಗೋಗಿರುತ್ತೆ. ಸೊ ಈ ಥರ ದಾಪುಗಾಲು ಹಾಕಿದ್ದು ಹೇಗೆ ಅದನ್ನು ನಮ್ಮಲ್ಲಿ ಸ್ಟ್ರೈಡ್ಸ್ ಅಂತ ಹೇಳ್ತೀವಿ, ಇಂಪ್ರೂವ್ಮೆಂಟ್ ಹೇಗೆ ಆಗ್ತಾ ಇದೆ ಫಾರೆನ್ಸಿಕ್ ಸೈನ್ಸು ಅಂತ ತೊಗೊಂಡ್ರೆ ನೀವು ಒಂದು 2-3 ಎಕ್ಸಾಂಪಲ್ ಹೇಳ್ತೀನಿ. ಸೊ ಒಂದು ಇನ್ವೆಸ್ಟಿಗೇಷನ್ ಇದಂದ್ಕೊಳ್ಳೋ ಒಂದು ಓಲ್ಡ್ ಇನ್ವೆಸ್ಟಿಗೇಷನ್ ಶರ್ಲಾಕ್ ಹೋಮ್ಸ್ದು ಮನಸ್ಸಿಗೆ ನಿಮಗೆ ಬಂದರೆ ಒಂದು ಶರ್ಲಾಕ್ ಹೋಮ್ ಪಿಕ್ಚರ್ ಬರುತ್ತೆ. ಯಾವುದೇ ಒಂದು ಮ್ಯಾಗ್ನಿಫೈಯಿಂಗ್ ಲೆನ್ಸ್ ಇಟ್ಕೊಂಡು ಕೈಯಲ್ಲಿ ಹಿಂಗೆ ನೋಡ್ತಾ ಇದ್ದಿದ್ದು ಒಂದು ಪಿಕ್ಚರ್, ಏನೋ ಕಂಡುಹಿಡಿತಾ ಇದ್ದಾನೆ ಅವನು. ಆ ಮ್ಯಾಗ್ನಿಫೈಯಿಂಗ್ ಗ್ಲಾಸ್ದು ಮ್ಯಾಗ್ನಿಫೈಯಿಂಗ್ ಪವರ್ ಎಷ್ಟು? ಮ್ಯಾಕ್ಸಿಮಮ್ 10x 10 ಟೈಮ್ಸ್ ದೊಡ್ಡದು ಮಾಡಿ ತೋರಿಸ್ಬೋದು. ಸೊ ಒಂದು ಆಬ್ಜೆಕ್ಟ್ ಇದೆ, 10ರಷ್ಟು ದೊಡ್ಡದು ಕಾಣ್ಬೋದು. ಆದರೆ ಅದರದ್ದು ಮ್ಯಾಗ್ನಿಫೈಯಿಂಗ್ ಗ್ಲಾಸ್ದು ಇರೋದು ಒಂದು ಕೆಪಾಸಿಟಿ. ಬಟ್ ಇನ್ವೆನ್ಷನ್ ಯಾವ ಥರ ಆಗ್ತಾ ಹೋಯ್ತಂದರೆ ಮೈಕ್ರೋಸ್ಕೋಪ್ಗಳು ಬಂದು ಕಣ್ಣಿಗೆ ಕಾಣದೇ ಇರೋ ಚಿಕ್ಕ ಮೈಕ್ರಾನ್ಸ್, ಇದನ್ನು ಮೈಕ್ರೋಸ್ಕೋಪಿಕ್ ಇದಂತ ಏನು ಹೇಳ್ತೀವಿ ಎವಿಡೆನ್ಸರಿ ಮಟೀರಿಯಲ್ಲು, ಅದು ಕಣ್ಣಿಗೆ ಕಾಣುವಷ್ಟು ದೊಡ್ಡದಾಗಿ ನಾವು ನೋಡುವಂಥ ಸಾಧ್ಯತೆ ಇದೆ ಈಗ. ಆದರೆ ಅದೇ ಮೈಕ್ರೋಸ್ಕೋಪು ಎಷ್ಟರ ಮಟ್ಟಿಗೆ ಸೈನ್ಸ್ ಇನ್ವೆನ್ಷನ್ನಿಂದ ಹೊಸ ಇದರಿಂದ ಯಾವ ಕೆಪಾಸಿಟಿಯಲ್ಲಿ ಬಂದಿದೆ ಅಂದರೆ ಸ್ಕ್ಯಾನಿಂಗ್ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಅನ್ನೋದು ಈಗ ಅವೈಲೇಬಲ್ ಇದೆ. ಅದ್ರ ಕೆಪಾಸಿಟಿ ನಾವು ಇಮ್ಯಾಜಿನ್ ಮಾಡಲಿಕ್ಕೂ ಆಗಲ್ಲ. 10,000ಇಂದ 1,00,000ವರೆಗೂ ಎನ್ಲಾರ್ಜ್ ಮಾಡಿ ನೋಡುವಂಥ ಕೆಪಾಸಿಟಿ ಸ್ಕ್ಯಾನಿಂಗ್ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪಿಗೆ ಇದೆ. 1,00,000 ಟೈಮ್. ಸೊ ನಾವೊಂದು ಸ್ಮಾಲ್ ಕೈ ಬೆರಳ ಮೇಲೆ ಒಂದು ಚಿಕ್ಕೊಂದು ಕ್ರಿಸ್ಟಲ್ಸ್ ಇಟ್ಟರೆ ಅದು ಮೈಕ್ರೋಸ್ಕೋಪ್ ಅಂಡ್ರೆ ನೋಡಿದರೆ ಒಂದು 40 ಟೈಮ್ಸ್ ಆಗೋ ಮೈಕ್ರೋಸ್ಕೋಪು ಅಥವಾ 100 ಟೈಮ್ಸ್ ಕಾಣೋದು. ಅದನ್ನೇ ನೀವು ಸ್ಕ್ಯಾನಿಂಗ್ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪಲ್ಲಿ ನೋಡಿದರೆ ಅದು ಎಷ್ಟು ದೊಡ್ಡದು ಕಾಣ್ಬೋದು ಅಂತ ಒಂದು ಇಮ್ಯಾಜಿನೇಷನ್ ಹೇಳ್ತಾರೆ. ಒಂದು ಈಫೆಲ್ ಟವರ್ ಎಷ್ಟು ಇದೆ ಅಷ್ಟು ದೊಡ್ಡದಾಗಿ ತೋರಿಸುವಷ್ಟು ಕೆಪಾಸಿಟಿ ಇದೆ ಅದಕ್ಕೆ. ಒಂದು ಪುಟ್ಟ ಸಕ್ಕರೆ ಕಣನ ಅಷ್ಟು ದೊಡ್ಡದು ತೋರಿಸುವಂಥ ಕೆಪಾಸಿಟಿ ಇದೆ. ಅದು ಇನ್ವೆನ್ಷನ್. ಸೊ ಅದನ್ನು ನಾವು ಇನ್ವೆಸ್ಟಿಗೇಷನ್ ಪರ್ಪಸ್ಗೆ ಈಗ ಫಾರೆನ್ಸಿಕ್ನವರು ಅಳವಡಿಸ್ಕೊಂಡಿದ್ದಾರೆ. ಸೊ ಕಣ್ಣಿಗೆ ಕಾಣದೇ ಇರೋ ಭೌತಿಕ ಒಂದು ಎವಿಡೆನ್ಸರಿ ಮಟೀರಿಯಲನ್ನು ಅಂಡರ್ ಮೈಕ್ರೋಸ್ಕೋಪ್ ಸ್ಕ್ಯಾನಿಂಗ್ ಇಲೆಕ್ಟ್ರಾನ್ ಮೈಕ್ರೋಸ್ಕೋಪಲ್ಲಿ ನೋಡಿದರೆ ಕಾಣದೇ ಇರೋದು ದೊಡ್ಡದಾಗಿ ಕಾಣಿಸುತ್ತೆ. ಕಂಡ್ರಾಗಿಲ್ಲ, ಅದು ಏನು ಅಂತ ಕಂಡುಹಿಡಿಬೇಕಲ್ಲ. ಅದಕ್ಕೆ ಇನ್ನೂ ಹೊಸ ಟೆಕ್ನಾಲಜಿಗಳು ಬಂದಿದೆ. ಅದ್ರ ಮೇಲೆ ಎಕ್ಸ್ರೇ ಇದಾಗಿಬಿಟ್ಟು ಎಕ್ಸ್ರೇ ಏನು ಕೊಡುತ್ತಂದರೆ ಆ ಒಂದು ಕಣನ ಹುಡುಕಿ ಒಂದೇ ಕಣದ ಮೇಲೆ ಎಕ್ಸ್ರೇನ ಬಂಬಾರ್ಡ್ ಮಾಡಿದರೆ ಕಂಪ್ಲೀಟ್ ಅದರದ್ದು ಕ್ಯಾರೆಕ್ಟರೈಸೇಷನ್ ಕೊಡುತ್ತೆ. ಅದು ಏನು ಅನ್ನೋದು ಗೊತ್ತಾಗುತ್ತೆ. ಸೊ ಈ ಥರದ್ದು ಒಂದು ನೋಡಿ, ಎಲ್ಲಿಂದ ಒಂದು ಸಣ್ಣ ಒಂದು ಮ್ಯಾಗ್ನಿಫೈಯಿಂಗ್ ಗ್ಲಾಸಿಂದ ವಿ ಆರ್ ಹ್ಯಾವಿಂಗ್ ನಾವು ಸ್ಕ್ಯಾನಿಂಗ್ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ವಿತ್ ಎಕ್ಸ್ರೇ ಡಿಫ್ರಾಕ್ಷನ್ ಎಡಿಷನಲ್ ಅದಕ್ಕೆ. ಸೊ ಆದ್ದರಿಂದ ಯಾವುದೇ ಒಂದು ಎಕ್ಸ್ಪ್ಲೋಸಿವ್ ಆಗಿರಲಿ ಅಥವಾ ಒಂದು ಗನ್ ಶಾಟ್ ಆದಾಗ ಗನ್ ಶಾಟ್ ರೆಸಿಡ್ಯೂ ಆಗಲಿ, ಎಕ್ಸ್ಪ್ಲೋಷನ್ ಆಗೋಗಿದೆ, ಡೆಬ್ರಿಸು ಮಣ್ಣು ಮಾತ್ರ ಇದೆ, ಏನಾಗಿದೆ ಅಂತ ಗೊತ್ತಿಲ್ಲ, ಅದರೊಳಗಿಂದ ಹುಡುಕಿ ತೆಗೆದು ಏನು ಎಕ್ಸ್ಪ್ಲೋಷನ್ಗೆ ಮಟೀರಿಯಲ್ ಯೂಸ್ ಮಾಡಿದ್ರು ಅಂತ ಕಂಡುಹಿಡಿಲಿಕ್ಕೆ ಸಾಧ್ಯ ಇದೆ. ಬಾಂಬ್ ಬ್ಲಾಸ್ಟ್ ಎಲ್ಲ ಆಗೋಗಿದೆ, ಅಲ್ಲಿರೋ ಡೆಬ್ರಿಸು ಮಣ್ಣು ಕಲೆಕ್ಟ್ ಮಾಡಿ ತಂದಿದ್ದಾರೆ, ಅದರೊಳಗಡೆ ಒಂದು ಪಾರ್ಟಿಕಲ್ನ ಹುಡುಕಿ ಅದು ಯಾವ ಥರದ್ದು ಒಂದು ಎಕ್ಸ್ಪ್ಲೋಸಿವ್ ಮಟೀರಿಯಲ್ನ ಯೂಸ್ ಮಾಡಿದ್ರು. ಸೊ ಈ ಥರ ಕಂಡುಹಿಡಿಯುವಂಥ ಸಾಧ್ಯತೆ ಇದೆ. ಸೊ ಈ ಥರದ್ದು ಹೊಸ ಇನ್ವೆನ್ಷನ್ಗಳು ಫಾರೆನ್ಸಿಕ್ ಸೈನ್ಸಲ್ಲಿ ಅಳವಡಿಕೆ ಆಗ್ತಾ ಇವೆ. ಲಾಸ್ಟ್ 5-6 ಡಿಕೇಡ್ಸಲ್ಲಿ ಆಗ್ತಾ ಇರೋ ಬೆಳವಣಿಗೆಗಳು ಅಂತ ಹೇಳ್ಬೋದು. ಈ ಡ್ರಗ್ಸ್ ಅಂತ ತಗೊಳ್ಳೋಣ. ಡ್ರಗ್ಸ್ ಬಗ್ಗೆ ಇಟ್ ಈಸ್ ಒಂದು ಸಮ್ವಾಟ್ ಫ್ಯಾಸಿನೇಟಿಂಗ್ ವರ್ಡ್. ಅದು ಡ್ರಗ್ಸ್ ಅನ್ನೋ ಒಂದು ವರ್ಡೇ ಒಂದು ಫ್ಯಾಸಿನೇಟಿಂಗ್ ವರ್ಡ್ ಅಂತ ಇದ್ದಂಗೆ. ಆ ವರ್ಡ್ ಕೇಳಿದ್ರೇ ವರ್ಡ್ ಅದು. ಸೊ ಆ ಥರ ಯಾವುದೇ ಡ್ರಗ್ ಎಲ್ಲಿಂದ ಬಂತು? ಒಂದು ಓಲ್ಡನ್ ಡೇಸಲ್ಲಿ ಫಸ್ಟ್ ಡ್ರಗ್ ಯಾವುದು? ಪೇನ್ ಕಿಲ್ಲರ್, ಅನಾಲ್ಜೆಸಿಕ್. ಕ್ಯಾಲ್ಕುಲೇಟರ್ ಯೂಸ್ ಮಾಡಲ್ಲ, ಎಲ್ಲ ಕಂಪ್ಯೂಟ್ರಲ್ಲೇ ಕ್ಯಾಲ್ಕುಲೇಟರ್ ಥರ ಎಲ್ಲ. ಬ್ಯಾಂಕ್ನವರು ಮುಂಚೆ ಕ್ಯಾಲ್ಕುಲೇಟರ್ ಇಟ್ಕೊಂಡು ಅಕೌಂಟ್ ಮಾಡ್ತಿದ್ರು. ನಮ್ಮ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಮಂತ್ಲಿ 3 ಮಂತ್ಸಿಗೆ ಒಂದು ಸಲ ಕ್ಯಾಲ್ಕುಲೇಟ್ ಮಾಡಿ ಅದನ್ನು ಬರೆದಿಡ್ತಿದ್ರು. ಈಗ ಸಾಫ್ಟ್ವೇರ್ ಬಂದುಬಿಡ್ತು, ಕಂಪ್ಯೂಟರ್ಸ್ ಬಂದ ಮೇಲೆ ಹೊಸ ಥರ ಕ್ರೈಮ್ಗಳು ಸ್ಟಾರ್ಟ್ ಆಗಿಬಿಟ್ರು. ಹೌದಾ? ಕ್ಯಾಲ್ಕುಲೇಟರ್ ಇದ್ದಕ್ಕಿಂತ ದೊಡ್ಡ ಕ್ರೈಮ್ಗಳು. ಅವಾಗ ಮ್ಯಾನ್ವಲ್ ಮಾಡೋರು ಏನಾದರೂ ತಪ್ಪು ಮಾಡ್ಬೇಕಾಯ್ತು. ಈಗೇನಿಲ್ಲ,
ಇಡೀ ಸಿಸ್ಟಮ್ಮೇ ಕಂಪ್ಯೂಟರಲ್ಲಿ ಅವ್ರದ್ದು ಒಂದು ಇಡೀ ಎಲ್ಲ ಬ್ರ್ಯಾಂಚಸ್ ಸೇರಿ ಡೇಟಾಬೇಸ್ ಒಂದು ಕಡೆ ಸರ್ವರಲ್ಲಿರುತ್ತೆ. ಸೊ ಇಂಟೆಲಿಜೆಂಟ್ ಕಂಪ್ಯೂಟರ್ ನಾಲೆಜ್ ಇರೋನು ಅದನ್ನು ಹ್ಯಾಕ್ ಮಾಡೋದಾಗಲಿ ಅಥವಾ ಬೇರೆ ಥರ ಅದನ್ನು ಯೂಸ್ ಮಾಡೋದಾಗಲಿ ಮಾಡಿಬಿಟ್ಟು ಈಗ ಎಷ್ಟು ಫ್ರಾಡ್ಗಳಾಗ್ತಾಯಿದೆ ಬ್ಯಾಂಕ್ ಫೈನಾನ್ಷಿಯಲ್, ಯಾಕಂದರೆ ಪ್ರತಿಯೊಬ್ಬರದ್ದು ಈಗ ಇಂಟರ್ನೆಟ್ ಬ್ಯಾಂಕಿಂಗ್. ಸೊ ಹೊಸ ಫ್ರಾಡ್ಗಳಾಗಬೇಕಂದ್ರೆ ಈ ಹೊಸ ಟೆಕ್ನಾಲಜಿಯಿಂದನೇ ಬಂದಿದೆ. ಸೊ ಈ ಥರ ಕಂಪ್ಯೂಟರ್ ಬಂದ ಮೇಲೆ ಈ ಥರ ಫ್ರಾಡ್ ಆಗುತ್ತೆ ಅಂತ ಯಾರೂ ಆಲೋಚನೆ ಮಾಡಿರಲಿಲ್ಲ. ಯಾವಾಗ ಫ್ರಾಡ್ಗಳು ಆದವು ಆವಾಗ ಫೊರೆನ್ಸಿಕ್ನವ್ರು ಎಚ್ಚೆತ್ಕೊಂಡ್ರು, ಇನ್ವೆಸ್ಟಿಗೇಟಿವ್ನವ್ರು ಎಚ್ಚೆತ್ಕೊಂಡ್ರು. ನಮ್ಮಲ್ಲಿ ಡಿಜಿಟಲ್ ಫೊರೆನ್ಸಿಕ್ ಅಂತ ಯೂನಿಟೇ ಓಪನ್ ಆಗೋಯ್ತು. ಇನ್ವೆಸ್ಟಿಗೇಷನ್ನವರಿಗೆ ಸೈಬರ್ ಕ್ರೈಮ್ ಅನ್ನೋದು ಒಂದು ವರ್ಡೇ ಕೇಳಿರಲಿಲ್ಲ 10 ವರ್ಷದಿಂದ. ಇವತ್ತು ಸೈಬರ್ ಕ್ರೈಮ್ ಅನ್ನೋದು ಇವತ್ತು ಬೆಳಗಾಗಲಿಕ್ಕೆ ಪೇಪರಲ್ಲಿ ಸೈಬರ್ ಕ್ರೈಮ್ ಅನ್ನೋ ವರ್ಡ್ ಇಲ್ಲದೆ ಪೇಪರೇ ಇಲ್ಲ, ಅಂಥ ಪರಿಸ್ಥಿತಿ ಬಂದಿದೆ. ಸೊ ಮೊಬೈಲ್ಗಳು ಲ್ಯಾಂಡ್ಲೈನ್ ಇದ್ದಾಗಿರಲಿಲ್ಲ, ಈಗ ಪ್ರತಿಯೊಬ್ಬರ ಕೈಯಲ್ಲೂ ಮೊಬೈಲ್ ಇದೆ. ಮೊಬೈಲಿಂದ ಕ್ರೈಮ್ಗಳು ಸ್ಟಾರ್ಟ್ ಆದವು. ಈಗ ತಾವು ಕೇಳಿರ್ಬೋದು, ದಿನ ಬೆಳಗಾದರೆ ಏನೋ ಒಂದು ಪೋಸ್ಟ್ ಮಾಡಿದ್ರು, ಇದರಲ್ಲಿ OTP ಬಂತು ಶೇರ್ ಮಾಡಿದ್ರು, ಇಲ್ಲ ಯಾವುದೋ ಒಂದು ಇದರಲ್ಲಿ ಈಗ ಗಲಾಟೆಗಳು ನಡೀತಾ ಇದೆಯಲ್ಲ, ಏನೋ ಒಂದು ಪಿಕ್ಚರ್ ಪೋಸ್ಟ್ ಮಾಡಿದ್ರು, ದೊಡ್ಡ ಗಲಾಟೆ ಶುರು ಆಯಿತು ಬಿಕಾಸ್ ಆಫ್ ಮೊಬೈಲ್. ಸೊ ಅದೇ ಥರ ಮೊಬೈಲಿಂದ ಸ್ಟಾರ್ಟ್ ಆಯಿತು. ಸೊ ಈ ಥರ ಯಾಕೆ ಹೊಸ ಥರದ್ದು ಬರುತ್ತೆ, ಅದರಿಂದ ಹೊಸ ಥರ ಕ್ರೈಮ್ ಆಗೇ ಆಗುತ್ತೆ. ಅದರಿಂದ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಆಗಲಿ, ನಾವು ಫೊರೆನ್ಸಿಕ್ ಸೈನ್ಸ್ ಇನ್ವೆಸ್ಟಿಗೇಷನ್ ಅನಾಲಿಸಿಸ್ ಮಾಡೋರಾಗಲಿ, ಡೇ ಟು ಡೇ ಬೇಸಸ್ ನಾವು ಅಪ್ಡೇಟ್ ಮಾಡಿಸ್ಕೊಳ್ತಾ ಇರಬೇಕು ನಾಲೆಜನ್ನು. ಇಲ್ಲ ಅಂದರೆ ಈ ಥರ ಹೊಸ ಕ್ರೈಮ್ಗಳು ನಮಗೆ ಸಾಲ್ವ್ ಮಾಡೋದ್ರಲ್ಲಿ ಅದಂಥದ್ದು ಬೇಕಾದಷ್ಟು ಸಲ ಹೆಚ್ಚು ಕ್ರೈಮ್ಗಳು ನಡೆದೋಗಿರುತ್ತೆ. ಆದಷ್ಟು ಬೇಗ ಅಪ್ಡೇಟ್ ಆಗಿ ನಾವು ಅದನ್ನು ಕಂಡುಹಿಡಿಯೋ ಸ್ಟೇಜಿಗೆ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಆಗಲಿ ಫೊರೆನ್ಸಿಕ್ ಸೈನ್ಸ್ನವರಾಗಲಿ ರೆಡಿ ಆಗಿರಬೇಕು. ಈ ಥರ ತುಂಬ ಇವೆ. ನಾನು ಒಂದು 4 ಎಕ್ಸಾಂಪಲ್ ಕೊಟ್ಟೆ ಅಷ್ಟೇ. ಹಿಂದೆ ಡಾಕ್ಯುಮೆಂಟ್ಗಳು ಫೋರ್ಜರಿ ಮಾಡೋರು, ಈಗ ಎಂಥ ಸಿಗ್ನೇಚರು ಇದನ್ನು ಸ್ಕ್ಯಾನ್ ಮಾಡಿ ಅಟ್ಯಾಚ್ ಮಾಡಿಬಿಡ್ತಾರೆ. ಒಂದು ಡಾಕ್ಯುಮೆಂಟ್ ಮೇಲೆ ಕಲರ್ ನಿಮ್ಮದೊಂದು ಸಿಗ್ನೇಚರ್ ಸ್ಕ್ಯಾನ್ ಮಾಡಿ ಕ್ಲೀನಾಗಿ ಅಟ್ಯಾಚ್ ಮಾಡ್ತಾರೆ. ಕಣ್ಣು ನೆಕೆಡ್ ಆಗಿ ಏನೂ ಗೊತ್ತಾಗಲ್ಲ. ಇದು ಸ್ಕ್ಯಾನ್ ಆ್ಯಂಡ್ ಪೇಸ್ಟೆಡ್ ಸಿಗ್ನೇಚರ್ ಅಂತ, ನಿಮ್ಮದೇ ಎಕ್ಸಾಕ್ಟಾಗಿ ಸಿಗ್ನೇಚರ್ ಅಲ್ಲಿರುತ್ತೆ. ನೀವು ಮಾಡಿದ ಬೇರೆ ಎಲ್ಲಿದ್ದೋ ತೆಗೆದು ಒಂದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಮೇಲೆ ನಿಮ್ಮದು ಸಿಗ್ನೇಚರ್ ಬಂದಿರುತ್ತೆ. ಸೊ ಆ ಥರ ಹೊಸ ಟೆಕ್ನಾಲಜಿ ಬಂದಾಗೆ ಹೊಸ ಥರ ಕ್ರೈಮ್. ಸೊ ಡಾಕ್ಯುಮೆಂಟ್ ಎಕ್ಸ್ಪರ್ಟ್ಸು ಹಿಂದೆ ಕೈಯಲ್ಲಿ ಬರೆದಿರೋ ಸಿಗ್ನೇಚರ್ಸ್ಗಳು ಹ್ಯಾಂಡ್ ರೈಟಿಂಗು ನೋಡ್ತಿದ್ರು, ಈಗ ಇಂಥವುದಕ್ಕೆ ಹೆಚ್ಚು ಮಹತ್ವ ಕೊಡಬೇಕು. ಸೊ ಡಾಕ್ಯುಮೆಂಟ್ ಎಕ್ಸಾಮಿನೇಷನ್ ಆಗಲಿ, ಬೆಲೆಸ್ಟಿಕ್ ಗನ್ಗಳು, ಹಿಂದೆ ಮಜಲ್ ಲೋಡಿಂಗ್ ಗನ್ಗಳಿದ್ವು, ಅಲ್ಲಿಂದ ಒಂದೊಂದೇ ಇಂಪ್ರೂವೈಸ್ ಗನ್ಗಳು ಬರ್ತಾ ಇನ್ನು AK-47 ಬಂತು, 56 ಬಂತು, AK-74 ಬಂದು. ಒಂದು ಸಲ ಟ್ರಿಗರ್ ಒತ್ತಿದ್ರೆ ವಿತಿನ್ ಎ ಸೆಕೆಂಡ್ 600 ಬುಲೆಟ್ಸ್ ಫೈರ್ ಆಗಿಬಿಡುತ್ತೆ. ಸೊ ಅಂಥದ್ದು ವೆಪನ್ಸ್ಗಳಿರುವಾಗ ಯಾವಾಗ ಏನಾಗುತ್ತೆ ಅಂತ ಗೊತ್ತಿಲ್ಲ. ಸೊ ಅಂಥದ್ದಕ್ಕೆ ಯಾವಾಗಲೂ ನಾವು ನಮ್ಮದು ಅಪ್ಡೇಟ್ ಮಾಡಿ ಹೇಗೆ ಇನ್ವೆಸ್ಟಿಗೇಟ್ ಮಾಡಬೇಕು, ಹೀಗಾಗಿದ್ರೆ ಮುಂದೆ ನಾವು ಹೇಗೆ ವಿ ಹ್ಯಾವ್ ಟು ಬಿ ಪ್ರಿಪೇರ್ಡ್ ಫಾರ್ ದಟ್ ಒನ್. ಸೊ ಆದ್ದರಿಂದ ಆಧುನೀಕರಣ ಮಾಡಿಕೊಳ್ಳೇಬೇಕು. ಫೊರೆನ್ಸಿಕ್ ಲ್ಯಾಬ್ಗಳು, ಇನ್ವೆಸ್ಟಿಗೇಟಿಂಗ್ ಆಫೀಸರ್ಗಳು ಅವ್ರ ನಾಲೆಜನ್ನು ಕೂಡ ಇಂಪ್ರೂವ್ ಮಾಡ್ಕೊಳ್ತಾ ಇರಬೇಕಾಗತ್ತೆ. ಸೊ ಈ ಥರ ದಾಪುಗಾಲ ಆಗ್ತಾ ಇದೆ. ಸೈನ್ಸ್ ಇನ್ವೆನ್ಷನ್ ಆದಾಗೆ ಫೊರೆನ್ಸಿಕ್ ಸೈನ್ಸು ಮುಂದಕ್ಕೆ ಹೋಗಬೇಕು, ಇಂಪ್ರೂವೈಸ್ ಆಗಬೇಕು, ಇನ್ವೆಸ್ಟಿಗೇಷನ್ನು ಸೊ ದಿಸ್ ಈಸ್ ವಾಟ್ ದ ಫೊರೆನ್ಸಿಕ್ ಸೈನ್ಸ್ ಹೇಗೆ ಬೆಳೀತಾ ಇದೆ ಅನ್ನೋದಕ್ಕೆ ಇದನ್ನು ನಾನು ಹೇಳ್ತೀನಿ. ಇದು ಫೊರೆನ್ಸಿಕ್ ಸೈನ್ಸ್ ಅನ್ನೋ ಒಂದು ವರ್ಡ್ ಇದೆ. ಅದಕ್ಕೆ ಅರ್ಲಿಯರ್ ಇತ್ತು ಫೊರೆನ್ಸಿಕ್ ಸೈನ್ಸ್ ಅಂದರೆ ಸೈನ್ಸ್ ಬ್ಯಾಕ್ಗ್ರೌಂಡ್ ಇರೋದು ಅಂತ. ಅದು ಅಪ್ಲಿಕೇಶನ್ ಆಫ್ ಎನಿ ಫೀಲ್ಡ್ ಆಫ್ ಸೈನ್ಸ್ ಫಾರ್ ಲಾ ಅಂತ ಇತ್ತು. ಈಗೇನಾಯಿತು, ಫೊರೆನ್ಸಿಕ್ ಸೈನ್ಸ್ ಅನ್ನೋದು ಆ ವರ್ಡ್ ಉಳ್ಕೊಳ್ತು. ಈಗ ಫೊರೆನ್ಸಿಕ್ ಸೈನ್ಸ್ ಅನ್ನೋದು ಹೇಗಾಗಿದೆ ಅಂದರೆ ಎನಿ ಫೀಲ್ಡ್ ಯು ನೇಮ್ ಇಟ್ ಈಸ್ ರಿಕ್ವೈರ್ಡ್ ಇನ್ ಫೊರೆನ್ಸಿಕ್ ಸೈನ್ಸ್ ಫಾರ್ ಅನಾಲಿಸಿಸ್ ಆ್ಯಂಡ್ ಇನ್ವೆಸ್ಟಿಗೇಷನ್ ಅನ್ನೋ ಥರ ಬಂತು. ಎಕ್ಸಾಂಪಲ್ ಕೊಡ್ತೀನಿ. ಅಕೌಂಟಿಂಗ್, ದೊಡ್ಡ ಕಂಪನಿಗಳಲ್ಲಿ ಅಕೌಂಟ್ಸ್ ಫ್ರಾಡ್ ಆಗುತ್ತೆ. ಸೊ ಏನು ಸೈನ್ಸ್ ಯೂಸ್ ಮಾಡ್ತೀರಾ, ಅಲ್ಲಿ ಬೇಕಾಗಿರೋದು ಚಾರ್ಟೆಡ್ ಅಕೌಂಟೆಂಟ್ ಕಂಡುಹಿಡಿಲಿಕ್ಕೆ ಅದನ್ನು ಹೇಗಾಯಿತು ಫ್ರಾಡು ಅಂತ. ಇದರಲ್ಲಿ ಅಕೌಂಟಲ್ಲಿ ಎಲ್ಲಿ ಫ್ರಾಡ್ ಆಗಿದೆ, ಸೊ ಎಲ್ಲಿ ಅಡ್ಜಸ್ಟ್ ಮಾಡಿದ್ದಾರೆ. ಸೊ ಆವಾಗ ಫೊರೆನ್ಸಿಕ್ ಅಕೌಂಟಿಂಗ್ ಅಂತ ಒಂದು ವಿಭಾಗ ಓಪನ್ ಆಗಿಬಿಡ್ತು. ಅದರಲ್ಲಿ ವರ್ಕ್ ಮಾಡೋರು ಯಾರು, ಸೈನ್ಸ್ ಬ್ಯಾಕ್ಗ್ರೌಂಡ್ ಅಲ್ಲ, ಅಲ್ಲಿ ಕಾಮರ್ಸ್ ಅವ್ರು ಬೇಕು. ಸೊ ಹೊಸ ಕ್ರೈಮ್ ಆಗ್ತಾ ಇದ್ದಂಗೆ ಫೊರೆನ್ಸಿಕ್ಕಿಗೆ ಒಂದು ಹೊಸ ವಿಭಾಗ ಆ್ಯಡ್ ಆಗುತ್ತೆ. ಇಂಜಿನಿಯರಿಂಗ್, ಫೊರೆನ್ಸಿಕ್ ಇಂಜಿನಿಯರಿಂಗ್ ಅಂತ ಆ್ಯಡ್ ಆಯಿತು. ಯಾಕೆ, ದೊಡ್ಡ ಬಿಲ್ಡಿಂಗ್ಗಳು ಅಥವಾ ಬ್ರಿಡ್ಜ್ಗಳು ಕೊಲ್ಯಾಪ್ಸ್
ಆದರೆ ಏನಾಗಿದೆ ಇಲ್ಲಿ, ಸ್ಟ್ರಕ್ಚರಲ್ ಡಿಫೆಕ್ಟಾ, ಆರ್ಕಿಟೆಕ್ಚರ್ ಮಾಡಿರೋ ಇದು ಡಿಫೆಕ್ಟಾ, ಅಥವಾ ಯೂಸ್ ಮಾಡಿರೋ ಮಟೀರಿಯಲ್ ಸಬ್ಸ್ಟ್ಯಾಂಡರ್ಡಾ? ಸೊ ಯಾರು ಸ್ಟಡಿ ಮಾಡಬೇಕು? ಆರ್ಕಿಟೆಕ್ಟು ಇವೆಲ್ಲ ಇಂಜಿನಿಯರ್ಸ್ ಬೇಕು. ಸೊ ಆವಾಗ ಫಾರೆನ್ಸಿಕ್ ಇಂಜಿನಿಯರಿಂಗ್ ಅನ್ನೋದೊಂದು ಆ್ಯಡ್ ಆಯಿತು. ಸೊ ಇದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಸೋ ಮೆನಿ, ನೀವು ಯಾವುದೇ ಹೇಳಿ ಆ ಫೀಲ್ಡು ಫಾರೆನ್ಸಿಕಲ್ಲಿ ಬೇಕು. ಈಗ ಇದು ಯಾವುದು, ನಮ್ಮ ಆ್ಯಂಟಮಾಲಜಿ ಅಂತ ತಗೊಳ್ಳಿ. ಆ್ಯಂಟಮಾಲಜಿ ಅಂದ್ರೇನು? ಸ್ಟಡಿ ಆಫ್ ಇನ್ಸೆಕ್ಟ್ಸ್, ಕೀಟಶಾಸ್ತ್ರ. ಫಾರೆನ್ಸಿಕ್ಕಲ್ಲಿ ಫಾರೆನ್ಸಿಕ್ ಆ್ಯಂಟಮಾಲಜಿ ಅಂತ ಬಂದ್ಬಿಡ್ತು. ಯಾಕೆ ಬಂತು? ಒಂದು ಕೊಳೆತು ಹೋದ ಬಾಡಿ ಇದೆ, ಕಂಪ್ಲೀಟ್ ಬಾಡಿ ಮೇಲೆ ಹುಳುಗಳು ಆಗಿಬಿಟ್ಟಿವೆ, ಕೊಳೆತು ಇನ್ಸೆಕ್ಟ್ಸ್ ಡೆವಲಪ್ ಆಗಿಬಿಟ್ಟಿವೆ. ಸೊ ಈಗ ಟೈಮ್ ಆಫ್ ಡೆತ್ ಬೇಕು. ಎಷ್ಟು ಹಿಂದೆ ಈ ದಿನದಿಂದ ಸತ್ತಿರೋದು ಅಂತ ಹೇಗೆ ಕಂಡುಹಿಡಿಯೋದು? ಏನು ಎವಿಡೆನ್ಸ್ ಇಲ್ಲ. ಎಷ್ಟು ದಿನದಿಂದ ಸತ್ತಿರ್ಬೋದು ಅಥವಾ ಎಷ್ಟು ದಿನದಿಂದ ಸಾಯಿಸಿರ್ಬೋದು. ಬಾಡಿ ಬಿದ್ದಿದೆ, ಆ ಬಾಡಿ ಮೇಲೆ ಬೆಳೆದಿರೋ ಕೀಟಗಳನ್ನು ಸ್ಟಡಿ ಮಾಡಿ ಇಂಥ ಟೆಂಪರೇಚರಲ್ಲಿ, ಇಂಥ ಎನ್ವಿರಾನ್ಮೆಂಟಲ್ಲಿ ಈ ಸ್ಪೀಸೀಸು ಇಷ್ಟು ದೊಡ್ಡದು ಬೆಳೀಲಿಕ್ಕೆ ಎಷ್ಟು ಟೈಮ್ ತೊಗೊಳುತ್ತೆ ಅಂತ ಆ್ಯಂಟಮಾಲಜಿಯವರು ಸ್ಟಡಿ ಮಾಡ್ತಾರೆ. ಸೊ ಅದರಿಂದ ಹೇಳ್ತಾರೆ ಇಷ್ಟು ದಿನದಿಂದ ಡೆತ್ ಆಗಿದೆ ಇದು. ಸೊ ದಟ್ ಈಸ್ ಫಾರೆನ್ಸಿಕ್ ಆ್ಯಂಟಮಾಲಜಿ. ನಮ್ಮಲ್ಲೇ ಆಗಿದೆ ಕರ್ನಾಟಕದಲ್ಲಿ. ನಾಗಪ್ಪ ನಮ್ಮ ಇವರಿಗೆ ಓಡದಲ್ಲಿ ಬಿಸಾಕಿದಾಗ ನಾಗಪ್ಪ ಕೇಸು, ನಾಗಪ್ಪ ಇದರಲ್ಲಿ ಕಂಪ್ಲೀಟ್ ಡಿಕಂಪೋಸ್ಡ್ ಬಾಡಿ ಮೇಲೆ ಎಷ್ಟು ದಿನದಿಂದ ಸಾಯಿಸಿದ್ದು ವೀರಪ್ಪ ಅಂತ ಗೊತ್ತಿಲ್ಲ. ಆವಾಗ ಆ್ಯಂಟಮಾಲಜಿ ಸ್ಟಡಿಗೆ ಆ ಹುಳುಗಳನ್ನೆಲ್ಲ ಕಲೆಕ್ಟ್ ಮಾಡಿ ತಂದು. ಇನ್ನೊಂದಂದರೆ ಎಲ್ಲ ವಿಭಾಗಗಳು ಒಂದೇ ಫಾರೆನ್ಸಿಕ್ ಲ್ಯಾಬಲ್ಲಿ ಸಿಗಲ್ಲ ನಿಮಗೆ. ಈ ಕೆಲವೊಂದು ಸ್ಪೆಷಲೈಸೇಷನ್ ಎಲ್ಲೋ ಒಂದು ಕಡೆ ಇರುತ್ತೆ. ನಮ್ಮ ಇಂಡಿಯಾದಲ್ಲಿ ಯಾವುದೋ ಒಂದು ಲ್ಯಾಬಲ್ಲಿ ಇರುತ್ತೆ. ಅಂಥ ಸ್ಯಾಂಪಲ್ಗಳನ್ನು ಅಲ್ಲಿ ಕಳಿಸಿ ಅವರಿಂದ ಒಪಿನಿಯನ್ ತೊಗೊಳ್ಬೇಕಾಗತ್ತೆ. ಆವಾಗ ನಮ್ಮಲ್ಲಿ ಇರಲಿಲ್ಲ ಅದು ಆ್ಯಂಟಮಾಲಜಿ. ಮಧ್ಯಪ್ರದೇಶಕ್ಕೆ ಕಳಿಸಿ ಅಲ್ಲಿಂದ ತೊಗೊಂಡ್ವಿ. ಸೊ ಆ ಥರ ಹೊಸದು ಬೇಕಾದ. ಈಗ ಓಡಂಟಾಲಜಿ, ಒಂದು ಬಾಡಿ ಮೇಲೆ ಸೆಕ್ಸುವಲ್ ಅಸಾಲ್ಟ್ ಆದಾಗ ಬಾಡಿ ಮೇಲೆ ಒಂದು ಹಲ್ಲಿ ಕಚ್ಚಿದ ಗುರುತಿದೆ. ಸೊ ಅದ್ರ ಮೇಲೆ ಸಸ್ಪೆಕ್ಟೆಡ್ ಪರ್ಸನನ್ನು ಐಡೆಂಟಿಫೈ ಮಾಡಬೇಕು. ಸೊ ಇಟ್ ಈಸ್ ಫಾರೆನ್ಸಿಕ್ ಓಡಂಟಾಲಜಿ. ಓಡಂಟಾಲಜಿ ಅವ್ರು ಏನು ಮಾಡ್ತಾರೆ, ನಮ್ಮ ಹಲ್ಲಿನ ಒಂದು ಇದನ್ನು ಪ್ರಿಂಟ್ ತೊಗೊಂಡು ಆ ಬಾಡಿ ಮೇಲಿರೋ ಪ್ರಿಂಟ್ ಫೋಟೋಗ್ರಾಫ್ ಕರೆಕ್ಟಾಗಿ ಮಾಡಿದರೆ ಎಲ್ಲ ಇರುತ್ತೆ ಎವಿಡೆನ್ಸು. ಅದು ಕಲೆಕ್ಟ್ ಮಾಡಿ ಅದನ್ನು ಬೇಕಾದಲ್ಲಿ ಕರೆಕ್ಟಾಗಿ ಕಳಿಸಿ ಅಲ್ಲಿಂದ ಒಪಿನಿಯನ್ ತೊಗೊಳ್ಳೋದು ಇಂಪಾರ್ಟೆಂಟ್. ಓಡಂಟಾಲಜಿ ಸ್ಟಡಿ ಮಾಡೋರು ಅವನು ಒಂದು ಹಲ್ಲಿನ ಒಂದು ಸ್ಟ್ರಕ್ಚರ್ ಹೇಗಿದೆ ಅದನ್ನೊಂದು ತೊಗೊಂಡು ಇದಕ್ಕೂ ಕಂಪೇರ್ ಮಾಡಿ ಇವನೇ ಇದನ್ನು ಕಚ್ಚಿದ್ದು ಅಂತ ಹೇಳಿ ಐಡೆಂಟಿಫೈ ಮಾಡಲಿಕ್ಕೆ ಆಗುತ್ತೆ. ಈಗ ನಿರ್ಭಯ ಕೇಸಲ್ಲಿ ನಮ್ಮ ಕರ್ನಾಟಕ ಧಾರವಾಡ SDM ಕಾಲೇಜ್ ಓಡಂಟಾಲಜಿ ಅವರು ಮಾಡಿಕೊಟ್ರು ಬಾಡಿ ಮೇಲಿರೋದು. ಸೊ ಈ ಥರ ಫಾರೆನ್ಸಿಕ್ಕಲ್ಲಿ ನೀವು ಏನು ಹೇಳ್ತೀರಾ ಅದೊಂದು ಸೆಕ್ಷನ್ ಇದೆ. ನೇಮ್ ಇಟ್. ಈಗ ಅರ್ಲಿಯರ್ ಫಾರೆನ್ಸಿಕ್ ಸೈನ್ಸ್ ಅಂತ ಸ್ಟಾರ್ಟ್ ಆಗಿರೋದು. ನಾವು ಎವ್ರಿಥಿಂಗ್ ಈಸ್ ಇನ್ಕ್ಲೂಡೆಡ್ ಇನ್ ಸೈನ್ಸ್, ಫಾರೆನ್ಸಿಕ್ ಸೈನ್ಸ್. ಜೀವನದ ಪ್ರತಿಯೊಂದು ವಿಭಾಗವೂ ಅಲ್ಲಿ ಬೇಕು. ನಾನು ಹೇಳ್ತೀನಿ ಫಾರೆನ್ಸಿಕ್ ಸೈನ್ಸ್ ಅನ್ನೋದು ಸ್ಟಾರ್ಟ್ಸ್ ವಿತ್ ಕಾಮನ್ ಸೆನ್ಸ್. ಜಸ್ಟ್ ಒಂದು ಕಾಮನ್ ಸೆನ್ಸಿಂದ ಸಾಲ್ವ್ ಆಗುವಂಥ ಪ್ರಾಬ್ಲಮ್ ಇರುತ್ತೆ. ಅದಕ್ಕೇನು ದೊಡ್ಡ ಹೈಟೆಕ್ ಇನ್ಸ್ಟ್ರೂಮೆಂಟ್ಗಳು ಬೇಕಾಗಿಲ್ಲ. ನಮ್ಮ ಹತ್ರ ಇನ್ಸ್ಟ್ರೂಮೆಂಟ್ ಇದೆ ಅದರಿಂದ ಮಾಡಿಬಿಡ್ತೀನಿ ಅಂತ. ಸಿಂಪಲ್ ಒಂದು ಕಾಮನ್ ಸೆನ್ಸಿಂದ ಒಂದು ಸಾಲ್ವ್ ಆಗೋದನ್ನು ನೀವು ದೊಡ್ಡದಾಗಿ ಮಾಡ್ಕೊಂಡು ಹೋಗೋದು ಬೇಕಾಗಿಲ್ಲ. ಆದರೆ ಅದನ್ನು ಹಾಗೇ ಕೆಲವೊಂದಕ್ಕೆ ಹೈಟೆಕ್ ಇನ್ಸ್ಟ್ರೂಮೆಂಟ್ಗಳಾಗಲಿ ಎಕ್ಸ್ಪರ್ಟೈಸ್ಗಳಾಗಲಿ ಅವ್ರದ್ದು ಹೆಲ್ಪ್ ಬೇಕಾಗತ್ತೆ. ಸೊ ಆದ್ದರಿಂದ ಇಟ್ ಸ್ಟಾರ್ಟ್ಸ್ ವಿತ್ ಕಾಮನ್ ಸೆನ್ಸ್ ಆ್ಯಂಡ್ ಆಲ್ಮೋಸ್ಟ್ ಆಲ್ ಸೆಕ್ಷನ್ಸ್ ಆಫ್ ಆಲ್ ಡಿವಿಷನ್ಸ್, ಸೈನ್ಸ್ ಬಿಟ್ಟಲ್ಲ, ಸೈನ್ಸ್, ಆರ್ಟ್ಸ್, ಕಾಮರ್ಸ್ ಯಾವ್ದು ಬೇಕಾದ್ರೂ ತೊಗೊಳ್ಳಿ, ಮೆಡಿಸಿನ್, ಇಂಜಿನಿಯರಿಂಗ್. ಈಗ ಕಂಪ್ಯೂಟರ್ ಸೈನ್ಸ್ ಅಂತ ಹೇಳ್ತೀವಲ್ಲ, ಡಿಜಿಟಲ್ ಫಾರೆನ್ಸಿಕ್ಸ್, ಕಂಪ್ಯೂಟರ್ ಬಗ್ಗೆ ಮಾಹಿತಿ, ಕಂಪ್ಯೂಟ್ರಲ್ಲಿರೋದು ಮಾಹಿತಿನ ತೆಗೆಯೋದು, ಅಲ್ಲಿ ಏನು ಹೇಗಾಗಿದೆ ಏನು ಅಂತ ತೊಗೊಳ್ಳೋದು, ಕಂಪ್ಯೂಟರ್ ಸೈನ್ಸ್ನವ್ರು ಬೇಕು. ಇಂಜಿನಿಯರ್ಸ್, ಕಂಪ್ಯೂಟರ್ ನಾಲೆಜ್ ಇರೋರು ಬೇಕು. ಮೊಬೈಲಿಗೆ ಕಂಪ್ಯೂಟರ್ ನಾಲೆಜ್ ಇರೋರು ಬೇಕು. ಅದೇ ಥರ ಆಡಿಯೋ ವಿಡಿಯೋ ಫಾರೆನ್ಸಿಕ್ಸ್, ವಿಡಿಯೋ ಕ್ಲಿಪ್ಪಿಂಗ್ಸ್ ಆಗಲಿ, ಎಲ್ಲೋ CCTV ಫುಟೇಜ್ಗಳಾಗಲಿ ತೊಗೊಂಡು ಅದನ್ನು ಅನಾಲಿಸಿಸ್ ಮಾಡಿ ಯಾರು ಇವನು ಹೇಗಿದ್ದ ಏನು ಅಂತ ಕಂಡುಹಿಡಿಲಿಕ್ಕಾಗಲಿ, ಒಂದು ವೆಹಿಕಲ್ಲು ಅದರ ನಂಬರ್ ಹುಡ್ಕೋದಾಗಲಿ. ಸೊ ಆದ್ದರಿಂದ ಎಲ್ಲ ಫೀಲ್ಡ್ನವರು ಬೇಕು ಈಗ ಫಾರೆನ್ಸಿಕ್ಕಿಗೆ. ಒಂದೇ ಒಂದಂದರೆ ಯಾವುದೇ ಒಂದು ಸ್ಟೇಟಲ್ಲಿ ಯಾವುದೇ ಒಂದು ಫಾರೆನ್ಸಿಕ್ ಲ್ಯಾಬಲ್ಲಿ ಎಲ್ಲ ವಿಭಾಗಗಳು ಸಿಗಲ್ಲ. ಇದನ್ನು ಎಲ್ಲೆಲ್ಲಿ ಎಕ್ಸ್ಪರ್ಟೈಸ್ ಇದ್ದಾರೆ ಅವ್ರದ್ದು ಒಪಿನಿಯನ್ ತೊಗೊಂಡು ಅವ್ರದ್ದು ಹೆಲ್ಪ್ ತೊಗೊಂಡು ಮಾಡಬೇಕಾಗತ್ತೆ. ಸೊ ದಿಸ್ ಈಸ್ ವಾಟ್ ಇದು.
ಈಗ ಹಾಗಿದ್ರೆ ಫಾರೆನ್ಸಿಕ್ ಸೈನ್ಸ್ನವರು ಏನು ಮಾಡ್ತಾರೆ? ಡ್ಯೂಟಿ ಆಫ್ ಫಾರೆನ್ಸಿಕ್ ಸೈಂಟಿಸ್ಟ್ ಹೂ ಆರ್ ವರ್ಕಿಂಗ್ ಇನ್ ಫಾರೆನ್ಸಿಕ್ ಲ್ಯಾಬ್, ನ್ಯಾಯ ವಿಜ್ಞಾನ ಪ್ರಯೋಗಾಲಯ ಅಂತ ಹೇಳ್ತೀವಿ ಅಥವಾ ವಿಧಿವಿಜ್ಞಾನ ಪ್ರಯೋಗಾಲಯದಲ್ಲಿ ವರ್ಕ್ ಮಾಡೋ ಸೈಂಟಿಸ್ಟ್ಗಳದ್ದು ಕೆಲಸ ಏನು? ವೆರಿ ಫಸ್ಟ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ವರ್ಕ್ ಈಸ್ ಟು ಅಸಿಸ್ಟ್ ದ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಇನ್ ಕ್ರೈಮ್ ಸೀನ್. ಕ್ರೈಮ್ ಸೀನೇ ಇಂಪಾರ್ಟೆಂಟು. ಕ್ರೈಮ್ ಸೀನ್ ಎಲ್ಲಿ ಕ್ರೈಮ್ ನಡೆದಿದೆ ಅದನ್ನು ಕ್ರೈಮ್ ಸೀನ್ ಅಂತ ಹೇಳ್ತೀವಿ. ಅದು ಇಂಪಾರ್ಟೆಂಟ್. ಅಲ್ಲೇ ನಮಗೆ ಫಿಸಿಕಲ್ ಎವಿಡೆನ್ಸಸ್, ಭೌತಿಕ ಕುರುಹುಗಳು ಅಲ್ಲೇ ಸಿಗೋದು, ಆ ಕ್ರೈಮ್ಗೆ ರಿಲೇಟೆಡ್ ಕುರುಹುಗಳು ಅಲ್ಲೇ ಸಿಗೋದು. ಆದ್ದರಿಂದ ಇನ್ವೆಸ್ಟಿಗೇಟಿಂಗ್ ಯಾರು ಆ ಕೇಸ್ನ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದಾರೆ ಆ ಆಫೀಸರ್ಗೆ ಫಸ್ಟ್ ಹೆಲ್ಪ್ ಮಾಡಬೇಕು. ಅಲ್ಲಿ ಏನು ಕುರುಹುಗಳಿವೆ, ಯಾಕಂದರೆ ಕಾಮನ್ ಮ್ಯಾನಿಗೆ ಗೊತ್ತಾಗಲ್ಲ. ಸೈನ್ಸ್ ಆ್ಯಸ್ ಎ ಫಾರೆನ್ಸಿಕ್ ಸೈಂಟಿಸ್ಟ್ ನಾವು ಹೋದಾಗ ಏನೇನಕ್ಕೆ ನಾವು ಇಂಪಾರ್ಟೆನ್ಸ್ ಕೊಡಬೇಕು, ಯಾವ್ಯಾವ ಕುರುಹುಗಳನ್ನು ಐಡೆಂಟಿಫೈ ಮಾಡಬೇಕು, ಅದನ್ನು ಹೇಗೆ ಐಡೆಂಟಿಫೈ ಮಾಡೋದು, ಹೇಗೆ ಅದನ್ನು ಹ್ಯಾಂಡಲ್ ಮಾಡಿ ಕಲೆಕ್ಟ್ ಮಾಡೋದು, ಹೇಗೆ ಪ್ಯಾಕ್ ಮಾಡಿ ಫಾರೆನ್ಸಿಕ್ ಲ್ಯಾಬಿಗೆ ಕಳಿಸೋದು, ಇದರಲ್ಲಿ ಇನ್ವೆಸ್ಟಿಗೇಟಿಂಗ್ ಆಫೀಸರ್ಗೆ ಹೆಲ್ಪ್ ಮಾಡಬೇಕಾಗತ್ತೆ. ದಟ್ ಈಸ್ ದ ಫಸ್ಟ್ ಕೇಸ್, ಫಸ್ಟ್ ವರ್ಕ್ ಡ್ಯೂಟಿ. ಕೆಲವೊಂದು ಸಲ ಅಲ್ಲೇ ಕ್ರೈಮ್ ಸೀನಲ್ಲೇ ಪ್ರಿಲಿಮಿನರಿ ಟೆಸ್ಟ್ ಮಾಡಿ ಇದು ಏನು ಅಂತ ನೋಡೋ ಪರಿಸ್ಥಿತಿ ಬರುತ್ತೆ. ಏನೋ ಡ್ರಗ್ಸ್ ಅಂತ ಹಿಡಿದ್ರು, ಡ್ರಗ್ ಟೆಸ್ಟಿಂಗ್ ಕಿಟ್ಗಳು ತೊಗೊಂಡೋಗಿದ್ದಿದ್ರೆ ಅಲ್ಲೇ ಪ್ರಿಲಿಮಿನರಿ ಟೆಸ್ಟ್ ಮಾಡಿ ಇದು ಈ ಡ್ರಗ್ಗು ಅಂತ ಹೇಳ್ಬೋದು. ಇಟ್ ಈಸ್ ನಾಟ್ ಕನ್ಫರ್ಮೇಟಿವ್. ಅದನ್ನು ಆಮೇಲೆ ಲ್ಯಾಬಿಗೆ ತಂದು ಕನ್ಫರ್ಮ್ ಮಾಡಬೇಕು. ಆದರೆ ಆ ಸ್ಪಾಟಲ್ಲಿ ಹೇಳಬೇಕಾಗತ್ತೆ, ಏನೋ ಒಂದು ರೆಡ್ ಮಟೀರಿಯಲ್ ಬಿದ್ದಿದೆ, ಇದು ಬ್ಲಡ್ ಹೌದಾ ಅಲ್ವಾ? ಕೆಂಪದಾಗಿ ಒಂದು ಸ್ಟೇನ್ ಕಂಡ್ರೆ ಇದನ್ನು ಬ್ಲಡ್ ಅಂತ ಹೇಳಲಿಕ್ಕಾಗಲ್ಲ. ಫಸ್ಟ್ ಅದು ಬ್ಲಡ್ ಹೌದಾ ಅಲ್ವಾ ಅಷ್ಟನ್ನಾದರೂ ಅಲ್ಲಿ ಟೆಸ್ಟ್ ಮಾಡಿ, ಅದು ಬ್ಲಡ್ ಅಂತ ಆದರೆ ಅದನ್ನು ಉಳಿದಿದ್ದನ್ನು ಕಲೆಕ್ಟ್ ಮಾಡಿ ಅದು ಸ್ಯಾಂಪಲ್ನ FSLಗೆ ರವಾನಿಸೋದು ಹೇಗೆ, ಈ ಥರದ್ದೆಲ್ಲ ಅಲ್ಲಿ ಇನ್ವೆಸ್ಟಿಗೇಟಿಂಗ್ ಆಫೀಸರ್ಗೆ ಹೆಲ್ಪ್ ಮಾಡಬೇಕಾಗತ್ತೆ. ಸೆಕೆಂಡ್ ಏನು, ಅಲ್ಲಿ ಪ್ರಿಲಿಮಿನರಿ ಟೆಸ್ಟ್ ಆದಮೇಲೆ ಅದನ್ನು ಪ್ರಾಪರಾಗಿ ಕಲೆಕ್ಟ್ ಮಾಡಿದ ಮೇಲೆ ಅದನ್ನು ಪ್ರಾಪರಾಗಿ ಪ್ಯಾಕ್ ಮಾಡಬೇಕಾಗತ್ತೆ. ಕೆಲವೊಂದು ವೆಟ್ ಸ್ಯಾಂಪಲ್ ಇರುತ್ತೆ. ಮೇ ಬಿ ಅನ್ ಸೆಕ್ಸುವಲ್ ಅಸಾಲ್ಟ್ ಕೇಸಲ್ಲಿ ಒಂದು ಇದರಲ್ಲಿ ಸೆಮಿನಲ್ ಸ್ಟೇನ್ ಬಿದ್ದಿದೆ, ಸೆಮೆನ್ ಬಿದ್ದಿದೆ, ವೆಟ್ ಇದೆ. ಇಮ್ಮಿಡಿಯೇಟ್ ಕಲೆಕ್ಟ್ ಮಾಡಿ ಪ್ಯಾಕ್ ಮಾಡಿ ನೀವು FSL ಕಳಿಸ್ಬಿಟ್ರೆ, ಒಂದು ಪ್ಲಾಸ್ಟಿಕ್ ಇದರಲ್ಲಿ ಪ್ಯಾಕ್ ಮಾಡಿಬಿಟ್ಟು ಸೇಫ್ ಅಂತ ಸೀಲ್ಗಿಲ್ ಹಾಕಿ, ಅದು ಡಿಕಂಪೋಸ್ ಆಗೋಗುತ್ತೆ. ಡಿಕಂಪೋಸ್ ಆದಮೇಲೆ ಯಾವ ಟೆಸ್ಟಿಗೂ ರೆಸ್ಪಾಂಡ್ ಆಗಲ್ಲ, ಯೂಸ್ಲೆಸ್. ಅಂಥ ಎವಿಡೆನ್ಸನ್ನು ನಾವು ಲಾಸ್ ಮಾಡ್ದಂಗೆ ಆಗುತ್ತೆ. ಸೊ ಕೆಲವೊಂದಕ್ಕೆ ಹೇಗೆ ಇಂಪಾರ್ಟೆನ್ಸ್ ಕೊಟ್ಟು ಹೇಗೆ ಪ್ಯಾಕ್ ಮಾಡಿ, ಅದು ಎವಿಡೆನ್ಸರಿ ವ್ಯಾಲ್ಯೂ ಅದನ್ನು ಹೋಗದಿದ್ದಂಗೆ ಹೇಗೆ ಪ್ಯಾಕ್ ಮಾಡಿ FSLಗೆ ಕಳಿಸ್ಬೇಕು ಅನ್ನೋದು ಸೆಕೆಂಡ್. ಅದರ ನಂತರ FSLಗೆ ಬರುತ್ತೆ. FSLಲ್ಲಿ ಅದನ್ನು ಅನಾಲಿಸಿಸ್ ವಿತ್ ಆಲ್ ಅವೈಲೇಬಲ್ ಹೈಟೆಕ್ ಇನ್ಸ್ಟ್ರೂಮೆಂಟ್ ಆಗಲಿ, ಎಕ್ಸ್ಪರ್ಟೈಸ್ ಆಗಲಿ, ಆ ಪರ್ಟಿಕ್ಯುಲರ್ ಫೀಲ್ಡಲ್ಲಿ ಇರೋ ಎಕ್ಸ್ಪರ್ಟು ಅದನ್ನು ಅನಾಲಿಸಿಸ್ ಮಾಡಿ ರಿಪೋರ್ಟ್ ಕೊಡ್ತಾರೆ. ದಟ್ ಈಸ್ ನೆಕ್ಸ್ಟ್ ಪಾರ್ಟ್. ಈ ರಿಪೋರ್ಟ್ ಕೊಟ್ಟ ಮೇಲೆ ಮುಗಿಲಿಲ್ಲ. ದೆನ್ ದ ಎಕ್ಸ್ಪರ್ಟ್ ಹೂ ಹ್ಯಾಸ್ ಅನಲೈಸ್ಡ್ ಆ್ಯಂಡ್ ಹೂ ಹ್ಯಾಸ್ ವಿಸಿಟೆಡ್ ದ ಕ್ರೈಮ್ ಸೀನ್ ಕೋರ್ಟಿಗೆ ಹೋಗ್ಬೇಕಾಗತ್ತೆ. ಪ್ರತಿಯೊಂದು ಕೇಸಲ್ಲೂ ಕೋರ್ಟಿಗೆ ಹೋಗ್ಬೇಕಾಗತ್ತೆ. ನಾನು ಒಂದು ಸರ್ಟಿಫಿಕೇಟ್ ಇವತ್ತು ಇಶ್ಯೂ ಮಾಡಿದರೆ ಅಲ್ಲಿಗೆ ಮುಗಿಲಿಲ್ಲ. ಇವತ್ತು ಮಾಡಿದರೆ ಇನ್ನು 2 ವರ್ಷಕ್ಕೆ ಬರ್ಬೋದು, 5 ವರ್ಷಕ್ಕೆ ಬರ್ಬೋದು, 10 ವರ್ಷದ ಮೇಲೂ ಬರ್ಬೋದು. ಆವಾಗ ಯಾರು ಸೈನ್ ಮಾಡಿದ್ದಾನೆ ಅವನೇ ಹೋಗಬೇಕು. ನಾನು ರಿಟೈರ್ಡ್ ಆದರೂ ಈಗಲೂ ಹೋಗ್ತಾ ಇದ್ದೀನಿ. ನಾನು 2014ರಲ್ಲಿ ಸೈನ್ ಮಾಡಿದ್ದು, ಈಗ ಸದ್ಯ ಹೋಗಿ ಒಂದು ಎವಿಡೆನ್ಸ್ ಕೊಟ್ಟು ಬಂದೆ. ಸೊ ಇಟ್ ಈಸ್ ಒಬ್ಲಿಗೇಷನ್ ನಮ್ಮದು. ಒಂದು ಸಲ ರಿಪೋರ್ಟ್ ಇಶ್ಯೂ ಮಾಡಿದ ಮೇಲೆ ಇಟ್ ಈಸ್ ಅವರ್ ಒಬ್ಲಿಗೇಷನ್. ಕೋರ್ಟಿಗೆ ಹೋಗಿ ವಿ ಹ್ಯಾವ್ ಟು ಜಸ್ಟಿಫೈ ಅವರ್ ಸೆಲ್ಫ್. ನಾನು ಕೊಟ್ಟಿದ್ದು ಕರೆಕ್ಟ್ ಆಗಿದೆ. ಡಿಫೆನ್ಸ್ನವ್ರು ಇರ್ತಾರೆ ಎಲ್ಲರ ಎದುರುಗಡೆ, ನಾವು ಹೇಗೆ ಸೈಂಟಿಫಿಕ್ ಆಗಿ ನಾನು ಮಾಡಿದ್ದು ಕರೆಕ್ಟ್ ಇದೆ ಅನ್ನೋದನ್ನು ಕೋರ್ಟಿಗೆ ಮನವರಿಕೆ ಮಾಡಿಕೊಡ್ಬೇಕು. ಅಲ್ಲಿ ಎಕ್ಸ್ಪ್ಲನೇಷನ್ ಡಿಫೆನ್ಸ್ ಅವರು ಏನು ಕೇಳ್ತಾರೆ ಅಂತ ಹೇಳಲಿಕ್ಕಾಗಲ್ಲ. ಅಷ್ಟು ಈಸಿ ಅಲ್ಲ ಈಗ ಕೋರ್ಟಲ್ಲಿ. ಡಿಫೆನ್ಸ್ ಅವರು ಈಗ ಪ್ರತಿಯೊಂದಕ್ಕೂ ನಿಮಗೆ ನೆಟ್ಟಲ್ಲಿ ಸರ್ಚ್ ಮಾಡಿಬಿಟ್ರೆ ಏನು ಬೇಕಾದ್ರೂ ಸಿಗುತ್ತೆ ಮಾಹಿತಿ. ಆ ಮಾಹಿತಿ ಮೇಲೆ ಕಂಪ್ಲೀಟ್ ಕ್ವಶನರಿ ರೆಡಿ ಮಾಡ್ಕೊಂಡು ಬರ್ತಾರೆ. ಸೊ ನೀನು ಮಾಡಬೇಕಾಗಿದ್ದು ಈ ಟೆಸ್ಟ್ ಮಾಡಿಲ್ಲ, ಈ ಟೆಸ್ಟ್ ಮಾಡಿಲ್ಲ, ಇದು ಮಾಡಿದ್ದು ಸರಿ ಇಲ್ಲ, ಬೇಕಾದಷ್ಟು ಕ್ವಶನ್ಸ್ಗಳು ಬಿಡುತ್ತೆ. ಅದನ್ನು ನಾವು ಡಿಪೆಂಡ್ ಮಾಡ್ಕೊಳ್ಬೇಕು. ಇಲ್ಲ ಅಂದರೆ ನಮ್ಮ ರಿಪೋರ್ಟ್ ವ್ಯಾಲಿಡ್ ಇರಲ್ಲ. ಸೊ ವಿ ಹ್ಯಾವ್ ಟು ಡಿಪೆಂಡ್ ಅವರ್ ಸೆಲ್ಫ್, ಡಿಫೆನ್ಸ್ ಅವರಿಗೆ. ಸೊ ಅಷ್ಟು ಕೋರ್ಟಿಗೆ ಮನವರಿಕೆ ಮಾಡಿಕೊಡ್ಬೇಕಾಗತ್ತೆ. ಇದಲ್ಲದೆ ಎಕ್ಸ್ಟ್ರಾ ವರ್ಕ್ ಅಂದರೆ ಹೂ ಆರ್ ದ ಯೂಸರ್ ಏಜೆನ್ಸೀಸ್. ನಮ್ಮ ಫಾರೆನ್ಸಿಕ್ ಫೀಲ್ಡನ್ನು ಯೂಸ್ ಮಾಡ್ತಾ ಇರೋರು ಯಾರು, ಅವರಿಗೆ ಆವಾಗ ಟ್ರೈನಿಂಗ್ ಕೊಡಬೇಕು. ಫಸ್ಟು ಪೊಲೀಸ್ ಆಫೀಸರ್ಸ್ ರೆಗ್ಯುಲರ್ ಟ್ರೈನಿಂಗ್ ಬೇಕು ಅವರಿಗೆ. ಹೊಸದಾಗಿಂದ ಜಾಯ್ನ್ ಆದವರಿಗಂತೂ ಬೇಕೇ ಬೇಕು. ಸ್ವಲ್ಪ ಪ್ರಮೋಷನ್, ಒಂದು ರಿಫ್ರೆಷರ್ ಕೋರ್ಸ್ ಅಂತ ಆವಾಗ ಟ್ರೈನಿಂಗ್ ಕೊಡಬೇಕು. ಇಷ್ಟೆಲ್ಲ ಆದಮೇಲೆ ನಾವು ಕೋರ್ಟಿಗೆ ಹೋಗಿ ನಾವು ಎಕ್ಸ್ಪ್ಲೇನ್ ಮಾಡ್ತಿರಲ್ಲ, ಅಲ್ಲಿ ಜುಡಿಷಿಯರಿ ಅವರಿಗೆ, ಎಸ್ಪೆಷಲಿ ಜುಡಿಷಿಯರಿ ಸೀನಿಯರ್ ಆಫೀಸರ್ ಜಡ್ಜ್ಗಳಿಗೆ ಫಾರೆನ್ಸಿಕ್ ಅಂದರೆ ಏನಂತ ಗೊತ್ತಿರಬೇಕು.
ಅದಕ್ಕೆ ಜುಡಿಷಿಯರಿ ಅವರಿಗೂ ಕೂಡ ಫಾರೆನ್ಸಿಕ್ದು ಟ್ರೈನಿಂಗ್ ಇರುತ್ತೆ ಸ್ಟಾರ್ಟಿಂಗಲ್ಲಿ. ಅವ್ರಿಗೆ ಗೊತ್ತಿರ್ಬೋದು. ನಾನು ಹೋಗಿ ನಿಮ್ಮ ಎದುರುಗಡೆ ನಾನು ಈಗ ಫಾರೆನ್ಸಿಕ್ ಹೇಳ್ತಾ ಇದ್ದೀನಿ, ನಿಮ್ಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಅಂತ ನಾನು ರಿಪೋರ್ಟ್ ಬಗ್ಗೆ ಹೇಳಿದರೆ ನಿಮ್ಗೆ ಅರ್ಥ ಆಗೋದು ಹೇಗೆ ಅದು? ಸೊ ಬೇಸಿಕ್ ಒಂದು ಅವ್ರಿಗೆ ಫಾರೆನ್ಸಿಕ್ ಅಂದರೆ ಏನು, ಇವ್ರು ಏನು ಮಾಡ್ತಾರೆ ಅನ್ನೋ ಒಂದು ಮಾಹಿತಿ ಅವರಿಗೂ ಕೂಡ ಇರಬೇಕಾಗುತ್ತೆ. ಅವ್ರಿಗೆ ಕೂಡ ಟ್ರೈನಿಂಗ್ ಕೊಡಲಿಕ್ಕೆ ಹೋಗಬೇಕಾಗುತ್ತೆ. ಅದರ ನಂತರ ಮೆಡಿಕಲ್ ಆಫೀಸರ್ಸ್ ನಮಗೆ ಅವರಿಗೆ ತುಂಬ ಕ್ಲೋಸ್ ರಿಲೇಷನ್. ಯಾಕಂದರೆ ಒಬ್ಬರು ಮಿಸ್ಟೇಕ್ ಮಾಡಿದ್ರೆ ಇನ್ನೊಬ್ರದ್ದು ರಿಫ್ಲೆಕ್ಟ್ ಆಗುತ್ತೆ. ಅವ್ರು ಸ್ಯಾಂಪಲ್ ಕಲೆಕ್ಟ್ ಮಾಡಿ ಕರೆಕ್ಟಾಗಿ ಕಳಿಸ್ತಾರೋ ಇಲ್ವೋ, ಇಂಥ ಕೇಸಲ್ಲಿ ಹೀಗೆ ಬೇಕು, ನೀವು ಇದನ್ನು ಅಬ್ಸರ್ವ್ ಮಾಡಬೇಕು ಅಂತ ಅವರು ನಮ್ಮ ಕಡೆಯಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ, ನಾವು ಅವ್ರ ಕಡೆಯಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ, ಆವಾಗ ಅವರು ನಮ್ಮದು ಇಂಟ್ರ್ಯಾಕ್ಷನ್ ನಡಿಬೇಕಾಗುತ್ತೆ. ಅವರಿಗೂ ಟ್ರೈನಿಂಗ್ ಕೊಡಬೇಕು. ಮೆಡಿಕಲ್ ಆಫೀಸರ್ಸ್ ಹೂ ಆರ್ ಕಂಡಕ್ಟಿಂಗ್ ದ ಪೋಸ್ಟ್ ಮಾರ್ಟಮ್ ಫಾರೆನ್ಸಿಕ್ ಮೆಡಿಸಿನ್ನವರು ಅವ್ರದ್ದು ಏನಂತ ನಾವು ತಿಳ್ಕೊಳ್ಬೇಕಾಗತ್ತೆ. ಇದಲ್ಲದೆ ಲಾಸ್ಟಲ್ಲಿ ಫಾರೆನ್ಸಿಕ್ ಸೈನ್ಸ್ ಓದ್ತಾ ಇರೋ ಸ್ಟೂಡೆಂಟ್ಸ್, MSc ಫಾರೆನ್ಸಿಕ್ ಸೈನ್ಸು, BSc ಫಾರೆನ್ಸಿಕ್ ಸೈನ್ಸು ಮಾಡ್ತಾ ಇರೋ ಸ್ಟೂಡೆಂಟ್ಸಿಗೆ ಆವಾಗ ನಾವು ಕ್ಲಾಸ್ ತೊಗೊಳ್ಲಿಕ್ಕೋ ಲೆಕ್ಚರ್ ಕೊಡಲಿಕ್ಕೋ ಅಥವಾ ಅವ್ರು ನಮ್ಮ ಲ್ಯಾಬಿಗೆ ವಿಸಿಟಿಗೆ ಬಂದಾಗ ಸ್ಟೂಡೆಂಟ್ಸ್ಗಳು ಅವರಿಗೆ ಎಕ್ಸ್ಪ್ಲೇನ್ ಮಾಡೋದ ಇಷ್ಟು ಮಾಡಿ. ಇದು ಒಂದು ಸ್ಥೂಲವಾಗಿ ಪರಿಚಯ, ಫಾರೆನ್ಸಿಕ್ನವರು ಏನು ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಒಂದು ಇದಾಯಿತಾ. ಹಾಗಿದ್ರೆ ನಮ್ಮನ್ನು ಯೂಸ್ ಮಾಡ್ಕೊಳ್ಳೋರು ಯಾರು? ಫಾರೆನ್ಸಿಕ್ ಸೈನ್ಸನ್ನು ನಾವು ಏನು ಮಾಡ್ತಾ ಇದ್ದೀವಿ ಆಯಿತು. ಹೂ ಆರ್ ದ ಯೂಸರ್ ಏಜೆನ್ಸೀಸ್? ಯೂಸರ್ ಏಜೆನ್ಸೀಸ್ ತೊಗೊಂಡ್ರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ. ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಅಂತ ಬಂದರೆ ಫಸ್ಟ್ ಲೋಕಲ್ ಪೊಲೀಸ್ ಆಫೀಸರ್ಸ್. ಒಂದು ಈ ಲಿಮಿಟ್ಸಲ್ಲಿ ಒಂದು ಕ್ರೈಮ್ ಆಗಿದೆ ಅಂದರೆ ಇಲ್ಲಿ ಇನ್ಸ್ಪೆಕ್ಟರ್ ಆಗಲಿ, ಇಲ್ಲಿ ಸರ್ಕಲ್ ಇನ್ಸ್ಪೆಕ್ಟ್ರ, ಸಬ್ ಇನ್ಸ್ಪೆಕ್ಟ್ರ, ಹೀ ಈಸ್ ದ ಇನ್ಚಾರ್ಜ್, ಹೀ ಈಸ್ ದ ಇನ್ವೆಸ್ಟಿಗೇಟಿಂಗ್ ಆಫೀಸರ್. ಸೊ ದೇ ಆರ್ ದ ಫಸ್ಟ್ ಪೊಲೀಸ್. ನೆಕ್ಸ್ಟ್ ಸಮ್ additional higher investigating agencies like CID, CBI, NIA. ಸೊ ಈ ಥರ ಅವರಿಗೂ ನಮ್ಮ ಸ್ಯಾಂಪಲ್ಗಳನ್ನು ಕಳಿಸೋದಾಗಲಿ ಅಥವಾ ಹಿಂದೆ ಪೊಲೀಸರು ಕಳಿಸಿರೋದನ್ನು ಹೈಯರ್ ಮತ್ತು CIDಗೆ ರೆಫರ್ ಆಗುತ್ತೆ ಕೇಸು. ಅವ್ರ ಆಫೀಸರ್ಸ್ ಮತ್ತೆ ಬರ್ತಾರೆ ಡಿಸ್ಕಷನ್ಗೆ, ಇದು ಹೇಗೆ ಏನು ಅಂತ ಕೇಳಲಿಕ್ಕೆ. ಸೊ ದೇ ಆರ್ ಆಲ್ಸೋ ಯೂಸರ್ ಏಜೆನ್ಸೀಸ್. ಅದಲ್ಲದೆ ಇನ್ವೆಸ್ಟಿಗೇಟಿಂಗ್ ಆಫೀಸರ್ಸ್ ಅಲ್ಲದೆ ಕೋರ್ಟಿಂದ ಡೈರೆಕ್ಟಾಗಿ ಸ್ಯಾಂಪಲ್ಲು FSLಗೆ ಬರುತ್ತೆ. ಕೋರ್ಟ್ ವಿಲ್ ರೆಫರ್ ಒಂದು ಡಾಕ್ಯುಮೆಂಟ್. ಸಿವಿಲ್ ಕೇಸಲ್ಲಿ ಕೋರ್ಟಿಗೆ ಮ್ಯಾಟ್ರ್ ಆಗುತ್ತೆ, ಇನ್ನು ಕೇಸು ಪೊಲೀಸ್ ಸ್ಟೇಷನಲ್ಲಿ ಇರೋಲ್ಲ. ಸೊ ಅಲ್ಲಿಂದ ಸಿವಿಲ್ ಮ್ಯಾಟ್ರಸಲ್ಲಿ ಡೈರೆಕ್ಟ್ ಕೋರ್ಟೇ ರೆಫರ್ ಮಾಡುತ್ತೆ, ಈ ಡಾಕ್ಯುಮೆಂಟು ಫೋರ್ಜ್ಡಾ ಏನು ನೋಡಿ ಅಂತ. ಕೆಲವೊಂದು ಸಲ ಮಾತೃತ್ವ ಪಿತೃತ್ವ ಡಿಸ್ಪ್ಯೂಟ್, ಮೆಟರ್ನಿಟಿ ಡಿಸ್ಪ್ಯೂಟ್, ಇದು ನನ್ನ ಮಗು ಅಲ್ಲ, ಕೋರ್ಟಲ್ಲಿ ಗಲಾಟೆ, ಆವಾಗ ಬ್ಲಡ್ ಸ್ಯಾಂಪಲ್ ತೆಗೆದು DNA ಕೋರ್ಟ್ ರೆಫರ್ ಮಾಡುತ್ತೆ ಡೈರೆಕ್ಟಾಗಿ. ಸೊ ಆ ಥರ ಕೋರ್ಟಿಂದ ಕೂಡ ಸ್ಯಾಂಪಲ್ಗಳು ಬರುತ್ತೆ. ಅದರ ನಂತರ ಬೇರೆ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಗಳು, ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಎನಿಮಲ್ಸಿಗೆ ಪಾಯ್ಸನ್ ಆಗಿ ಸಾಯಿಸೋದು, ಗನ್ ಶಾಟ್ ಆಗೋದು, ಅಂಥ ಟೈಮಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟು ಫಾರೆನ್ಸಿಕ್ ಲ್ಯಾಬಿಗೆ ಸ್ಯಾಂಪಲ್ ಕಳಿಸುತ್ತೆ. ಎಕ್ಸೈಸ್ ಲ್ಯಾಬ್ನವರು ಎಕ್ಸೈಸ್ ಸ್ಯಾಂಪಲ್ಸು, ಲಿಕ್ಕರ್ಸು, ಅಡಲ್ಟ್ರೇಟೆಡ್ ಲಿಕ್ಕರ್ಸು. ಸೊ ಕಂಪನಿ ಬ್ರ್ಯಾಂಡ್ ನೇಮಲ್ಲಿ ಡೂಪ್ಲಿಕೇಟ್ ಲೇಬಲ್ಗಳು ಇವು ಮಾಡಿ ಮಾರ್ಕೆಟಲ್ಲಿ ಇರುತ್ತೆ, ಆ ಲೇಬಲ್ಗಳು ಇವು ಎಲ್ಲ ಬರುತ್ತೆ. ಸೊ ಎಕ್ಸೈಸ್ ಡಿಪಾರ್ಟ್ಮೆಂಟಿಂದನೂ ಬರುತ್ತೆ. ಅದರ ನಂತರ ಬ್ಯಾಂಕ್ಸ್, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಅಲ್ಲೇನಾದರೂ ಫ್ರಾಡ್ ಆದಾಗ ಡಾಕ್ಯುಮೆಂಟ್ಗಳು ಅವರಿಂದ ಕೂಡ ಡೈರೆಕ್ಟಾಗಿ ಬರುತ್ತೆ. ಇನ್ನು ಪ್ರೈವೇಟ್ ಪೀಪಲ್, ದೇ ಕ್ಯಾನ್ ಆಲ್ಸೋ ಆಕ್ಸಸ್. ಅವ್ರ ಪರ್ಸ್ನಲ್ಲಾಗಿ ಗೌರ್ಮೆಂಟ್ ಆರ್ಡರ್ ಇದೆ, ವಿತ್ ಇಂತಿಂಥ ಟೆಸ್ಟಿಗೆ ಇಷ್ಟು ಫೀಸ್ನ ಟ್ರೆಜರಿ ಕಟ್ಬಿಟ್ಟು ಸ್ಯಾಂಪಲ್ನ FSL ಕೊಡ್ಬೋದು ಅಂತ. ಎಟ್ ಪ್ರೆಸೆಂಟ್ FSLನವರು ಎಂಟರ್ಟೈನ್ ಮಾಡ್ತಾ ಇಲ್ಲ. ಬೇಕಾದ ಈ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿದೇ ವರ್ಕ್ ಲೋಡ್ ಬೇಕಾದಷ್ಟಿದೆ. ಆದ್ದರಿಂದ ಪ್ರೈವೇಟಿಗೆ ಬಟ್ ಪ್ರೊವಿಷನ್ ಇದೆ, ಗೌರ್ಮೆಂಟ್ ಆರ್ಡರ್ ಇದೆ. ಸೊ ಇಂಥ ಟೆಸ್ಟ್ ಒಂದು DNA ನಿಮ್ಮದು ಸ್ಯಾಂಪಲ್ ಮಾಡಿಸ್ಬೇಕು ಅಂದರೆ ಇಷ್ಟು ಪೇ ಮಾಡಿ, ಟ್ರೆಜರಿಗೆ ಪೇ ಮಾಡಿ, ವಿತ್ ಟ್ರೆಜರಿ ಚೆಲ್ಲನ್ನು ನೀವು ಸ್ಯಾಂಪಲ್ನ FSLಗೆ ಕೊಡ್ಬೋದು. ದೇ ಹ್ಯಾವ್ ಟು ಅನಲೈಸ್ ಆ್ಯಂಡ್ ಗಿವ್ ದ ರಿಪೋರ್ಟ್. ಸೊ ದೀಸ್ ಆರ್ ದ ಯೂಸರ್ ಏಜೆನ್ಸೀಸ್. ಅದರ್ ಫುಡ್ ಡಿಪಾರ್ಟ್ಮೆಂಟ್ ಆಗಲಿ, ಫುಡ್ ಅಡಲ್ಟ್ರೇಷನ್ ಸ್ಯಾಂಪಲ್ಗಳು ಬರುತ್ತೆ. ಸೊ ಅದರಿಂದ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಗೆ ಯಾವುದೇ ಚಾರ್ಜಸ್ ಇಲ್ಲ. ಪ್ರೈವೇಟ್ ಪೀಪಲ್ ಹ್ಯಾವ್ ಟು ಪೇ ದ ಪ್ರಿಸ್ಕ್ರೈಬ್ ಫೀ. ಗೌರ್ಮೆಂಟಿಂದ ಪ್ರತಿಯೊಂದು ಇದಕ್ಕೂ ಇಷ್ಟಿಷ್ಟು ಫೀ ಅಂತ ಮಾಡಿದೆ, ಅದರ ಪ್ರಕಾರ ಫೀ ತುಂಬಿ ಕೂಡ ಸ್ಯಾಂಪಲ್ನ ಕೊಡಿಸ್ಬೋದು. ದಿಸ್ ಈಸ್ ದ ಯೂಸರ್ಸ್ ಏಜೆನ್ಸಿ. ನಮ್ಮನ್ನು ಯೂಸ್ ಮಾಡ್ಕೊಳ್ತಾ ಇರೋರು ಯಾರು ಫಾರೆನ್ಸಿಕ್ಕನ್ನು ಅಂತ, ನ್ಯಾಯವಿಜ್ಞಾನ. ಇಂಡಿಯಾದಲ್ಲಿ ಫಸ್ಟ್ ಶುರು ಆಗಿದ್ದು ಕಲ್ಕತ್ತಾದಲ್ಲಿ. ಬಟ್ ನಮ್ಮ ಕರ್ನಾಟಕದಲ್ಲಿ ತೊಗೊಂಡ್ರೆ 1967, 2017-18 50 ಇಯರ್ಸ್ ಕಂಪ್ಲೀಟ್ ಆಗಿ ದೊಡ್ಡ ಫಂಕ್ಷನ್ ಕೂಡ ಆಯಿತು. ನಮ್ಮಲ್ಲಿ 1967 ಕರ್ನಾಟಕದಲ್ಲಿ ಫಸ್ಟ್ ಲ್ಯಾಬ್ ಆಗಿರೋದು. ಸೊ ನೌ ವಿ ಆರ್ ಹ್ಯಾವಿಂಗ್ ದ ಮೇನ್ ಆಫೀಸ್ ಇನ್ ಬ್ಯಾಂಗ್ಳೂರ್, ಮಡಿವಾಳದಲ್ಲಿದೆ.
ಅದರ ನಂತರ 6 ರೀಜ್ನಲ್ ಲ್ಯಾಬ್ಸ್ ಇದೆ. ಗುಲ್ಬರ್ಗಾದಲ್ಲಿದೆ, ಮಂಗಳೂರಿದೆ, ಬೆಳಗಾವಿ, ದೆನ್ ದಾವಣಗೆರೆ, ಮೈಸೂರು ಆ್ಯಂಡ್ ರೀಸೆಂಟ್ಲಿ ಲಾಸ್ಟ್ ಮಂತ್ ಹುಬ್ಳಿ. ಒನ್ ಮೋರ್ ಈಸ್ ಎಟ್ ಟು ಓಪನ್, ರೆಡಿ ಆಗ್ತಾ ಇದೆ ಬೆಳ್ಳಾರಿ ರೇಂಜ್. ಇವಾಗ ಪೊಲೀಸ್ ರೇಂಜ್ ಸಪ್ರೇಟ್ ಆಯಿತು. ಸೊ ಪ್ರತಿಯೊಂದು ರೇಂಜಿಗೆ ಒಂದೊಂದು, ಈಗ ಅಡಿಷ್ನಲ್ಲು ಹುಬ್ಳಿಯಲ್ಲಿ ಒಂದಾಗಿದೆ. ಸೊ ಈ ಥರ ನಮ್ಮ ಕರ್ನಾಟಕದಲ್ಲಿ ಸೆಟಪ್ ಇರೋದು. ಆಟೋಮೊಬೈಲ್ಸ್, ಯಾವುದೇ ಒಂದು ವೆಹಿಕಲ್ ರನ್ ಆಗಬೇಕಂದ್ರೆ ಅದಕ್ಕೆ ಫ್ಯೂಯಲ್ ಬೇಕು. ಆಟೋಮೊಬೈಲ್ಸ್ ಎನಿ ಫ್ಯೂಯಲ್, ಡೀಸೆಲೋ ಪೆಟ್ರೋಲೋ ಏನೋ ಒಂದು ಇಲ್ಲದೇ ಅದು ರನ್ ಆಗಲ್ಲ. ಫಾರೆನ್ಸಿಕ್ ಸೈನ್ಸ್ ಲ್ಯಾಬ್ ರನ್ ಆಗಬೇಕಂದ್ರೆ ಏನು ಬೇಕು ಆಗಿದ್ರೆ ಏನು ಬೇಕು, ಅದಕ್ಕೆ ಇಂಪಾರ್ಟೆಂಟ್ ಫ್ಯೂಯಲ್ ಏನು? ಅದಕ್ಕೆ KS ಇಂಪಾರ್ಟೆಂಟ್ ಅಲ್ಲ, KS ಬೇಕಾಗಿಲ್ಲ. KSಲ್ಲಿ ಭೌತಿಕ ಸಾಕ್ಷ್ಯಗಳು, ಫಿಸಿಕಲ್ ಎವಿಡೆನ್ಸ್ ಅಂತ ಏನು ನೀವು ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಅವ್ರು ಕಲೆಕ್ಟ್ ಮಾಡಿ ಕಳಿಸ್ತಾರೆ, ಅದು ಎಷ್ಟು ಚೆನ್ನಾಗಿದೆ ಅದ್ರ ಮೇಲೆ ಅದು ರನ್ ಆಗುತ್ತೆ. ಈ ಅಡಲ್ಟ್ರೇಟೆಡ್ ಫ್ಯೂಯಲ್ ಹಾಕಿದರೆ ಹೇಗೆ ಆಟೋಮೊಬೈಲ್ಗೆ ಪ್ರಾಬ್ಲಮ್ ಆಗುತ್ತೆ, ಅದೇ ಥರ ಬೇಡಾಗಿದ್ದು ಕಸ ತುಂಬಿಸಿ ಕಳಿಸ್ಬಿಟ್ಟಿದ್ದಿದ್ರೆ ಫಾರೆನ್ಸಿಕ್ ಲ್ಯಾಬ್ ಏನೂ ಹೆಲ್ಪ್ ಆಗಲ್ಲ. ಅದಕ್ಕೆ ಬೇಕಾಗಿದ್ದು ಏನು ಅದನ್ನು ಕರೆಕ್ಟಾಗಿ ಕಲೆಕ್ಟ್ ಮಾಡಿ ಕಳಿಸಿದರೆ ಮಾತ್ರ ಅದು ಕರೆಕ್ಟಾಗಿ ರಿಸಲ್ಟು ನಿಮಗೆ ಬರುತ್ತೆ ಇನ್ವೆಸ್ಟಿಗೇಟಿಂಗ್ ಆಫೀಸರ್. ಹಾಗಿದ್ರೆ ಅದು ಎಲ್ಲಿ ಸಿಗುತ್ತೆ? ಫಿಸಿಕಲ್ ಎವಿಡೆನ್ಸ್, ಭೌತಿಕ ಸಾಕ್ಷ್ಯಗಳು ಎಲ್ಲಿ ಸಿಗುತ್ತೆ? ದಟ್ ಈಸ್ ದ ಕ್ರೈಮ್ ಸೀನ್. ಎಲ್ಲಿ ಕ್ರೈಮ್ ನಡೆದಿದೆ ಅಲ್ಲಿ ಡೆಫಿನೆಟ್ ಅದಕ್ಕೆ ಬೇಕಾದಂಥ ಅದನ್ನು ಆ ಕ್ರೈಮ್ ಅಪರಾಧವನ್ನು ಭೇದಿಸಬಹುದಾಗಿದ್ದಂಥ ಭೌತಿಕ ಸಾಕ್ಷ್ಯಗಳು ಡೆಫಿನೆಟಾಗಿ ಸಿಗುತ್ತೆ. ಅದನ್ನು ನೋಡೋದು, ಹುಡುಕೋದೇ ಇಂಪಾರ್ಟೆಂಟ್. ಆದ್ದರಿಂದ ಈ ಕ್ರೈಮ್ ಸೀನ್ ಅನ್ನೋದು ಒಂದು ಪವಿತ್ರ ಸ್ಥಳ ಇದ್ದಂಗೆ. ಆ ಸ್ಥಳನ ಕರೆಕ್ಟಾಗಿ ಪ್ರಿಸರ್ವ್ ಮಾಡಿ ಅದನ್ನು ಕರೆಕ್ಟಾಗಿ ಕುಲಂಕುಷವಾಗಿ ಅದನ್ನು ಅನಾಲಿಸಿಸ್ ಮಾಡಿ ಅಲ್ಲಿಗೆ ಹೇಗೆ ಕಲೆಕ್ಟ್ ಮಾಡ್ತೀರಾ ಅದು ಇಂಪಾರ್ಟೆಂಟ್. ಅಲ್ಲಿ ಸಿಕ್ಕಿರೋ ಎವಿಡೆನ್ಸ್ಗಳು ಹೇಗೆ ಕನೆಕ್ಟ್ ಮಾಡಿದ್ರೆ, ದೀಸ್ ಆರ್ ದ ಫಿಸಿಕಲ್ ಎವಿಡೆನ್ಸಸ್. ಅದನ್ನು ಲಿಂಕಿಂಗ್ ಥಿಯರಿ ಅಂತ ಹೇಳ್ತಾರೆ. ಅದನ್ನು ವಿಕ್ಟಿಮ್ಗೂ ಆ ಅಕ್ಯೂಸ್ಡ್ಗೂ ಆ ಕ್ರೈಮ್ ಸೀನ್ಗೂ ಲಿಂಕ್ ಮಾಡುತ್ತೆ. ಅದು ಆ ವಿಕ್ಟಿಮ್ ಮೇಲಾದರೂ ಇರ್ಬೋದು, ಕ್ರೈಮ್ ಸೀನಲ್ಲಾಗಿರ್ಬೋದು, ಇಲ್ಲ ಅಕ್ಯೂಸ್ಡ್ ಮೇಲಾಗಿರ್ಬೋದು, ಸಿಗ್ಬೋದಾಗಿದ್ದಂಥ ಭೌತಿಕ ಸಾಕ್ಷ್ಯಗಳು. ಆ ಸಾಕ್ಷ್ಯಗಳು ಕಲೆಕ್ಟ್ ಮಾಡಿ ಏನು ನೀವು ಕಳಿಸ್ತೀರಾ ಅದೇ ಫ್ಯೂಯಲ್ಲು ಫಾರೆನ್ಸಿಕ್ ಲ್ಯಾಬಿಗೆ, ಅನಾಲಿಸಿಸ್ಗೆ. ಅದನ್ನು ಕಲೆಕ್ಟ್ ಮಾಡಿ ಅಲ್ಲಿ ಕಳಿಸಿದವಾಗ ಅದು ಯಾಕೆ ಹಾಗಿದ್ರೆ ಫಾರೆನ್ಸಿಕ್ ಲ್ಯಾಬು ಹೇಗೆ ವರ್ಕ್ ಆಗುತ್ತೆ ಅಂದರೆ, ಸೈನ್ಸ್ದು ಬೇಸಿಕ್ ಪ್ರಿನ್ಸಿಪಲ್, ಮ್ಯಾಟ್ರ್ ಕೆನಾಟ್ ಬಿ ಕ್ರಿಯೇಟೆಡ್, ಕೆನಾಟ್ ಬಿ ಡಿಸ್ಟ್ರಾಯ್ಡ್. ಯಾವುದೇ ಒಂದು ವಸ್ತುನ ಕ್ರಿಯೇಟ್ ಮಾಡಲಿಕ್ಕಾಗಲ್ಲ, ಅದನ್ನು ಡಿಸ್ಟ್ರಾಯ್ ಮಾಡಲಿಕ್ಕಾಗಲ್ಲ. ಏನಾಗುತ್ತೆ, ಒಂದು ಫಾರ್ಮಿಂದ ಅದರ್ ಫಾರ್ಮಿಗೆ ಚೇಂಜ್ ಆಗಿರುತ್ತೆ, ರೂಪಾಂತರ. ಒಂದು ಪೇಪರ್ನ ಹಾಕಿ ಬೆಂಕಿ ಹಾಕಿ ಸುಟ್ಬಿಡ್ತೀನಿ, ಇಲ್ಲ ಮಾಡಿಬಿಡ್ತೀನಿ ಅಂದಲ್ಲ, ಆ ಬೂದಿ ಉಳ್ಕೊಳ್ಳುತ್ತೆ, ಕನ್ವರ್ಟ್ ಆಗಿರುತ್ತೆ ಇನ್ನೊಂದು ಫಾರ್ಮಿಗೆ. ಅದೇ ಥರ ಭೌತಿಕ ಸಾಕ್ಷಿಗಳು ಒರಿಜಿನಲ್ ಫಾರ್ಮಲ್ಲಿ ಸಿಗದೇ ಇರ್ಬೋದು, ಅದು ರೂಪಾಂತರವಾಗಿ ಆದರೂ ಅಲ್ಲಿದ್ದೇ ಇರುತ್ತೆ. ಅದನ್ನು ನಾವು ನೋಡಿ ಹುಡುಕಿ ಕಳಿಸೋದು ಇಂಪಾರ್ಟೆಂಟ್. ಆದ್ದರಿಂದ ಭೌತಿಕ ಸಾಕ್ಷ್ಯಗಳು ನಾಶ ಆಗಲ್ಲ, ಅದನ್ನು ಕಳಿಸೋದು ಇಂಪಾರ್ಟೆಂಟ್ ಆಗಿರುತ್ತೆ. ಆದ್ದರಿಂದ ಭೌತಿಕ ಸಾಕ್ಷ್ಯಗಳು ಕ್ರೈಮ್ ಸೀನಿಂದ ಕಲೆಕ್ಟ್ ಮಾಡೋದೇ ಇಂಪಾರ್ಟೆಂಟ್. ದಟ್ ಈಸ್ ದ ಮೇನ್ ಥಿಂಗ್. ಕ್ರೈಮ್ ಸೀನಲ್ಲಿ ನೀವು ಕರೆಕ್ಟಾಗಿ ಕಲೆಕ್ಟ್ ಮಾಡಿಲ್ಲ, ಕರೆಕ್ಟಾಗಿ ಕಳಿಸಿಲ್ಲ. ಹೈಟೆಕ್ ಲ್ಯಾಬ್ ಇದೆ ನಮ್ಮದು, ಹೈಟೆಕ್ ಬೆಸ್ಟ್ ಅವೈಲೇಬಲ್ ಇನ್ಸ್ಟ್ರೂಮೆಂಟ್ಸ್ ಇದೆ ಅನಾಲಿಸಿಸ್ಗೆ, ಒಳ್ಳೆ ಎಕ್ಸ್ಪರ್ಟ್ಸ್ ಇದ್ದಾರೆ, ಟೋಟಲ್ ಯೂಸ್ಲೆಸ್. ಈ ಸ್ಯಾಂಪಲ್ಲೇ ಸರಿ ಬಂದಿಲ್ಲ ಅಂದರೆ ಅವರೆಲ್ಲ ಇದ್ದು ಅಂಥ ಇನ್ಸ್ಟ್ರೂಮೆಂಟ್ ಇದ್ದು ಅಂಥ ಹೈಟೆಕ್ ಲ್ಯಾಬ್ ಇದ್ದು ಏನು ಪ್ರಯೋಜನ? ಆದ್ದರಿಂದ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಇದನ್ನು ಫಸ್ಟ್ ತಿಳ್ಕೊಳ್ಬೇಕಾಗುತ್ತೆ. ನಾವು ಎಷ್ಟು ಚೆನ್ನಾಗಿ ಭೌತಿಕ ಸಾಕ್ಷ್ಯಗಳನ್ನು ಕಲೆಕ್ಟ್ ಮಾಡಿ ಅದು ಹಾಳಾಗದಿದ್ದಂಗೆ ಪ್ರಿಸರ್ವ್ ಮಾಡಿ FSL ಫಾರೆನ್ಸಿಕ್ ಲ್ಯಾಬಿಗೆ, ಶಾರ್ಟ್ ಫಾರ್ಮ್ FSL ಅಂತೀವಿ, ಫಾರೆನ್ಸಿಕ್ ಸೈನ್ಸ್ ಲ್ಯಾಬಿಗೆ ಕಳಿಸ್ತೀವಿ. ಅದರ ಮೇಲೆ ನಿಮಗೆ ಅದಕ್ಕೆ ಸೂಟೇಬಲ್ ಆಗಿ ಕರೆಕ್ಟಾಗಿ ರಿಪೋರ್ಟ್ಗಳು ಬರಲಿಕ್ಕೆ ಸಾಧ್ಯ ಇದೆ. ಸೊ ಆದ್ದರಿಂದ ದಿಸ್ ಈಸ್ ದ ಮೇನ್ ಥಿಂಗ್. ಕೆಲವೊಂದು ಬೇಸಿಕ್ ಸೈನ್ಸ್ ಪ್ರಿನ್ಸಿಪಲ್ ಮೇಲೆ ಈ ಎಲ್ಲ ಫಾರೆನ್ಸಿಕ್ ಲ್ಯಾಬ್ದು ಎಲ್ಲ ವಿಭಾಗಗಳ ವರ್ಕ್ಗಳು ನಡೆಯುತ್ತೆ. ಆ ಸೈನ್ಸ್ ಎಲ್ಲ ಪ್ರಿನ್ಸಿಪಲ್ಸ್ ಬೇಡ, ಅದರಲ್ಲಿ ಒಂದು ವೆರಿ ಇಂಪಾರ್ಟೆಂಟ್ ಹೇಳ್ತೀನಿ, ಲೋಕಾರ್ಡ್ಸ್ ಎಕ್ಸ್ಚೇಂಜ್ ಪ್ರಿನ್ಸಿಪಲ್ ಅಂತ. ಲೋಕಾರ್ಡ್ಸ್ ಎಕ್ಸ್ಚೇಂಜ್ ಪ್ರಿನ್ಸಿಪಲ್ ಅಂದರೆ ಒನ್ ಮ್ಯಾಟ್ರ್ ಕಮ್ಸ್ ಇನ್ ಕಾಂಟ್ಯಾಕ್ಟ್ ವಿತ್ ಅದರ್, ಎಕ್ಸ್ಚೇಂಜ್ ಆಫ್ ಮ್ಯಾಟ್ರ್ ಟೇಕ್ಸ್ ಪ್ಲೇಸ್. ಸೊ ಹೇಗಂದರೆ ಒಂದಕ್ಕೊಂದು ಟಚ್ ಆದಾಗ ಇದರಿಂದ ಕೆಲವೊಂದು ಸಾಕ್ಷ್ಯಗಳು ಅದಕ್ಕೆ ಟ್ರಾನ್ಸ್ಫರ್ ಆಗುತ್ತೆ, ಅದರಿಂದ ಕೆಲವೊಂದು ಸಾಕ್ಷ್ಯಗಳು ಇದಕ್ಕೆ ಟ್ರಾನ್ಸ್ಫರ್ ಆಗುತ್ತೆ, ಮ್ಯಾಟ್ರ್ ಟ್ರಾನ್ಸ್ಫರ್ ಆಗುತ್ತೆ. ಆ ಟ್ರಾನ್ಸ್ಫರ್ ಆಗಿರೋ ಮಟೀರಿಯಲ್ಲೇ ನಮ್ಮ ಭೌತಿಕ ಸಾಕ್ಷ್ಯಗಳು. ಹೇಗಂದರೆ ಒಬ್ಬ ಕ್ರಿಮಿನಲ್ ಇಲ್ಲಿ ಎಂಟರ್ ಆದರೆ ಅವನ್ ರಿಲೇಟೆಡ್ ಏನಾದರೂ ಒಂದು ಸಾಕ್ಷ್ಯ ಇಲ್ಲಿ ಬಿಟ್ಟು ಹೋಗಿರ್ತಾನೆ, ಅಥವಾ ಇಲ್ಲಿರೋ ಏನಾದರೂ ಒಂದು ಸಾಕ್ಷ್ಯ ಅವನು ತೊಗೊಂಡು ಹೋಗಿರ್ತಾನೆ.
ಅವನಿಗೆ ಗೊತ್ತಿದೆಯೋ ಗೊತ್ತಿಲ್ಲದೇನೋ. ಎಕ್ಸಾಂಪಲ್ ಇಲ್ಲಿ ಬಂದು ಏನೋ ಒಂದು ಟಚ್ ಮಾಡ್ದ, ಒಂದು ಫಿಂಗರ್ ಪ್ರಿಂಟ್ ಬಿಟ್ಟು ಹೋಗಿರ್ತಾನೆ. ಯಾಕಂದರೆ ಅನ್ನೋಯಿಂಗ್ಲಿ ದಟ್ ವಿಲ್ ಕಮ್. ಸೊ ಫಿಂಗರ್ ಪ್ರಿಂಟ್ ಬಿಟ್ಟಿರ್ಬೋದು, ಬಯೋಲಾಜಿಕಲ್ ಫ್ಲೂಯಿಡ್ ಬಿಟ್ಟು ಹೋಗಿರ್ಬೋದು, ಅವನಿಗೇನಾದ್ರು ಒಂದು ಗಾಯದ ಒಂದು ರಕ್ತದ ಕಣ ಬಿದ್ದಿರ್ಬೋದು ಇಲ್ಲಿ, ಅದೇ ಸಾಕು ಅವನನ್ನು ಐಡೆಂಟಿಫೈ ಮಾಡಲಿಕ್ಕೆ ಯಾರು ಬಂದಿದ್ದ ಇಲ್ಲಿ ಅಂತ. ಸೊ ಆ ಥರ ಇಲ್ಲಿ ಬಂದು ಹೋದ ಅಂದರೆ ಡೆಫಿನೆಟ್ ಇಲ್ಲಿಂದ ಏನಾದರೂ ಒಂದು ತೊಗೊಂಡೋಗಿರ್ತಾನೆ, ಅವನಿಗೆ ಗೊತ್ತಿಲ್ಲದೆ ಅವನದೇನಾದರೂ ಇಲ್ಲಿ ಬಿಟ್ಟು ಹೋಗಿರ್ತಾನೆ. ಅದೇ ಲಾಕಾರ್ಡ್ಸ್ ಪ್ರಿನ್ಸಿಪಲ್. ಆ ಪ್ರಿನ್ಸಿಪಲ್ ಮೇಲೆ ಕ್ರೈಮ್ ಸೀನನ್ನು ಕಂಪ್ಲೀಟ್ ಸರ್ಚ್ ಮಾಡಿದರೆ ಆ ಇನ್ಫಾರ್ಮೇಷನ್ಗಳು ಸಿಗುತ್ತೆ. ಅದನ್ನೇ ಎವಿಡೆನ್ಸ್ ಆಗಿ, ಫಿಸಿಕಲ್ ಎವಿಡೆನ್ಸ್ ಆಗಿ ಟೆಸ್ಟಿಗೆ ಕಳಿಸ್ಬೇಕಾಗತ್ತೆ. ಈಗ ಏನೋ ಟಚ್ ಮಾಡಿದ ಫಿಂಗರ್ ಪ್ರಿಂಟ್ ಬಂತು ಅಂತ, ಈಗ ನಾನೊಂದು ಇಲ್ಲಿ ಕಡೆ ಟಚ್ ಮಾಡಿ ಹೋದರೆ ಇದರಲ್ಲಿ ನಂದು ಟೋಟಲ್ DNA ಬರುತ್ತೆ. ನಾವು ಟಚ್ DNA ಅಂತ ಬಂದಿದೆ. ಈಗ ನೀವು ಮುಟ್ಟಿದ್ರೆ ಸಾಕು, ನಿಮಗಿರೋ ಈ ನಿಮ್ಮದು ಫಿಸಿಕಲ್, ನಿಮ್ಮದು ಬಯೋಲಾಜಿಕಲ್ ಫ್ಲೂಯಿಡ್, ಬೆವರ ಏನೋ ಕೈದು ಇಲ್ಲಿ ಟಚ್ ಆದರೆ ಇಡೀ ನಿಮ್ಮದು DNA ಪ್ರೊಫೈಲ್ ಅದರಲ್ಲಿ ಸಿಗುತ್ತೆ. ಸೊ ಅದರಿಂದ ನಿಮ್ಮನ್ನು ಐಡೆಂಟಿಫೈ ಮಾಡ್ಬೋದು, ಇವನು ಬಂದಿದ್ದು ಹೋಗಿದ್ದಾನೆ ಇಲ್ಲಿ ಅಂತ. ಸೊ ಟಚ್ DNA ಅಂತ ಹೈಟೆಕ್ ಟೆಕ್ನಾಲಜಿ ಬಂದಿದೆ ಈಗ. ಸೊ ಬಯೋಲಾಜಿಕಲ್ ಫ್ಲೂಯಿಡೇ ಸಿಗಬೇಕಾಗಿಲ್ಲ, ಟಚ್ DNA. ಆ ಥರ ಏನೋ ಒಂದು ಸಿಗರೇಟ್ ಸೇದ್ದ, ಬಿಟ್ಟ, ಬಡ್ಸ್ ಬಿಟ್ಟು ಹೋದ, ಸಾಕು, ಅಷ್ಟೇ ಸಾಕು ಅವನನ್ನು ಕಂಡುಹಿಡಿಲಿಕ್ಕೆ. ಆ ಬಡ್ ಮೇಲಿರೋ ಲಿಪ್ಪಿಗೆ ಟಚ್ ಆಗಿರೋ ಸಲೈವದಿಂದ ಅವನದು ಕಂಪ್ಲೀಟ್ DNA ಪ್ರೊಫೈಲ್ ಸಿಗುತ್ತೆ. ಅವನೇ ಹೌದಂತ ಯಾವಾಗ ಬೇಕಾದರೂ ಕಂಡುಹಿಡಿಬೋದು. ಸೊ ಆದ್ದರಿಂದ ಗೊತ್ತಿದೆಯೋ ಗೊತ್ತಿಲ್ಲದೇನೋ ಈ ಥರ ಎವಿಡೆನ್ಸ್ಗಳು ಬಿಟ್ಟು ಹೋಗ್ತಾರೆ. ಅದ್ರ ಮೇಲೇ, ಆ ಎವಿಡೆನ್ಸ್ ಮೇಲೇ ಈ ಫಾರೆನ್ಸಿಕ್ ಲ್ಯಾಬ್ ನಡೆಯೋದು, ಅನಾಲಿಸಿಸ್. ಆ ಅನಾಲಿಸಿಸ್ ಡಿಫ್ರೆಂಟ್ ವಿಭಾಗ. ಆ ಯಾವ ಥರದ್ದು ಭೌತಿಕ ಶಾಸ್ತ್ರ ಇದನ್ನು ಎವಿಡೆನ್ಸ್ ಮಟೀರಿಯಲ್ನ ಕಳಿಸಿದ್ದೀರಾ, ಅದಕ್ಕೆ ತಕ್ಕಾಗಿ ಆ ವಿಭಾಗದಲ್ಲಿ ಅದು ಅನಾಲಿಸಿಸ್ ಆಗುತ್ತೆ. ಸೊ ಈ ಥರ ಇದ್ದಾಗ ಅದರಲ್ಲಿ ಯಾವ್ಯಾವ ವಿಭಾಗಗಳಿವೆ ಅಂತ ನೀವು ನೋಡ್ತಾ ಹೋದರೆ, ನಾನು ಆಗಲೇ ಹೇಳಿದೆ ಪ್ರತಿಯೊಂದು ಫೀಲ್ಡು ಇದೆ ಅಂತ. ಆ್ಯಂಥ್ರಪಾಲಜಿ ಅನ್ನೋ ಒಂದು ಬಾಡಿ ಮೆಜರ್ಮೆಂಟು, ಒಂದು ಸ್ಕೆಲ್ಟನ್ ಸಿಕ್ಕಿದೆ, ಅದರ ಕಂಪ್ಲೀಟ್ ಮೆಜರ್ಮೆಂಟು ಆ್ಯಂಥ್ರಪಾಲಜಿಯವರು ಸ್ಟಡಿ ಮಾಡಿ ಇವನು ಮೇಲ ಫಿಮೇಲ, ಇವನು ಹೈಟ್ ಎಷ್ಟಿತ್ತು, ಎಷ್ಟು ದಪ್ಪ ಇದ್ದ, ಏನು ಎಲ್ಲ ಕಂಪ್ಲೀಟ್ ಡೀಟೇಲ್ ಕೊಡ್ತಾರೆ. ಅದರಿಂದ ಒಂದು ಪರ್ಸ್ನಲ್ ಐಡೆಂಟಿಫಿಕೇಷನ್ ಆಗುತ್ತೆ. ಅದ್ರ ಮೇಲೆ ಇವನು ಯಾರು ಅಂತ ಹೇಳಿ ಕಂಡುಹಿಡಿಲಿಕ್ಕಾಗತ್ತೆ. ಅದು ಕಂಪ್ಯಾರಿಸನ್ಗೆ ತಂದೆದು ತಾಯಿದು, ಅಥವಾ ಅವ್ರ ತಂದೆ ತಾಯಿ ಸಿಕ್ಕಿಲ್ಲ ಅಂದರೆ ಅವ್ರದ್ದು ಮಕ್ಕಳದು ತೊಗೊಂಡ್ರೆ ಅವ್ರಿಗೆ ಮಕ್ಕಳಿಂದ 50% ಹೋಗಿರುತ್ತಲ್ಲ, ತಂದೆಯಿಂದ ತಾಯಿಯಿಂದ. ಸೊ ಆದ್ದರಿಂದ ಯಾರನ್ನಾದರೂ ಐಡೆಂಟಿಫೈ ಮಾಡಬೇಕಂದ್ರೆ ಅವ್ರದ್ದು ತಂದೆ ತಾಯಿ ಅಥವಾ ಅವ್ರ ಮಕ್ಕಳದ್ದು ಯಾರಾದರೂ ಸ್ಯಾಂಪಲ್ ಸಿಕ್ಕರೆ ಅದಕ್ಕೆ ಕಂಪೇರ್ ಮಾಡಿ ಇವ್ರು ಯಾರು ಅಂತ ಐಡೆಂಟಿಫೈ ಮಾಡಲಿಕ್ಕಾಗುತ್ತೆ. ಇಟ್ ಈಸ್ 100%. ಓನ್ಲಿ ಒನ್ ಕೇಸ್, ಐಡೆಂಟಿಕಲ್ ಟ್ವಿನ್ಸ್ ಅಂತ ಹೇಳ್ತೀವಿ ನಾವು. ಟ್ವಿನ್ಸ್ ಬೇರೆ, ಐಡೆಂಟಿಕಲ್ ಟ್ವಿನ್ಸ್ ಬೇರೆ. ಟ್ವಿನ್ಸ್ ಅಂದರೆ ಒಂದೇ ಸಲ ಒಂದೇ ತಾಯಿಗೆ 2 ಮಕ್ಕಳು ಹುಟ್ಟಿದರೆ ಟ್ವಿನ್ಸ್ ಅಂತ ಹೇಳ್ತೀವಿ. ಆದರೆ ಅಲ್ಲಿ ಕನ್ಸೆಪ್ಷನ್ ಆಗುವಾಗ ಒಂದೇ ಎಗ್ಗು ಡಿವೈಡ್ ಆಗಿ ಒಂದೇ ಎಗ್ಗಿಂದ 2 ಹುಟ್ಟಿದರೆ 2ರದ್ದು DNA ಪ್ರೊಫೈಲ್ ಒಂದೇ ಥರ ಇರುತ್ತೆ. ಇದು ಎಷ್ಟೋ ಇದರಲ್ಲಿ ಒಂದು ಚಾನ್ಸಸ್, ಮಿಲಿಯನ್ಸ್ ಇದರಲ್ಲಿ ಒಂದು ಚಾನ್ಸ್. ಐಡೆಂಟಿಕಲ್ ಟ್ವಿನ್ಸ್ ಅಂತ ಹೇಳ್ತೀವಿ. ಅಂಥ ಕೇಸಲ್ಲಿ ಐಡೆಂಟಿಫೈ ಮಾಡಲಿಕ್ಕೆ ಓನ್ಲಿ ಆಲ್ಟರ್ನೇಟಿವ್ ಇಸ್ ಫಿಂಗರ್ ಪ್ರಿಂಟ್. ಅವ್ರಿಗೆ ಫಿಂಗರ್ ಪ್ರಿಂಟ್ ಬೇರೆ ಇರುತ್ತೆ. ಸೊ ಆದ್ದರಿಂದ DNA ಯಾವಾಗಲೂ ಟ್ವಿನ್ಸಿಗೆ ಕೂಡ ಸೇಮ್ ಬರೋಲ್ಲ. ಐಡೆಂಟಿಕಲ್ ಟ್ವಿನ್ಸು ವೆರಿ ರೇರ್. ಆದರೆ ಮಿಲಿಯನ್ಸಲ್ಲೂ ಒಬ್ರಿಗೆ ಇದ್ದಂಗೆ ಇನ್ನೊಬ್ರಿಗೆ ಇರಲ್ಲ. ಎಕ್ಸಾಂಪಲ್ ಕೊಡಬೇಕಂದ್ರೆ ನಮ್ಮಲ್ಲಿ ಅಬೌಟ್ 3 ಮಿಲಿಯನ್ಸ್, ನಾನು ಅದರದ್ದು ಕಂಪ್ಲೀಟ್ ಟೆಕ್ನಿಕಲ್ ಹೇಳಲಿಕ್ಕೆ ಹೋಗಲ್ಲ, ಹೇಗೆ ನಮ್ಮಲ್ಲಿ ಅದು DNA ಪ್ರೊಫೈಲು ಹೆಲಿಕ್ಸ್ ಇದರಲ್ಲಿ ಅರೇಂಜ್ಮೆಂಟ್ ಆಗಿರುತ್ತಂದರೆ ನಿಮಗೊಂದು ಅದು ಮಿಲಿಯನ್ಸಲ್ಲಿ ಇರುತ್ತೆ. 3 ಮಿಲಿಯನ್ಸ್ ನಂಬರ್ಸಲ್ಲಿ ಇರುತ್ತೆ. ಅದು ಒಬ್ರಿಗೆ ಒಂದು ಅರೇಂಜ್ಮೆಂಟ್ ಇದ್ದ ಥರ ಇನ್ನೊಬ್ರಿಗೆ ಅರೇಂಜ್ಮೆಂಟ್ ಇರಲ್ಲ. ಸಿಂಪಲ್ಲಾಗಿ ಹೇಳಬೇಕಂದ್ರೆ ಈಗ ಮೊಬೈಲ್ ನಂಬರ್ಸು ಒಟ್ಟು ಎಷ್ಟು ಡಿಜಿಟ್ಸ್ ಇವೆ ಹೇಳಿ? 10 ಡಿಜಿಟ್. 0ದಿಂದ 9ವರೆಗೂ 10 ಡಿಜಿಟ್ಸು. 10 ಡಿಜಿಟ್ಸಲ್ಲಿ ಅರೇಂಜ್ಮೆಂಟ್ಸ್ ಬೇರೆ ಇರೋದ್ರಿಂದ ಒಬ್ಬರ ಹತ್ರ ಇರೋ ಮೊಬೈಲ್ ನಂಬರ್ ಇನ್ನೊಬ್ಬರ ಹತ್ರ ಇರಲ್ಲ. 10 ಡಿಜಿಟ್ಸಿಗೆ ಇಷ್ಟು ಕಾಂಬಿನೇಷನ್ ಇದೆ ಅಂದರೆ ಇನ್ನು ಮಿಲಿಯನ್ಸಲ್ಲಿ ಎಷ್ಟು ಕಾಂಬಿನೇಷನ್ ಬರ್ಬೋದು? ಅದು ಒಬ್ರಿಗಿದ್ದ ಥರ ಒಬ್ರಿಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಆ ಥರ ಆಗಿರುತ್ತೆ. ಸೊ ಇನ್ನೊಂದು ಏನಂದರೆ 99.9% ಎಲ್ಲರದ್ದು DNA ಒಂದೇ. 99.9%. ಆ 0.01% ಇರುತ್ತಲ್ಲ, ಅದು ಒಬ್ರದ್ದು ಮ್ಯಾಚ್ ಇರಲ್ಲ. ಅದನ್ನೇ ತೊಗೊಂಡು ನಾವು ಫಾರೆನ್ಸಿಕ್ಕಲ್ಲಿ ಪರ್ಸ್ನಲ್ ಐಡೆಂಟಿಫಿಕೇಷನ್ಗೆ ಅದನ್ನು ಯೂಸ್ ಮಾಡೋದು.
ಸೊ ಅದನ್ನು ಅಲೆಕ್ ಜಾಫ್ರಿ ಅನ್ನೋರು 1985 ಫಸ್ಟ್ ಕಂಡುಹಿಡಿದ್ರು. DNA ಹಿಂಗೆ ಒಬ್ರಿಗೆ ಇದ್ದಿದ್ದ ಥರ ಒಬ್ರಿಗೆ ಇರಲ್ಲ ಅಂತ. ಅದನ್ನು ಫಾರೆನ್ಸಿಕ್ ಫೀಲ್ಡಲ್ಲಿ ಫಸ್ಟ್ ಇನ್ವೆಸ್ಟಿಗೇಷನ್ಗೆ ಅದನ್ನು ಫಸ್ಟ್ ಇಂಪ್ಲಿಮೆಂಟ್ ಮಾಡಿದರು 1985. ದಟ್ ವಾಸ್ ದ ಫಸ್ಟ್ ಇನ್ ಫಾರೆನ್ಸಿಕ್ ಫೀಲ್ಡಲ್ಲಿ DNA ಇನ್ವೆಸ್ಟಿಗೇಷನ್ ಪರ್ಪಸಿಗೆ ಯೂಸ್ ಆಗಿದ್ದು. ಅಲ್ಲಿಂದ ಇದ್ರದ್ದು ಇಂಪಾರ್ಟೆನ್ಸ್ ಗೊತ್ತಾಯಿತು. ಒಬ್ಬ ಪರ್ಸನನ್ನು ಬಯಾಲಜಿಕಲ್ ಫ್ಲೂಯಿಡಲ್ಲಿ ಯಾವುದೇ ಬಯಾಲಜಿಕಲ್ ಫ್ಲೂಯಿಡ್ ಸಿಕ್ಕರೂ ಕೂಡ ಐಡೆಂಟಿಫೈ ಮಾಡಲಿಕ್ಕೆ ಇಟ್ ಈಸ್ ವೆರಿ ಈಸಿ ಅಂತ. ಲಿಮಿಟೇಷನ್ಸ್ ಇಲ್ಲ, ಏನು ಬೇಕಾದರೂ ಸಿಗ್ಬೋದಲ್ವಾ ಬಯಾಲಜಿಕಲ್ ಫ್ಲೂಯಿಡ್ಡು. ಈಗ ಟಚ್ DNA ಬಂದಿದೆ ಅಂತ ಹೇಳಿದೆ ನಾನು. ಒಂದು ಬ್ಲಡ್ ಸ್ಪೆಕ್ ಸಿಕ್ಕರೆ ಸಾಕು, ಒಂದೇ ಒಂದು ಕೂದಲು ಸಿಕ್ಕರೆ ಸಾಕು, ದ ಪರ್ಸನ್ ಕ್ಯಾನ್ ಬಿ ಐಡೆಂಟಿಫೈ. ಸೊ ಆದ್ದರಿಂದ ಈ ಥರದ್ದು ಬಂದಾಗ ಇದನ್ನು ಇನ್ವೆಸ್ಟಿಗೇಷನ್ ಪರ್ಪಸ್ಗೆ ಹೆಲ್ಪ್ ಆಯಿತು. ನಮ್ಮಲ್ಲಿ ಕರ್ನಾಟಕದಲ್ಲಿ ತೊಗೊಳ್ಬೇಕಂದ್ರೆ 1988 ಒಂದು ಬೀನಾ ಮರ್ಡರ್ ಕೇಸ್ ಅಂತ ಆಯಿತು. ವಿಷಕಂಠಯ್ಯ ಅನ್ನೋ ಪ್ರೊಫೆಸರ್ ಅಗ್ರಿಕಲ್ಚರ್ ಕಾಲೇಜು, ಅವನ ಮಗ ಸೇರಿ ಸೊಸೆನ ಪೀಸ್ ಮಾಡಿ ಆ ಅಗ್ರಿಕಲ್ಚರ್ ಕಾಲೇಜ್ ಎಲ್ಲ ಗ್ರೌಂಡಲ್ಲಿ ಎಲ್ಲೆಲ್ಲೋ ಒಂದೊಂದು ಪೀಸ್ ಬಿಸಾಕ್ಬಿಟ್ರು. ಹಾಂ, ಆವಾಗೇನಾಯಿತು, ಒಂದೊಂದು ಪೀಸ್ ಒಂದೊಂದು ಕಡೆ ಸಿಕ್ಕಿದೆ, ಬೋನ್ಗಳು ಇವು ಸಿಕ್ಕಿದ್ದು. ಇದು ಒಬ್ಬರದೇ ಹೌದಾ ಅಲ್ವಾ ಅಂತ ಗೊತ್ತಿಲ್ಲ. ಅವಾಗೇನು ಇಂಡಿಯಾದಲ್ಲಿ CCMB ಹೈದರಾಬಾದ್ ಒಂದೇ ಕಡೆ DNA ಮಾಡ್ತಿದ್ರು. ಯಾವುದು ಫಾರೆನ್ಸಿಕ್ ಲ್ಯಾಬಲ್ಲಿ ಇನ್ನೂ ಬಂದಿರಲಿಲ್ಲ. CCMB ಹೈದರಾಬಾದಲ್ಲಿ ಮಾತ್ರ ಮಾಡ್ತಿದ್ರು. ಆವಾಗ ಅಲ್ಲಿ ಕಳಿಸಿ ಇದೆಲ್ಲ ಒಂದೇ ಇವ್ರದ, ಇದು ಯಾರ್ದು ಅಂತ ಫಸ್ಟ್ ಕೇಸ್ ಆಗಿದ್ದು ಅದು. ಅದರ ನಂತರ ತುಂಬ ಕೇಸ್ಗಳು ಬಂದು. ಶಕೀರಾ ಖಲೀಲಿ ಕೇಸ್ ಕೇಳಿರ್ಬೇಕು ನೀವು. ಆ ಖಲೀಲಿ ನಾನು ನೆಕ್ಸ್ಟ್ ಟಾಕ್ಸಿಕಾಲಜಿದು ಬಂದಾಗ ಹೇಳ್ತೀನಿ ಆ ಕೇಸ್. ಅದನ್ನು ಕೂಡ ಆ ಸ್ಕೆಲ್ಟನ್ ತೆಗೆದು ಅವಳದು ಮಗಳ ಸ್ಯಾಂಪಲ್ ತೊಗೊಂಡು ಖಲೀಲಿ ಇದು ಹೈ ಕಮಿಷನರ್ ಟು ಡಿಫ್ರೆಂಟ್ ಕಂಟ್ರಿ, ಹೈ ಪ್ರೊಫೈಲ್ ಕೇಸ್ ಅದು. ಸೊ ಅದರಲ್ಲಿ ಕೂಡ ಐಡೆಂಟಿಫೈ ಮಾಡಿದ್ದು CCMB ಹೈದ್ರಾಬಾದ್ ಕಳಿಸಿ ಅದನ್ನು. ಯಾಕಂದರೆ ಜಸ್ಟ್ ಒಂದು ಸ್ಕೆಲ್ಟನ್ ಸಿಕ್ಕಿದೆ ಅಂತ ಇಲ್ಲ, ಅದನ್ನು ಐಡೆಂಟಿಫೈ ಮಾಡಬೇಕಲ್ಲ ಯಾರ್ದು ಅನ್ನೋದನ್ನು. ಕೋರ್ಟಿಗೆ ಅದೇ ಇಂಪಾರ್ಟೆಂಟು. ನೀವು ಎಷ್ಟೇ ಎವಿಡೆನ್ಸ್ ಕೊಟ್ಟರು ನಾಳೆ ಕೋರ್ಟಿಗೆ ಓದ್ಕೊಳ್ಳಿ ಅವನಲ್ಲ ಅಂದ್ಬಿಟ್ರೆ ಅದನ್ನು ಸೈಂಟಿಫಿಕ್ ಎವಿಡೆನ್ಸ್ ಬೇಕೇ ಬೇಕು ಅವ್ರದ್ದಂತ ಪ್ರೂವ್ ಮಾಡಲಿಕ್ಕೆ. ಸೊ ಆ ಥರ ಈ DNA ಆವಾಗ ಇಂಪಾರ್ಟೆನ್ಸ್ ನೋಡಿ ಪ್ರತಿಯೊಂದು ಫಾರೆನ್ಸಿಕ್ ಲ್ಯಾಬಲ್ಲಿ ಅದದ್ದು ಒಂದು ವಿಭಾಗಗಳು ಓಪನ್ ಆದವು. ಫಾರೆನ್ಸಿಕ್ ಇದರಲ್ಲಿ ಇರೋದ್ರಲ್ಲಿ ಕಾಸ್ಟ್ಲಿಯೆಸ್ಟ್ ಇನ್ವೆಸ್ಟ್ಮೆಂಟ್ ಬೇಕಾಗಿರೋ ಸೆಕ್ಷನ್ ಅದು. ಒಂದು DNA ಸೆಟಪ್ ಮಾಡಬೇಕಂದ್ರೆ crores ಟುಗೆದರ್ ಬೇಕು. ಒಂದೇ ಒಂದು DNA ಅನಲೈಸರ್ ಲಾಸ್ಟ್ ಫೈನಲಲ್ಲಿ ಮಾಡೋದೇ ಒಂದು ಮೋರ್ ದೆನ್ crore ಇದೆ, ಒಂದೇ ಒಂದು ಸ್ಮಾಲ್ ಇನ್ಸ್ಟ್ರೂಮೆಂಟ್, ಒಂದು ಮಷಿನ್. ಸೊ ಅದರಿಂದ ತುಂಬ ಕಾಸ್ಟ್ಲಿ ಆ್ಯಂಡ್ ತುಂಬ ಎಕ್ಸ್ಪರ್ಟೈಸ್ ಬೇಕು. ಅಷ್ಟೇ ಹ್ಯಾಂಡಲ್ ಮಾಡೋರಿಗೂ ಅಷ್ಟೇ ಟ್ರೈನಿಂಗ್ ಬೇಕು. ಸೊ ಯಾಕಂದರೆ ದೇ ಆರ್ ವರ್ಕಿಂಗ್ ವಿತ್ ವೆರಿ ಸ್ಮಾಲ್ ಸ್ಯಾಂಪಲ್ಸ್. ಸೊ ಹೋಲ್ ಪ್ರೊಫೈಲ್ ಅದನ್ನು ತೆಗೆದು ಅದನ್ನು ಕ್ಲಿಯರಾಗಿ ಬರೋ ಥರ ಮಾಡಿ ಅದನ್ನು ಮ್ಯಾಚಿಂಗ್ ಮಾಡಬೇಕಾಗತ್ತೆ. ಸೊ ಈ ಥರ DNA ಬಯಾಲಜಿಕಲ್ಲು ಇನ್ನೊಂದು ಡಿವಿಷನ್ನು. ಈಗ ಏನಾಗಿದೆ, 2007 ನಮ್ಮ ಫಾರೆನ್ಸಿಕ್ ಲ್ಯಾಬಲ್ಲಿ ಇಲ್ಲಿ ಕರ್ನಾಟಕದಲ್ಲಿ DNA ಸೆಂಟ್ರ್ ಓಪನ್ ಆಯಿತು. ಎಲ್ಲೋ ಒಂದೊಂದಿಂಥ ಹೈ ಪ್ರೊಫೈಲ್ ಕೇಸ್ಗಳು ವರ್ಷಕ್ಕೆ 20-25 ಕೇಸ್ ಬಂದರೆ ಹೆಚ್ಚಿತ್ತು. ಅದು ಇನ್ಕ್ರೀಸ್ ಆಗ್ತಾ ನಾವು ಇಟ್ ಹ್ಯಾಸ್ ಕ್ರಾಸ್ಡ್ ಮೋರ್ ದೆನ್ 3,000-4,000 ಆಗಿರಬೇಕೀಗ. ಅಷ್ಟು ಡಿಮಾಂಡ್ ಇದೆ. ಪ್ರತಿಯೊಂದು ಕೇಸಿಗೂ DNA ಬೇಕು ಅಂತಾರೆ ಈಗ. ಸೊ ಆದ್ದರಿಂದ DNA ಈಸ್ ಎ ಹೆವಿ ವರ್ಕ್ ಲೋಡ್ ಇರೋ ವಿಭಾಗ ಆಗಿಬಿಟ್ಟಿದೆ. ಆದ್ದರಿಂದ ಅಷ್ಟು ಸಾಲದೆ ಈಗ ಬೇರೆ ರೀಜ್ನಲ್ ಲ್ಯಾಬಲ್ಲೂ ಅದೆಲ್ಲ ವಿಭಾಗಗಳು ಓಪನ್ ಮಾಡ್ತಾ ಇದ್ದಾರೆ DNA-ನ. ಒಂದು ಕೇಸು 2013 ಐ ಥಿಂಕ್, ಬ್ಯಾಂಗ್ಳೂರ್ ನಂದೇಡ್ ಎಕ್ಸ್ಪ್ರೆಸ್ ಬ್ಯಾಂಗ್ಳೂರಿಂದ ಹೊರಡುತ್ತೆ ರಾತ್ರಿ ರೈಲು. ಅದು ಚಿತ್ತೂರು ಹತ್ರ ಪುಟ್ಪತ್ರಿ ಹತ್ರ ರೀಚ್ ಆಗುವಷ್ಟೊತ್ತಿಗೆ ರಾತ್ರಿ 3 ಟೈರ್ AC ಬೋಗಿ ಬೆಂಕಿ ಹತ್ಕೊಳ್ಳುತ್ತೆ. ಆಕ್ಸಿಡೆಂಟ್ ಆಗುತ್ತೆ. ಇದು ಟ್ರ್ಯಾಕ್ ಮೇಲಿಂದ ಬೋಗಿಗಳೆಲ್ಲ ಬಿದ್ದು 3 ಟೈರ್ AC-ಗೆ ಬೆಂಕಿ ಹತ್ಕೊಳ್ಳುತ್ತೆ. 3 ಟೈರ್ AC-ಯಲ್ಲಿರೋ 26 ಜನ ಕಂಪ್ಲೀಟ್ ಬರ್ನ್ ಆಗಿಬಿಡ್ತಾರೆ. ಚಾರ್ಡ್ ಬಾಡಿ, ಅಂದರೆ ಯಾವುದೇ ಕಾರಣಕ್ಕೂ ಬಾಡಿ ನೋಡಿದರೆ ಯಾರ್ದಂತ ಐಡೆಂಟಿಫೈ ಮಾಡೋಕ್ಕಾಗಲ್ಲ. ಆ ಥರ ಚಾರಾಗಿ ಹೋಗುತ್ತೆ ಬಾಡಿಗಳು. ಆ ಬಾಡಿಗಳು ಏನು ಮಾಡ್ತಾರೆ, ಚಿತ್ತೂರು ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡ್ತಾರೆ. ಅಲ್ಲಿ ಪ್ರಿಲಿಮಿನರಿ ಪೋಸ್ಟ್ಮಾರ್ಟಮ್ ಎಲ್ಲ ಆಗಿ ಅದೀಗ ರಿಲೇಟಿವ್ಸಿಗೆ ಹ್ಯಾಂಡ್ ಓವರ್ ಮಾಡಬೇಕಲ್ಲ 26 ಬಾಡಿಗಳನ್ನು. ಯಾವ ಬಾಡಿ ಯಾರಿಗಂತ ಕೊಡೋದು? ಚಿತ್ತೂರಲ್ಲಿ ಅದನ್ನು ಅಲ್ಲಿವರೆಗೂ ಸ್ಟೋರೇಜ್ ಮಾಡಲಿಕ್ಕೆ ಫೆಸಿಲಿಟಿ ಇಲ್ಲ ಅಂತ ಹೇಳಿ ಅಷ್ಟು ಬಾಡಿಗಳನ್ನು ವಿಕ್ಟೋರಿಯಾ ಹಾಸ್ಪಿಟಲ್ ಕೋಲ್ಡ್ ಸ್ಟೋರೇಜಿಗೆ ಶಿಫ್ಟ್ ಮಾಡ್ತಾರೆ. ನೆಕ್ಸ್ಟ್ ಡೇ 26 ಬಾಡಿಗಳು ಇಲ್ಲಿ ವಿಕ್ಟೋರಿಯಾ ಹಾಸ್ಪಿಟಲ್ ಕೋಲ್ಡ್ ಸ್ಟೋರೇಜಿಗೆ ಬರುತ್ತೆ. ಈಗಿರೋ ಚಾಲೆಂಜ್ ಏನು, ಆದಷ್ಟು ಬೇಗ ಆ 26 ಬಾಡಿಗಳನ್ನು ಐಡೆಂಟಿಫೈ ಮಾಡಬೇಕು. ಬೇರೆ ಯಾವುದೇ ಟೆಕ್ನಿಕ್ ಸಾಧ್ಯ ಇಲ್ಲ. ಕಂಪ್ಲೀಟ್ ಚಾರ್ ಆಗಿ ಬಾಡಿಗಳು ಇಷ್ಟೇ ಚಿಕ್ಕವಾಗ್ಬಿಟ್ಟಿದೆ.
ಸ್ಕ್ವೀಸ್ ಆಗಿ ಬರ್ನ್ ಆಗಿ ಕಂಪ್ಲೀಟ್ ಚಾರ್ಡ್ ಬ್ಲ್ಯಾಕ್ ಬಾಡೀಸ್ ಕರ್ಕಲಾಗ್ಬಿಟ್ಟಿವೆ. ಸೊ ಅಂಥ ಟೈಮಲ್ಲಿ ಅದನ್ನು ಐಡೆಂಟಿಫೈ ಮಾಡೋ ಒಂದು ಚಾಲೆಂಜ್ ಬರುತ್ತೆ. ಆವಾಗ ನಮ್ಮಲ್ಲಿ DNA ಲ್ಯಾಬ್ ಇರುತ್ತೆ. ಸೊ DNA ಮಾಡಿ ಅದನ್ನು ಐಡೆಂಟಿಫೈ ಮಾಡ್ಬೋದು, ಬಾಡಿನ ಯಾರ್ಯಾರ್ದು ಯಾರು ರಿಲೇಷನ್ ಮಾಡ್ಬೋದು ಅಂತ ಹೇಳಿ ಇದು ಮಾಡಿದಾಗ ನಮ್ಮ DNA ಸ್ಟಾಫು ಇಮ್ಮಿಡಿಯೇಟಾಗಿ ಹೋಗಿ ಅಲ್ಲಿ ಪೋಸ್ಟ್ಮಾರ್ಟಮ್ ರಾತ್ರಿ ಪ್ರತಿಯೊಂದು ಬಾಡಿನೂ ಓಪನ್ ಮಾಡಿ, ಯಾಕಂದರೆ ಒಂದೊಂದಕ್ಕೆ DNA ಒಂದೊಂದು ಟೈಮ್ ಇದೆ. ಡೈರೆಕ್ಟ್ ಲಿಕ್ವಿಡ್ ಬ್ಲಡ್ ಸಿಕ್ಕಿದರೆ ಇವತ್ತು ಅನಾಲಿಸಿಸ್ ಸ್ಟಾರ್ಟ್ ಮಾಡಿದರೆ ನಾಳೆ ಒಳಗಡೆ ಕಂಪ್ಲೀಟ್ ಮಾಡ್ಬೋದು. ಅದು ಸಿಕ್ಕಿಲ್ಲ ಅಂದರೆ ಟಿಶ್ಯೂ, ಯಾವುದಾದ್ರೂ ಒಂದು ಮಾಂಸಖಂಡದ ತುಂಡು, ಅದು ಸಿಕ್ಕಿಲ್ಲ ಅಂದರೆ ಕೂದಲು, ಅದು ಸಿಕ್ಕಿಲ್ಲ ಅಂದರೆ ಹಲ್ಲು ಸಿಕ್ಕಿಲ್ಲ ಅಂದರೆ ಲಾಸ್ಟಿಗೆ ಬೋನು. ಸೊ ಈ ಥರ ಏನು ಸಿಕ್ಕಿದ್ರೂ ಮಾಡ್ಬೋದು. ಬಟ್ ಬ್ಲಡ್ಡಿಂದ ಬೋನಿಗೆ ಬರುವಷ್ಟೊತ್ತಲ್ಲಿ ಟೈಮ್ ಇಟ್ ವಿಲ್ ಟೇಕ್ ಲಾಂಗ್ ಟೈಮ್. ಬ್ಲಡ್ಡಲ್ಲಿ ಎಷ್ಟು ಬೇಗ ಆಗುತ್ತೆ, ಬೋನಲ್ಲಿ ಅಷ್ಟು ಬೇಗ ಆಗಲ್ಲ. ಇಟ್ ವಿಲ್ ಟೇಕ್ 8 days 10 days. ಬ್ಲಡ್ ಆದರೆ ಇವತ್ತು ಮಾಡಿದರೆ ನಾಳೆ ಒಳಗಡೆ ಸಿಗೋ ಚಾನ್ಸಸ್, ಅಥವಾ ಟಿಶ್ಯೂ. ಅದಕ್ಕೆ ನಮ್ಮವರೇ ಪರ್ಸ್ನಲ್ಲಾಗಿ ಹೋಗಿ ಆ 26 ಬಾಡಿಗಳು ಯಾವುದ್ರದ್ದು ಬ್ಲಡ್ ಸಿಗುತ್ತೆ, ಸಿಕ್ಕಿಲ್ಲ ಅಂದರೆ ಒಳಗಡೆ ಹೊರಗಡೆ ಕಂಪ್ಲೀಟ್ ಸುಟ್ಟೋಗಿದೆ, ಏನೂ ಸಿಗ್ತಾಯಿಲ್ಲ, ಓಪನ್ ಮಾಡಿಸಿ ಒಳಗಡೆ ಲಿವರ್ ಪೀಸು ಈ ಥರ ಏನು ಸಿಗುತ್ತೆ ಸ್ಯಾಂಪಲ್ನ ಕಲೆಕ್ಟ್ ಮಾಡಿ ನಮ್ಮ ಲ್ಯಾಬಿಗೆ ತೊಗೊಂಡು ಬರ್ತಾರೆ. ಈಗ ಅದನ್ನು ಐಡೆಂಟಿಫೈ ಮಾಡಬೇಕಂದ್ರೆ ನಾನು ಮೊದಲೇ ಹೇಳಿದೆ, ತಂದೆ ತಾಯಿಯಿಂದ 50% ಬರುತ್ತೆ, ಇಲ್ಲ ಅವ್ರ ಮಕ್ಕಳಿಗೆ 50% ಇವರಿಂದ ಹೋಗಿರುತ್ತೆ. ಈ ಕಂಪ್ಯಾರಿಸನ್ಗೆ ಅವ್ರವ್ರ ಮಕ್ಕಳು ಅಥವಾ ತಂದೆ ತಾಯಿ ಸ್ಯಾಂಪಲ್ ಬೇಕಲ್ಲ. ಸೊ ಅಲ್ಲೊಂದು ಕೌಂಟ್ರ್ ಓಪನ್ ಮಾಡಿ ಎಲ್ಲ ಬೋಗಿಯಲ್ಲಿ ಯಾರ್ಯಾರು ಟ್ರಾವೆಲ್ ಮಾಡ್ತಾಯಿದ್ರು ಅವ್ರವ್ರ ರಿಲೇಟಿವ್ ಬಂದು ಬ್ಲಡ್ ಸ್ಯಾಂಪಲ್ ಕೊಡಿ ಅಂತ ಬೇಗ. ಸೊ ಅದನ್ನು ಕಲೆಕ್ಟ್ ಮಾಡಿ ಅದನ್ನು ತಗೊಂಡು, ಸೊ ಅವ್ರ ತಂದೆ ತಾಯಿನೋ ಅವರ ಮಕ್ಕಳದ್ದು ಅವ್ರವ್ರು ಬಂದು ಸ್ಯಾಂಪಲ್ ಕೊಟ್ಟರು. ಸೊ ಮೀನ್ ಟೈಮ್ ಏನು ಇನ್ಸ್ಟ್ರಕ್ಷನ್ ಹೋಯಿತು ಅಂದರೆ, ಯಾರು ಬಾಡಿ ತೊಗೊಳ್ಬೇಡಿ, ಕಂಪ್ಲೀಟ್ DNA ಪ್ರೊಫೈಲ್ ಬಂದು ಯಾರ್ದು ಯಾರು ರಿಲೇಷನ್ ಬಾಡಿ ಅಂತ ಗೊತ್ತಾಗುವವರೆಗೂ ಯಾರು ಬಾಡಿ ತೊಗೊಳ್ಬೇಡಿ ಅಂದಾಗ, ಇಲ್ಲ ಯಾರೋ ಒಬ್ಬರು ಹೈ ಪ್ರೊಫೈಲ್ ಸ್ವಲ್ಪ ಪೊಲಿಟಿಕಲ್ ಇದ್ದಿದ್ದವರು, ಇಲ್ಲ ನಾವು ಬಾಡಿ ಮೇಲೆ ಯಾವುದೋ ಒಂದು ಮೆಟಲ್ ರಿಂಗ್ ಇದ್ದಿದ್ದು ನೋಡಿದ್ದೀವಿ, ಅದು ನಮ್ಮವ್ರದ್ದೇ, ಕೊಡಿ ಬಾಡಿ ಅಂತ ಹೇಳಿ ತೊಗೊಂಡೋದಾಗ ನಾವು ಇನ್ಸ್ಟ್ರಕ್ಷನ್ ಕೊಟ್ವಿ, ಬಾಡಿ ತೊಗೊಂಡೋಗಲಿ, ಸುಡಲಿಕ್ಕೆ ಪರ್ಮಿಷನ್ ಕೊಡಬೇಡಿ, ಸುಡಬೇಡಿ ಬಾಡಿನ, ಬೇಕಾದ್ರೆ ಅದನ್ನು ಇದನ್ನು ಮಾಡಿ ಕ್ರಿಮೇಷನ್ ಮಾಡಿ. ಯಾಕಂದರೆ ನಾಳೆ DNA ಅಲ್ಲ ಅಂತ ಹೇಳಿದರೆ ಸುಟ್ಬಿಟ್ರೆ ಮತ್ತೇನು, ಅದು ಇನ್ನೊಬ್ಬರು ರಿಲೇಷನ್ ಅವ್ರದ್ದು ಅಂತ. ಅವ್ರು ತೊಗೊಂಡು ಗುಲ್ಬರ್ಗಾನ ಎಲ್ಲೋ ಹೋದರು. ಇಲ್ಲಿ ಕಂಟಿನ್ಯೂಸ್ ನಿಯರ್ಲಿ 3 days 24 hours ರಾತ್ರಿ ಬೆಳಗ್ಗೆ ಅನ್ನೋ ಥರ ಅದನ್ನು ಅನಾಲಿಸಿಸ್ ಮಾಡಿ 3rd day ಆ 26 ಬಾಡಿಗಳನ್ನು ಐಡೆಂಟಿಫೈ ಮಾಡಿದ್ದು. ಇಂತಿಂಥ ಬಾಡಿ ಇಂಥ ರಿಲೇಷನ್ ಅವ್ರದ್ದು ಇಂಥದ್ದು ಅಂತ DNA ಪ್ರೊಫೈಲ್ ಮಾಡಿ ಅದನ್ನು ಹ್ಯಾಂಡ್ ಓವರ್ ಮಾಡೋಷ್ಟೇ ಅಲ್ಲಿ ಹೋಗಿರೋ ಬಾಡಿ ಅವ್ರದ್ದಲ್ಲ ಅಂತ ಆಯಿತು. ಇಮ್ಮಿಡಿಯೇಟ್ ಇನ್ಸ್ಟ್ರಕ್ಷನ್ ಕೊಟ್ಟು ಮತ್ತೆ ಅದನ್ನು ತೆಗೆದು ಅದು ಯಾರ್ದಂತ ಅವ್ರಿಗೆ ಕೊಟ್ಟು ಇದನ್ನು ಅವರಿಗೆ ಹ್ಯಾಂಡ್ ಓವರ್ ಮಾಡಿ. ಸೊ ಎಲ್ಲ ಅಷ್ಟೊತ್ತಲ್ಲಿ ಜನ ಗಲಾಟೆ, ಬೇಗ ಕೊಡಿ. ವಿಕ್ಟೋರಿಯಾ ಹಾಸ್ಪಿಟ್ಲ್ ಹತ್ರ ಗಲಾಟೆ ಇತ್ತು. ಯಾವಾಗ ಸ್ಯಾಂಪಲ್ ಫಾರೆನ್ಸಿಕ್ ಲ್ಯಾಬಲ್ಲಿ ಅನಾಲಿಸಿಸ್ ಆಗ್ತಾಯಿದೆ ಅಲ್ಲಿಂದ ಬರುವವರೆ ಕೊಡಲ್ಲ ಅಂದಮೇಲೆ ಎಲ್ಲ ಫಾರೆನ್ಸಿಕ್ ಲ್ಯಾಬ್ ಎದುರುಗಡೆ ಜನ ಸೇರಿಬಿಟ್ರು. ಸೊ ಅದೆಲ್ಲ ಅನಾಲಿಸಿಸ್ ಮಾಡಿ ಅದನ್ನು ಅವರಿಗೆ ಹ್ಯಾಂಡ್ ಓವರ್ ಮಾಡೋ ಒಂದು ಪರಿಸ್ಥಿತಿ ಬಂತು. 26 ಬಾಡಿಗಳನ್ನು 3rd day ಆಯಿತು. ಅಷ್ಟು ಡೇ ಅದು ಕಂಟಿನ್ಯೂಸ್ ವರ್ಕ್ ಮಾಡಿರೋದ್ರಿಂದ ಆ 26 ಬಾಡಿ ಅಷ್ಟು ಅರ್ಜೆಂಟಾಗಿ ಅನಾಲಿಸಿಸ್ ಮಾಡಿ ಹ್ಯಾಂಡ್ ಓವರ್ ಮಾಡಿದ್ವಿ ಬಿಕಾಸ್ ಆಫ್ DNA ಅನಾಲಿಸಿಸ್. ಸೊ ಇದೇ ವರ್ಲ್ಡ್ ಟ್ರೇಡ್ ಸೆಂಟರಲ್ಲಿ ಆದಾಗ 3000 ಜನ ಅವ್ರು ಫುಲ್ DNA ಮಾಡೇ ಯಾರ್ಯಾರು ಯಾವ ಬಾಡಿ ಅಂತ ಐಡೆಂಟಿಫೈ ಮಾಡಿದ್ದು. ನೋ ಅದರ್ ದಿಸ್ ಥಿಂಗ್, ಚಾರ್ಡ್ ಬಾಡಿ ಸುಟ್ಟೋಗಿರೋ ಬಾಡಿ ಐಡೆಂಟಿಫೈ ಮಾಡೋಕ್ಕಾಗಲ್ಲ. ಸೊ ಆದ್ದರಿಂದ DNA ಈಸ್ ನಾವು ಹ್ಯಾವಿಂಗ್ ದ ಗೋಲ್ಡ್ ಸ್ಟ್ಯಾಂಡರ್ಡ್ ಫಾರ್ ಪರ್ಸ್ನಲ್ ಐಡೆಂಟಿಫಿಕೇಷನ್. ಎಷ್ಟೋ ಕೇಸ್ಗಳು ಈ ಪೆಟರ್ನಿಟಿ ಡಿಸ್ಪ್ಯೂಟ್, ತಂದೆ ಈ ಮಗುಗೆ ಈ ತಂದೆ ಅಲ್ಲ ಅಂತಾರೆ, ಕೋರ್ಟಿಂದ ಬರುತ್ತೆ. ಇಲ್ಲ ಸೆಕ್ಸುವಲ್ ಅಸಾಲ್ಟ್ ಕೇಸಲ್ಲಿ ಇವನ ತಂದೆ ಅವನ ತಂದೆ ಅಂತಾರೆ. ಸೊ ಬೇಕಾದಷ್ಟು ಚೈಲ್ಡ್ ಸ್ವ್ಯಾಪಿಂಗ್ ಹಾಸ್ಪಿಟ್ಲಲ್ಲಿ. ಸೊ ಈ ಥರ ಕೇಸ್. ಇನ್ನೊಂದು ಇಂಪಾರ್ಟೆಂಟ್ ಕೇಸ್ ಹೇಳಬೇಕಂದ್ರೆ, ಈ ಬ್ಯಾಂಗ್ಳೂರಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಬ್ಲಾಸ್ಟ್ ಬಾಂಬ್ ಬಿಟ್ಟರು. IPL ನಡೀತಾ ಇದ್ದಾಗ 2013 ಇರಬೇಕು, 2010 IPL ಮ್ಯಾಚಸ್ ನಡೆಯುವಾಗ ಬ್ಯಾಂಗ್ಳೂರಲ್ಲಿ ಸೀರಿಯಲ್ ಬ್ಲಾಸ್ಟ್ ಆಗಿಬಿಡ್ತು ಅನ್ನೋದು. ಆವಾಗ ಸ್ಟೇಡಿಯಂ ಹತ್ರ ಇಟ್ಟಿರೋ 5 ಬಾಂಬ್ಗಳಲ್ಲಿ 2 ಬ್ಲಾಸ್ಟ್ ಆದವು, 3 ಹಾಗೇ ಇದ್ದವು, 3 ಇನ್ನೂ ಬ್ಲಾಸ್ಟ್ ಆಗಿರಲಿಲ್ಲ. ಅಷ್ಟೊತ್ತಲ್ಲಿ ನಮ್ಮ ಫಾರೆನ್ಸಿಕ್ ಟೀಮ್ ಎಲ್ಲ ಕಡೆ ಹೋಯ್ತು, ಎಲ್ಲೆಲ್ಲಿ ಬ್ಲಾಸ್ಟ್ ಆಗಿದೆ ಎಲ್ಲ. ಆ 3 ಬಾಂಬುಗಳು ಬ್ಲಾಸ್ಟ್ ಆಗಿರಲಿಲ್ಲ. ನಾನು ರವೀಂದ್ರ ಅಂತ ಹೇಳಿದೆ ನನ್ನ ಕಲೀಗು, ಅವರು ಅಷ್ಟು ಅದನ್ನು ಡೇಂಜರಸ್ ಇದರಲ್ಲಿ ಕೂತ್ಕೊಂಡು ಆ ಬಾಂಬನ್ನು ಓಪನ್ ಮಾಡಿಬಿಟ್ರು.
ಬಾಂಬ್ ಸ್ಕ್ವಾಡ್ನವ್ರು ಬಂದು ಓಪನ್ ಮಾಡಬೇಕಾಗಿತ್ತು. ಏನು ವಿದೌಟ್ ಎನಿ ಸೇಫ್ಟಿ ಇದಿಲ್ದೇನೆ ಅದನ್ನು ನಿಧಾನಕ್ಕೆ ಓಪನ್ ಮಾಡಿಬಿಟ್ರು. ಓಪನ್ ಮಾಡಿದ್ರೆ ಡಿಫ್ಯೂಸ್ ಆದಂಗೆ ಅದು. ಬಟ್ ಅದರಲ್ಲಿ ಅವ್ರೇನು ಕಂಡುಹಿಡಿದ್ರು ಅಂದರೆ, ಒಂದು ಬಾಂಬಲ್ಲಿ ಏನೋ 1-2 ಕೂದಲುಗಳಿದ್ವು. ಆ ಬಾಂಬ್ ಮಾಡಿದ್ದ ಕೆಮಿಕಲ್ಸ್ ಇದರಲ್ಲಿ 2 ಕೂದಲುಗಳನ್ನು ತೆಗೆದು ಸಪ್ರೇಟಾಗಿ ಐವೋ ಕೊಟ್ಟರು. ಇದನ್ನು DNA ಮಾಡಿಸ್ಲಿಕ್ಕೆ ಕಳಿಸಿ ನೋಡೋಣ ಇಲ್ಲಿ ಅಂತ. ಯಾರು ಮಾಡಿದ್ದು ಏನೂ ಗೊತ್ತಿಲ್ಲ. 2010 ಅದರದ್ದು DNA ಪ್ರೊಫೈಲ್ ಮಾಡಿ ಹಾಗೆ ಇಟ್ಟರು. ಯಾಕಂದರೆ ಕಂಪ್ಯಾರಿಸನ್ಗೆ ಯಾರು ಅರೆಸ್ಟೇ ಮಾಡಿಲ್ವಲ್ಲ, ಯಾರಂತಲೇ ಗೊತ್ತಿಲ್ಲ, ಯಾರ್ದಾಗ ಕಂಪೇರ್ ಮಾಡ್ತೀರಾ. 2014 ಒಂದಿಷ್ಟು ಜನನ ಅರೆಸ್ಟ್ ಮಾಡಿದ್ರು. ಯಾರೋ ಮೊಹಮ್ಮದ್ ಏನೋ, ಅವನು ಆಮೇಲೆ ಒಪ್ಕೊಂಡ, ಡೆಲ್ಲಿಯಲ್ಲಿದ್ದು ನಾವು ಪ್ಲ್ಯಾನ್ ಮಾಡಿದ್ದು ತುಮಕೂರಲ್ಲಿ ಅದನ್ನು ಬಾಂಬ್ ಪ್ರಿಪೇರ್ ಮಾಡಿದ್ವಿ ಅಂತ. ಸೊ ಅವನದು ಬ್ಲಡ್ ಸ್ಯಾಂಪಲ್ ತೊಗೊಂಡು DNA ಪ್ರೊಫೈಲ್ ಮಾಡಿ ಉಳಿದವ್ರು ಎಲ್ಲರದು ಮಾಡಿದಾಗ ಒಂದಕ್ಕೆ ಎಕ್ಸಾಕ್ಟ್ ಮ್ಯಾಚ್ ಆಯಿತು. ಇವನೇ ಹಿಂದೆ ಕೂದಲಿದ್ದು, ಇವನು ಮಾಡುವಾಗ ಇವನು ಕೂದಲು ಬಿದ್ದಿದೆ ಅದರಲ್ಲಿ ಅಂತ. 2014 ಇದು ಸಿಕ್ಕಿದ್ದು ಕೂದಲು 2010 ಆವಾಗ ಪ್ರೊಫೈಲ್ ಮಾಡಿ ಇಟ್ಟಿದ್ದು. ಈಗ ಲಾಸ್ಟ್ ಇಯರು ಅದೆಲ್ಲ ಕೋರ್ಟ್ ನಡೆದು ಓನ್ಲಿ ಆನ್ ದ್ಯಾಟ್ ಎವಿಡೆನ್ಸ್, ಓನ್ಲಿ ಬೇರೆ ಯಾವ ಎವಿಡೆನ್ಸು ಇಲ್ಲ, ಅದು ಒಂದೇ ಎವಿಡೆನ್ಸ್ ಮೇಲೆ ಅವರಿಗೆ ಕನ್ವಿಕ್ಷನ್ ಆಯಿತು. ದಟ್ಸ್ ಎಂಡ್ ದಟ್ ಓನ್ಲಿ ಒಂದು ಕೂದಲು ಅವರು ಅಷ್ಟು ಡೇಂಜರಸ್ ಸ್ಪಾಟಲ್ಲಿ ಆ ಬಾಂಬ್ ಓಪನ್ ಮಾಡಿ ಆ ಕೂದಲು ತೆಗೆದಿರೋದ್ರಿಂದ ಆ ಕೂದಲನ್ನು DNA ಪ್ರೊಫೈಲ್ ಇವೊಂದಕ್ಕೆ ಮ್ಯಾಚ್ ಆಗಿದೆ. ಒಂದೇ ಒಂದು ಎವಿಡೆನ್ಸ್ ಬಿಟ್ಟರೆ ಬೇರೆ ಯಾವ ಎವಿಡೆನ್ಸು ಇಲ್ಲ, ಅದ್ರ ಮೇಲೆ ಕನ್ವಿಕ್ಷನ್ ಆಯಿತು. ಸೊ ಅದರಿಂದ DNA ಎಷ್ಟು ಪವರ್ಫುಲ್ ಅಂದರೆ, ಯಾವುದೇ ಬಾಡಿ ಬಯೋಲಾಜಿಕಲ್ ಫ್ಲೂಯಿಡ್ ಸಿಕ್ಕರೂ ಕೂಡ ದ ಪರ್ಸನ್ ಕ್ಯಾನ್ ಬಿ ಐಡೆಂಟಿಫೈಡ್. ಆದ್ದರಿಂದ ಕ್ರೈಮ್ ಸೀನ್ನಲ್ಲಿ ನಾನು ಆವಾಗಲೇ ಹೇಳಿದೆ, ಹೇಗೆ ನೀವು ಕ್ಲೂನ ಫಿಸಿಕಲ್ ಎವಿಡೆನ್ಸ್ನ ಐಡೆಂಟಿಫೈ ಮಾಡ್ತೀರಾ, ಎಷ್ಟು ಕೇರ್ಫುಲ್ಲಾಗಿ ಹ್ಯಾಂಡ್ಲ್ ಮಾಡಿ ಅದನ್ನು ಕಲೆಕ್ಟ್ ಮಾಡಿ ಫಾರೆನ್ಸಿಕ್ ಲ್ಯಾಬಿಗೆ ತಲುಪಿಸ್ತೀರಾ, ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಕೇಸನ್ನು ಇನ್ನೂ ಒಂದು ಕೇಸ್ ಇದೆ, ವೆರಿ ಹೈ ಪ್ರೊಫೈಲ್ ಕೇಸ್. ಹೈ ಎಂಡ್ ಕಾರು ಹೋಗುತ್ತೆ ರೋಡಲ್ಲಿ ನೈಟು, ಫುಟ್ಪಾತ್ನಲ್ಲಿ ಇದ್ದವರಿಗೆ 2-3 ಜನರಿಗೆ ಹೊಡೆದು ಬಿಡುತ್ತೆ, ಒಂದು ಡೆತ್ ಆಗುತ್ತೆ. ಸೊ ಹೈ ಎಂಡ್ ಕಾರು ಪೊಲೀಸ್ ಇನ್ವೆಸ್ಟಿಗೇಷನ್ ನಡೆಯುವಾಗ ಓನರ್ ಹೇಳ್ತಾರೆ, ಐ ವಾಸ್ ನಾಟ್ ಡ್ರೈವಿಂಗ್ ದ ಕಾರ್, ನಾನು ಡ್ರೈವರ್ ಇದ್ದ ಅಂತ. ಸೊ ಆಯಿತು, ನಮ್ಮ ಟೀಮು ಅಲ್ಲಿ ಸ್ಪಾಟಿಗೆ ಹೋದಾಗ ಆ ಹೊಡೆದು ಅವರಿಗೆ ಆ ಇಲೆಕ್ಟ್ರಿಕ್ ಪೋಲ್ಗೋ ಏನೋ ಹೊಡೆದಿದ್ದಕ್ಕೆ ಕಾರು, ಹೈ ಎಂಡ್ ಕಾರು, ಏರ್ ಬ್ಯಾಗ್ ಓಪನ್ ಆಗಿರುತ್ತೆ ಡ್ರೈವಿಂಗ್ ಸೀಟಲ್ಲಿ. ಆ ಏರ್ ಬ್ಯಾಗ್ ಓಪನ್ ಆದಾಗ ಅದ್ರ ಮೇಲೆ ಬ್ಲಡ್ ಸ್ಟೇನ್ ಇರುತ್ತೆ. ಮೀನ್ಸ್ ಡ್ರೈವಿಂಗ್ ಮಾಡೋನು ಇಂಜೂರ್ ಆಗಿದ್ದಾನೆ ಹೊಡೆದು ಫೋರ್ಸ್ಗೆ, ಹ್ಯಾಂಡಲ್ ಸ್ಟೇರಿಂಗ್ ತಾಕ್ತೋ ಏನೋ, ಅದ್ರ ಮೇಲೆ ಬ್ಲಡ್ ಸ್ಟೇನ್ಸ್. ಆ ಬ್ಲಡ್ ಸ್ಟೇನನ್ನು ತೆಗೆದು ಎನಾಲಿಸಿಸ್ ಮಾಡ್ತಾರೆ. ಅವ್ರು ಹೇಳ್ದಂಗೆ ದ ಡ್ರೈವರ್ ಆಸ್ ನಾಟ್ ಡ್ರೈವಿಂಗ್ ದ ಕಾರ್, ದ ಓನರ್ ಹೂ ಈಸ್ ಹ್ಯಾವಿಂಗ್, ಅವ್ರು ಇದಕ್ಕೆ ಪಕ್ಕಾ ಮ್ಯಾಚ್ ಆಗುತ್ತೆ. ಸೊ ಈ ಥರ ದಟ್ ಈಸ್ ದ ಸೈಂಟಿಫಿಕ್ ಎವಿಡೆನ್ಸ್, ಅದು ಸುಳ್ಳು ಹೇಳೋದೇ ಇಲ್ಲ, ಅವ್ರು ಏನೇನೋ ಮ್ಯಾನಿಪ್ಯುಲೇಟ್ ಮಾಡಿರ್ಬೋದು. ಸೊ ಆ ಥರ DNA ಈಸ್ ದ ಫೈನಲ್ ನೌ ಫಾರ್ ದ ಪರ್ಸ್ನಲ್ ಐಡೆಂಟಿಫಿಕೇಷನ್. ಬೇಕಾದಷ್ಟು ಕೇಸ್ಗಳಿವೆ, ಹೇಳ್ತಾ ಹೋದರೆ DNAದು ಬೇಕಾದಷ್ಟು ಕೇಸ್ಗಳು ಹೇಳ್ತಾ ಹೋಗ್ಬೋದು ನಿಮಗೆ. ಒಂದೊಂದು ಎಕ್ಸಾಂಪಲ್ ಕೊಡ್ತಾ ಹೋದರೆ ಹೌ ಪವರ್ಫುಲ್ ಇಟ್ ಈಸ್ ಆ್ಯಂಡ್ ಹೌ ಫಾರೆನ್ಸಿಕ್ ಲ್ಯಾಬ್ ಆರ್ ಗಿವಿಂಗ್ ದ ಅನಲೈಸಿಂಗ್ ಆ್ಯಂಡ್ ಗಿವಿಂಗ್ ದ ರಿಪೋರ್ಟ್. ಈಗ ಸದ್ಯ ಭಾಸ್ಕರ್ ಶೆಟ್ಟಿ ಉಡುಪಿ ಇದರಲ್ಲಿ ಆ ಹೋಮಕುಂಡಲ್ಲಿ ಸುಟ್ಟಾಕಿದ್ದು ಅಂತ ಆಗಿತ್ತಲ್ಲ, ಒಂದು ಬರ್ಂಟ್ ಬೋನ್ಗಳು ತೆಗೆದು ಎಲ್ಲೋ ನೀರಲ್ಲಿ ಹಾಕಿದ್ರು, ಆ ಬೋನ್ ತಂದು ಅದು ಭಾಸ್ಕರ್ ಶೆಟ್ಟಿ ಇದೆ ಅಂತ ಹೇಳಿ ಕೂಡ ಆಗಿ ಅದು DNA ರಿಪೋರ್ಟ್ ಮೇಲೆ ಕನ್ವಿಕ್ಷನ್ ಆಯಿತು ಈಗ ಸದ್ಯ. ಸೊ ಸೇಡಿನ ಈ ಥರ DNA ಈಸ್ ದ ಪವರ್ಫುಲ್ ಟೂಲ್ ಬಯೋಲಾಜಿಕಲ್. ದಿಸ್ ಈಸ್ ವಾಟ್ ದ ಫಾರೆನ್ಸಿಕ್ ಬಯಾಲಜಿ ಆ್ಯಂಡ್ ಫಾರೆನ್ಸಿಕ್ DNA ವಿಲ್ ಡು. ಅದೇ ಥರ ಬೇಕಾದಷ್ಟು ವಿಭಾಗಗಳಿವೆ, ಒಂದೊಂದೇ ವಿಭಾಗದನ್ನು ತಗೊಂಡು ಅದಕ್ಕೆ ಸಂಬಂಧಪಟ್ಟಂಗೆ 1-2 ಕೇಸ್ಗಳು ಹೇಳ್ಕೊಂಡು ಹೇಳಿದರೆ ತಮಗೆ ಫಾರೆನ್ಸಿಕ್ ಸೈನ್ಸ್ನವ್ರು ಏನು ಮಾಡ್ತಾರೆ, ಫಾರೆನ್ಸಿಕ್ ಲ್ಯಾಬ್ ಏನು ಮಾಡುತ್ತೆ, ಹೇಗೆ ಅದು ಇನ್ವೆಸ್ಟಿಗೇಷನ್ಗೆ ಹೆಲ್ಪ್ ಆಗುತ್ತೆ ಅಂತ ಒಂದು ಸ್ವಲ್ಪ ಅದರ ಬಗ್ಗೆ ಒಂದು ಕುತೂಹಲ ಇದ್ದರೂ ಅಥವಾ ಒಂದು ನಾನು ಪರಿಚಯ ಹೇಗೆ ಫಾರೆನ್ಸಿಕ್ನವ್ರು ಏನು ಮಾಡ್ತಾರೆ ಅಂತ ತಮಗೊಂದು ಬ್ಯಾಕ್ಗ್ರೌಂಡಲ್ಲಿ. ಯಾಕಂದರೆ ನಾನು ಮೊದಲೇ ಹೇಳ್ದಂಗೆ ಈ TV ಸೀರಿಯಲಲ್ಲಿ ಪಿಕ್ಚರಲ್ಲಿ ಇದರಲ್ಲಿ ತೋರಿಸ್ದಂಗೆ ಅಲ್ಲ, ಸಿನಿಮ್ಯಾಟಿಕ್ ಅಲ್ಲ. ಆ್ಯಕ್ಚುಲಿ ಅಷ್ಟೇ ಎಫರ್ಟ್ ಇದೆ, ಅಷ್ಟೇ. ಇನ್ನೊಂದು ಇಂಪಾರ್ಟೆಂಟ್ ನಾನು ಎಂಡಲ್ಲಿ ಹೇಳೋಣ ಅಂತ ಇದ್ದೀನಿ, ಈಗಲೇ ಹೇಳ್ತೀನಿ, ವರ್ಕ್ ಮಾಡೋರದ್ದು ಕಮಿಟ್ಮೆಂಟು ಆ್ಯಂಡ್ ಇಂಟಿಗ್ರಿಟಿ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಹೂ ಆರ್ ವರ್ಕಿಂಗ್ ಇನ್ ದ ಫಾರೆನ್ಸಿಕ್ ಲ್ಯಾಬ್, ಅವ್ರ ಕೈಯಲ್ಲಿರುತ್ತೆ ಒಬ್ಬನ ಲೈಫ್ ಆ್ಯಂಡ್ ಡೆತ್. ಸೊ ಹೀಸ್ ಕಮಿಟ್ಮೆಂಟ್, ಅವನದು ಬದ್ಧತೆ ಇರಬೇಕು. ನಾನು ಮಾಡುವಾಗ ಏನೇನು ಪ್ರಿಕಾಷನ್ಸ್ ತೊಗೊಳ್ಬೇಕು,
ಅವನದು ಕಮಿಟ್ಮೆಂಟ್ ಏನಾದರೂ ಕಂಡು ಹಿಡಿಲೇಬೇಕು ಇದರಲ್ಲಿ ಅನ್ನೋ ಒಂದು ಭಾವನೆ ಬೇಕು. ಒಂದೇ ದಿನಕ್ಕೆ ಬರ್ಬೋದು, ತಿಂಗಳುಗಟ್ಟಲೆ ಆಗಿರ್ಬೋದು. ನಾನು ಟಾಕ್ಸಿಕಾಲಜಿಯಲ್ಲಿ ಮಾಡುವಾಗ ಹೇಳೋದು, ಒಂದೇ ಕೇಸ್ನ 3 ತಿಂಗಳು ಮಾಡಿದ್ದೀನಿ ನಾನು. ಏನು ಮಾಡಿದ್ರೂ ಸಾಲ್ವ್ ಆಗೋಲ್ಲ, ತಲೆ ಕೆಟ್ಟೋದು ನಮಗೆ. ಅಷ್ಟಕ್ಕೆ ಬಿಡುವಂಗಿಲ್ಲ, ಈಸಿ ಚಾಲೆಂಜಾಗಿ ತೊಗೊಂಡು ಮಾಡಿದರೆ ವಿ ವಿಲ್ ಕಮ್ ಟು ದ ಎಂಡ್. ಡೆಫಿನೆಟ್ಲಿ ವಿ ವಿಲ್ ವಿಕ್ಟಿಮ್ ಯಾರು ಸತ್ತೋಗಿರ್ತಾರೋ ಅಥವಾ ಅವ್ರ ಫ್ಯಾಮಿಲಿಗೆ ಡೆಫಿನೆಟಾಗಿ ನಾವು ಜಸ್ಟಿಸ್ ಕೊಡಿಸ್ಬೋದು. ಸೊ ಅದು ಇವ್ರ ಕೈಯಲ್ಲಿ ಇರುತ್ತೆ. ಆದ್ದರಿಂದ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆದ್ದರಿಂದ ಇವತ್ತು DNA ವರೆಗೂ ಮುಗಿಸ್ತೀನಿ. ಇದು ಒಂದೇ ವಿಭಾಗನ ತೊಗೊಂಡಿದ್ದೀನಿ, ಇನ್ನೂ 13 ವಿಭಾಗಗಳಿವೆ. ಭಾಳ ಧನ್ಯವಾದ. ಒಂಥರ ನಾವು ಕಾಲೇಜ್ ಮೇಸ್ಟ್ರ ಪಾಠ ಕೇಳಿದಷ್ಟು ಖುಷಿ ಆಯ್ತು ಇವತ್ತು ನಮಗೆ. ಭಾಳ ವಿವರವಾಗಿ ಸರಳ ಭಾಷೆಯಲ್ಲಿ ಹೇಳಿದ್ರು ನಮ್ಗೆ ಅರ್ಥ ಆಗೋಗೆ. ನಿಮ್ಮ ಈ ಅಪಾರವಾದ ಜ್ಞಾನಕ್ಕೆ ನಮ್ಮೆಲ್ಲ ವೀಕ್ಷಕರ ಪರವಾಗಿ ಧನ್ಯವಾದ ಹೇಳ್ತೀವಿ. ಎಲ್ಲರೂ ನಿಮ್ಮ ಫಾರೆನ್ಸಿಕ್ ಬಗ್ಗೆ ತಿಳ್ಕೊಂಡಷ್ಟು ನಮಗೆ ಇಂಟ್ರೆಸ್ಟ್. ಯಾಕಂದರೆ ನಾನು ಆಗಲೇ ಹೇಳಿದೆ, ಈ ಒಂದು ರಿಟೈರ್ಮೆಂಟ್ ಆದರೂ ಕೂಡ ಅದರ ಅಟ್ಯಾಚ್ಮೆಂಟ್ ನನಗೆ ಹೋಗಿಲ್ಲ ಫಾರೆನ್ಸಿಕ್ದು. ದಿನ ಬೆಳಗಾದರೆ ಹೊಸದು ನಾನೇ ಸರ್ಚ್ ಮಾಡಿ ಏನಾಗಿದೆ, ಹೊಸ ಇನ್ವೆನ್ಷನ್ ಏನಾಗಿದೆ ಅಂತ ತಿಳ್ಕೊಳ್ತಾ ಇರ್ತೀನಿ. ಅದರಿಂದ ಇದೇ ಒಂದು ಹೇಳೋದೇ ಒಂದು ನಂದು ಈಗ ವೃತ್ತಿ ಆಗಿಬಿಟ್ಟಿದೆ. ಸರಿ, ನಮಸ್ತೆ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.